ನಿಮ್ ವಾಯ್ಸ್ ಕೇಳ್ತಾ ಇದ್ರೆ ಒಂಥರ ಹೆಂಗೆ ಅಂದ್ರೆ ಯಾರೋ ದೊಡ್ಡ ವ್ಯಕ್ತಿ ಹೆಂಗೆ ಬರ್ತಾ ಇರುತ್ತೆ ಅಂದ್ರೆ ಕೇಳ್ತಾ ಇದ್ರೆ ಕೇಳ್ತಾನೆ ಇರ್ಬೇಕು ಅನ್ಸ್ತಾ ಇರುತ್ತೆ ಸರ್. ಅಂದ್ರೆ ನಮ್ ಮಗ್ಳು ಹೇಳ್ತಾ ಇರ್ತಾಳೆ, ಅಮ್ಮ ನಿಮ್ ಗುರುಗಳು ಪ್ರೋಗ್ರಾಮ್ ಬಂತು ನೋಡಮ್ಮ ಅಂತ ಕೇಳ್ತಾನೆ ಇರ್ತಾಳೆ. ತುಂಬಾ ನೋಡ್ತಾ ಇರ್ತೀವಿ ಸರ್ ಫ್ರೀ ಇದ್ದಾಗ. ಲೈವ್ ಆಗಿ ನೋಡೋದಕ್ಕಿಂತ ಫ್ರೀ ಇದ್ದಾಗ, ಫ್ರೀ ಅನ್ನೋದಕ್ಕಿಂತ ಕೆಲಸ ಮಾಡ್ಬೇಕಾದ್ರೆ ಕೇಳಿಸ್ಕೊಂತ ಇರ್ತೀವಿ. ನಿಮ್ಮ ಮಗಳಿಗೂ ಕೂಡ ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ಹೇಳುವ, ಏನು ವಿಚಾರ? ಹಿಂಗೆ ಮೂಲ ಬೆಂಗಳೂರೇನಾ ಅಥವಾ ನೀವು ಬೇರೆ ಕಡೆಯವರಾ? ಇಲ್ಲ ಸರ್, ಹಳ್ಳಿ ನಮ್ದು. ಊರು ಹೆಸರು ಏನು ಬೇಡ ಸರ್. ಆದ್ರೆ ಒಂದ್ ಹಳ್ಳಿಯಲ್ಲಿ ನಮ್ದೊಂದು ತುಂಬಾ ಬಡ ಕುಟುಂಬ ಸರ್ ಅದು. ಅದ್ರಲ್ಲಿ ನಾವು 3 ಜನ ಮಕ್ಳು. 3 ಜನ ಮಕ್ಳಲ್ಲಿ ಒಬ್ರು ತೀರೋದ್ರು. ನಮ್ಮಪ್ಪ ತುಂಬಾ ಕುಡಿತಾ ಇದ್ರು ಸರ್. ತುಂಬಾ ಅಂದ್ರೆ ಹೆಂಗೆ ಅಂದ್ರೆ ಸಿಕ್ಕಾಪಟ್ಟೆ ದಿನ ದುಡ್ದಿದ್ದೆಲ್ಲ ಅದಕ್ಕೆ ಹಾಕೋರು ಸರ್, ದುಡಿಯೋದಕ್ಕೇನೆ, ಕುಡಿಯೋದಕ್ಕೆ. ಆ ಕುಡ್ದು ಅಮ್ಮಂಗೆ ತುಂಬಾ ಹಿಂಸೆ ಕೊಡೋರು, ಹೊಡಿಯೋದು ಬಡಿಯೋದು. ಅಂದ್ರೆ ತುಂಬಾ ನಮ್ಗೂ ಏನು ಅಷ್ಟು ತಂದಾಗ್ತಾ ಇರ್ಲಿಲ್ಲ. ಪ್ರೀತಿ ಮಾಡೋರು, ಪ್ರೀತಿ ಇತ್ತು, ಬಟ್ ಮನೆ ಕಡೆ ಏನು ಅಷ್ಟೊಂದು ಇರ್ತಾ ಇರ್ಲಿಲ್ಲ. ಅಮ್ಮ ಅಪ್ಪನ ಜಗಳದ ನಡುವೆ ನಾವು ಅಜ್ಜಿ ಊರಲ್ಲಿ ಅಲ್ಲಿ ಸ್ವಲ್ಪ ದಿವಸ ಇಲ್ಲಿ ಸ್ವಲ್ಪ ದಿವಸ ಬೆಳೆದ್ವಿ ಸರ್. ಹಂಗೆ ಒಬ್ಬಣ್ಣ ತೀರೋದ್ರು, ಇನ್ನೊಬ್ಬಣ್ಣ ಇದಾರೆ. ಅವ್ರಿಗೂ ಮದ್ವೆ ಆಗಿತ್ತು ಸರ್. ಅವ್ರ ಮದ್ವೆ ಆಗಿ ಸ್ವಲ್ಪ ಏನು ಪರ್ಸನಲ್ ಆಗಿ ಅವ್ರ ಗಂಡ ಹೆಂಡತಿ ವಿಚಾರದಲ್ಲಿ ಏನು ಭಿನ್ನಾಭಿಪ್ರಾಯ ಬಂದ್ಬಿಟ್ಟು ದೂರ ಆಗಿದ್ದಾರೆ ಸರ್. ಅದೊಂದು ನಮ್ಮ ಮನೇಲಿ ತುಂಬಾ ನರ್ಕ. ಒಂಥರ ಹೆಂಗೆ ಅಂದ್ರೆ ಆ ಘಟನೆ ಅದನ್ನ ನಾವ್ ನೋಡಿಲ್ಲ ಸರ್. ಇನ್ನೊಬ್ರು ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗ ಮಾತಾಡ್ಬಾರ್ದು. ಬಟ್ ಅಣ್ಣ ನೋಡಿದೀನಿ ಅಂತ ಹೇಳ್ಬಿಟ್ಟು ಅವಳನ್ನ ತುಂಬಾ ಕುಡ್ದು ಬಂದು ಹೊಡಿಯೋದು ಎಲ್ಲ ಮಾಡೋರು. ಹಂಗಾಗಿ ಅವ್ರು ದೂರ ಇದ್ದಾರೆ. ಇವಾಗ ಅಂತೂ ಅಮ್ಮನ ಮನೆಯಲ್ಲಿ ಅಣ್ಣ ತುಂಬಾ ಡ್ರಿಂಕ್ಸ್ ಅಡಿಕ್ಟ್ ಆಗಿದ್ದಾನೆ. ಅಮ್ಮನ್ನೇ ಹೊಡಿತಾನೆ, ಬಾಯಿಗೆ ಬಂದಂಗೆ ಬೈತಾನೆ. ತುಂಬಾ ಹೆಂಗೆ ಅಂದ್ರೆ ನೆಮ್ಮದಿ ಇಲ್ದಂಗ ಆಗೋಗೈತೆ. ಇರೋರ್ ಒಬ್ರ ಅಮ್ಮನ್ನ ಯಾರು ನೋಡ್ತಾರೆ ಅನ್ನೋ ತರ ಆಗ್ಬಿಟ್ಟೈತೆ. ಅದ್ರಲ್ಲಿ ನಮ್ದು ಸ್ವಲ್ಪ, ನಂದು ಮದ್ವೆ ಬಂದು 16 ವರ್ಷಕ್ಕೆ ಆಗುತ್ತೆ ಸರ್. ನೋಡಿನೇ ಮಾಡ್ತಾರೆ. ಅವಾಗ ನಮ್ಗೆ ಅಷ್ಟೊಂದು ತಿಳುವಳಿಕೆ ಗೊತ್ತಿರ್ಲಿಲ್ಲ ಮದ್ವೆ ಆದ್ರೆ ಹೆಂಗಿರುತ್ತೆ ಏನು ಅಂತ. ಮದ್ವೆ ಆಯ್ತು ಸರ್. ಮದ್ವೆ ಆದ್ಮೇಲೆ ಬೆಂಗಳೂರಿಗೆ ಬಂದ್ವಿ. ಎಲ್ರು ಒಟ್ಟಿಗೆ ಇದ್ವಿ ಸರ್. ನಮ್ಗೆ 2 ನಾದ್ನಿದಿರು, ಒಬ್ಬರು ಮೈದಾ, ಮತ್ತೆ ಅವ್ರ ಮಕ್ಳು, ಎಲ್ರು ಒಟ್ಟಿಗೆ. ಮೈದಾ ಸರ್, ಮೈದನ ಮತ್ತೆ ಹೌದು ಸರ್, ಮೈದನ ಮತ್ತೆ 2 ನಾದ್ನಿದಿರು, ನಮ್ ದೊಡ್ಡ ನಾದ್ನಿ ಅವ್ರ ಮಕ್ಳು ಮದ್ವೆ ಆಗಿರೋರು, ನಾವಿಬ್ರು ಎಲ್ಲ ಒಟ್ಟಿಗೆ ಬಂದ್ವಿ ಸರ್. ಅದಕ್ ಮುಂಚೆ ನನ್ಗೆ ಏನಂದ್ರೆ ಎಲ್ಲೂ ನಾನು ಒಂದ್ ಫಂಕ್ಷನ್ಗೂ ಅಟೆಂಡ್ ಮಾಡಿರೋಳೆ ಅಲ್ಲ ಸರ್. ರಿಲೇಷನ್ ಮನೆಗೂ ನಾನು ಹೋಗಿರೋಳಲ್ಲ. ಯಾಕೆ ಅಂದ್ರೆ ಅಮ್ಮ ಅವ್ರ ಮನೇಲಿ ಬಡತನ, ಮತ್ತೆ ಅಮ್ಮ ಬಂದ್ಬಿಟ್ಟು ಅಜ್ಜಿ ಮನೇಲಿ ಒಂದ್ ಸ್ವಲ್ಪ ದಿವಸ, ಅಮ್ಮ ಅಪ್ಪ ಎಲ್ಲೆಲ್ಲೋ ಜೀವನ ಮಾಡ್ಕೊಂಡ್ ಬಂದ್ರು ಸರ್. ಬೆಂಗಳೂರು ಒಂದ್ ಸ್ವಲ್ಪ. ನೀವು ಇನ್ನೊಬ್ರು ನಿಮ್ ಸಂಬಂಧಿಕರು ಕಾರ್ಯಕ್ರಮಗಳಿಗೆ ಹೋಗದೇ ಇರೋದು? ಕಾರ್ಯಕ್ರಮಗಳು ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಒಂದು 5ನೇ ಕ್ಲಾಸ್ 3ನೇ ಕ್ಲಾಸ್ ಹಿಂಗಿದ್ದಾಗ ಸ್ವಲ್ಪ ನಮ್ ರಿಲೇಟಿವ್ಸ್ ತುಂಬಾ ಹತ್ತಿರದವ್ರ ಮನೆಗ್ ಮಾತ್ರ ಹೋಗ್ತಾ ಇದ್ದು ಸರ್. ಅಷ್ಟ್ ಬಿಟ್ರೆ ಇನ್ನ ಯಾವ ಮದ್ವೆ ಅಂತೆ ಶ್ರೀಮಂತ ಅಂತ ಇಂತ ಜನಗಳ ಜೊತೆ ಹೆಂಗ್ ಬೆರಿಬೇಕು ಅಂತಾನೆ ನನಗ್ ಗೊತ್ತಿರ್ಲಿಲ್ಲ ಸರ್. ಹೇಳ್ಬೇಕಂದ್ರೆ ಅಂತ ಒಡನಾಟ ಏನು ಇರ್ಲಿಲ್ಲ. ಹಾಗಾಗಿ ತುಂಬಾ ಕಷ್ಟ ಆಯ್ತು ಸರ್. ಬಂದಾಗ ಹೊಂದಾಣಿಕೆ ಆಗ್ಲೇ ಇಲ್ಲ ನಾದ್ನಿಯವ್ರಿಗೂ ನಮ್ಗೂ ಎಲ್ಲ. ಆಮೇಲೆ 1 ತಿಂಗಳು ಜೊತೆಲಿ ಇದ್ವಿ. ಅವರು ಬೇಸಿಗೆ ರಜಾ ಬಂತು ಅಂತ ನಮ್ ದೊಡ್ಡನಾದ್ನಿಯವ್ರು ಊರಿಗೆ ಹೋದ್ರು. ನಮಗ್ ಬೇರೆ ಮನೆ ಮಾಡ್ಬಿಟ್ಟು ನಮ್ಗೆ ಇನ್ನೊಂದು ಮೈದ್ನ ಮದ್ವೆ ಆಗದೆ ಇರೋರು ಮತ್ತೆ ಮದ್ವೆ ಆಗಿರೋರು, ನಾನು ನಮ್ಮ ಯಜಮಾನ್ರು, ಇಷ್ಟು ಜನಕ್ಕೆ ಒಂದ್ ಮನೆ ಮಾಡಿ ಇಟ್ರು ಸರ್. ಇಟ್ಟಾದ್ಮೇಲೂ ನಮ್ಗೆ ಯಾಕೋ ಅಂಡರ್ಸ್ಟ್ಯಾಂಡಿಂಗ್ಗೆ ಅವ್ರು ಮಾಡೋದು ನನ್ಗಿಷ್ಟ ಆಗಲ್ಲ, ನಾವ್ ಮಾಡೋದು ಅವ್ರಿಗೆ ಇಷ್ಟ ಆಗಲ್ಲ. ನಾನು ಏನೇ ಒಂದ್ ಮಾಡಿದ್ರು ಅವ್ರಿಗೆ ತಪ್ಪು ಅನ್ನೋ ತರನೇ ನೋಡೋರು. ಅಲ್ಲಿ ನಮ್ಮ ಮೈದ್ನ ಮತ್ತೆ ನಮ್ ನಾದ್ನಿ ಅವರು
ಅವ್ರು ಬಂದ್ಬಿಟ್ಟು ನಮ್ಮ ಅತ್ತೆಗೆ ಫೋನ್ ಮಾಡಿ A to Z ಮನೇಲಿ ಏನ್ ನಡೆಯುತ್ತೆ ಏನಿಲ್ಲ ಅನ್ನೋದೆಲ್ಲ ಹೇಳೋರು. ಅವ್ರು ಬಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ಇದ್ ಮಾಡೋರು. ನಮ್ಮ ಮನೆಯವರು ಒಂಥರ ಯಾವಾಗ್ಲೂ ಇದ್ರಲ್ಲೇ ಇರೋರು. ಅವ್ರಿಗೆ ಯಾರ ಕಡೆ ಏನ್ ಮಾತಾಡ್ಬೇಕು ಹೆಂಗೆ ಅಂತ ಗೊತ್ತಾಗ್ತಾನೆ ಇರ್ಲಿಲ್ಲ ಸರ್. ಹಂಗೆ ಒಂದು 8 ವರ್ಷ ನಡೀತು ಸರ್. ಹೆಂಗೋ 3 ವರ್ಷ ಆಯ್ತು. 3 ವರ್ಷದವರೆಗೂ ಮಕ್ಳು ಇರ್ಲಿಲ್ಲ. ಆಮೇಲೆ ಹಾಸ್ಪಿಟಲ್ಗೆಲ್ಲ ತೋರಿಸಿ ಆಮೇಲೆ ದೇವ್ರು ದಿಂಡ್ರು ಎಲ್ಲ ಇದ್ ಮಾಡಿದ್ಮೇಲೆ ಒಂದ್ ಮಗ್ಳು ಹುಟ್ಟಿದ್ಲು ಸರ್. ಮಗ್ಳು ಹುಟ್ಟಿ 1 ವರ್ಷ 2 ವರ್ಷ ಚೆನ್ನಾಗೇ ಇದ್ವಿ ಸರ್. ನಾನು ನಮ್ಮ ಮನೆಯವರು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ವಿ, ತುಂಬಾ ಚೆನ್ನಾಗೇ ಇದ್ವಿ. ಆಮೇಲೆ ಅದು ದುಡ್ಡು ಸಾಕಾಗಲ್ಲ, ಬರ್ತಾ ಬರ್ತಾ ಖರ್ಚುಗಳು ಜಾಸ್ತಿ ಆಗುತ್ತೆ. ಇಬ್ರು ಗಾರ್ಮೆಂಟ್ಸ್ ಅಲ್ಲೇ ಮಾಡಿದ್ರೆ ಹಿಂಗೆ ಅವ್ರ ಅಷ್ಟ್ ದುಡಿತಾರೆ ಇವ್ರ ಇಷ್ಟ್ ದುಡಿತಾರೆ ಅಂತ ನಾನ್ ನಮ್ಮ ಮನೆಯವ್ರಿಗೆ ಹೇಳಿ 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 ಒಂದು ಆಟೋ ತಗೊಳ್ಳಿ ಅಂತ ಹೇಳ್ದೆ ಸರ್. ಹೆಂಗೋ ಒಂದು ಆಟೋ ತಗೊಂಡ್ರು. ದುಡ್ಡೇ ಚೆನ್ನಾಗಿತ್ತು. ಅಲ್ಲಿಂದಾನೇ ಸರ್ ನಮ್ಗೆ ಸ್ವಲ್ಪ ತುಂಬಾನೇ ನಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗು. ಮತ್ತೆ ಅವರು ಯಜಮಾನ್ರು ಅವ್ರದೇ ನಡಿಬೇಕು, ನಮ್ದು ಅಂದ್ರೆ ಏನೋ ಒಂಥರ ತಿರಸ್ಕಾರ. ನಮ್ ಮಾತಿಗೆ ಬೆಲೆನೇ ಇಲ್ಲ ಸರ್. ಮದ್ವೆ ಆಗಿ 15 ವರ್ಷ ಆಗಿದೆ ಸರ್. 15 ವರ್ಷಕ್ಕೆ ಒಂದು ದಿನಾನು ಒಂದ್ 500 ರೂಪಾಯಿ ನಾನ್ ದುಡ್ದಿದೀನಿ ತಗೊಳಮ್ಮ, ಇದ್ರಲ್ಲಿ ಏನಾದ್ರು ಕೊಡಿಸ್ತೀನಿ ಅಂತಾನು ನನಗ್ ತಂದ್ಕೊಟ್ಟಾರಲ್ಲ ಸರ್. ಮತ್ತೆ ನಾನು ಕೆಲ್ಸಕ್ಕೆ ಹೋಗಿ ಅವ್ರ ಕೈಗೆ ಸಂಬಳ ಬಿಟ್ರೆ ಮಾತ್ರ ಅವರು 3 ಹೊತ್ತು ಅನ್ನಕ್ಕೆ ಊಟ ತಿನ್ನಕ್ ಮಾತ್ರ ತಂದಾಕೋರು ಸರ್. ಅಷ್ಟ್ ಬಿಟ್ರೆ ಬೇರೆ ಇನ್ನೇನ್ ಮಾಡ್ತಾ ಇರ್ಲಿಲ್ಲ ಅವರು. ನನಗೆ ಎಷ್ಟು ದಿನ ಅಂತ ನೋಡ್ಲಿ ಸರ್, ಮಗು ಹುಟ್ಟೋವರೆಗೂ ನಾನು ಸುಮ್ನೆ ಇದ್ದೆ. 1 ವರ್ಷದವರೆಗೂ ಸುಮ್ನೆ ಇದ್ದೆ. ಮನೆಗೂ ಏನು ಸರಿಯಾಗಿ ಇದ್ ಮಾಡ್ತಾ ಇರ್ಲಿಲ್ಲ. ಬಟ್ ದುಡ್ಡು ಮಾತ್ರ ವೇಸ್ಟ್ ಮಾಡೋರಲ್ಲ ಸರ್ ಅವರು. ತುಂಬಾ ಚಿಪ್ಪುಂಡ್ರು, ಸಖತ್ತು ಚಿಪ್ನ. ಅಂದ್ರೆ ಮನೆಯಲ್ಲಿ 5 ರೂಪಾಯಿ ಬಟ್ಟೆ ಸೊಪ್ಪು ತಂದ್ಕೊಡೋರು ಸರ್. ತುಂಬಾ ಉಜ್ಜು ಬಿಡ್ತಾಳೆ ಅಂತ. ಒಂದು ಕಾಫಿ ಕುಡಿಬೇಕು ಅಂದ್ರೆ ಹಾಲ್ ತಗೊಂಬನ್ನಿ ಅಂದ್ರುನು ಅವರು 10 ರೂಪಾಯಿ ಖರ್ಚಾಗುತ್ತೆ. ನಾನ್ ತುಂಬಾ ಕಷ್ಟ ಪಟ್ಟಿದೀನಿ. ಬೇರೆಯವ್ರ ಮನೇಲೆಲ್ಲ ಇದ್ದೀನಿ, ಅಲ್ಲೆಲ್ಲ ನನ್ನನ್ನು ತುಂಬಾ ಇದ್ರಾಗ ನೋಡಿದಾರೆ. ನಾನು ಖರ್ಚು ಮಾಡೋದಕ್ಕೆ ನಿಮ್ಗೆ ಅಂತಾನೆ ಎತ್ತಿಕ್ತೀನಿ ಅಂತ ಹೇಳ್ಬಿಟ್ಟು ತುಂಬಾನೇ ಜಿಜ್ಞತನ ಅಂದ್ರೆ ಎಷ್ಟು ಅಂದ್ರೆ ಹೇಳಕ್ಕಾಗದೆ ಇರೋಷ್ಟು ಮಾಡ್ತಾ ಇದ್ರು ಸರ್. 1 ರೂಪಾಯಿಂದು ಇವತ್ತಿಗೂ ಹೇಳ್ತೀನಿ ಸರ್, ನನ್ಗೆ 1 ರೂಪಾಯಿಂದು ಏನು ಮಾಡಿಲ್ಲ ಸರ್ ಅವರು. ಬಟ್ ಅವರು ಏನು ವೇಸ್ಟ್ ಖರ್ಚು ಮಾಡಲ್ಲ. ಅಂದ್ರೆ ಮಗುನ ನನ್ಗೆ 3 ವರ್ಷ ಆಯ್ತು ಸರ್. ಮಗುಗೆ ಹಂಗು ಹಿಂಗು ಮಾಡಿ ಒಂದು 9-11 ತಿಂಗಳಿಗೆ ನಮ್ಮ ಅಮ್ಮವ್ರ ಮನೇಲಿ ಬಿಟ್ಟು ಬಂದೆ ಸರ್ ಕೆಲ್ಸಕ್ಕೆ ಹೋಗಕ್ಕೆ ಅಂತ. ಅಲ್ಲಿ ಊರಿಗೆ ಹೋಗೋದಕ್ಕೂ ನನಗೆ ಅವರು ಅಮೌಂಟ್ ಏನು ಕೊಡ್ತಾ ಇರ್ಲಿಲ್ಲ. ಒಂದು 500 ಕೊಡೋರು. ಅವಾಗ ಚಾರ್ಜ್ ಒಂದು 250-300 ರೂಪಾಯಿ ಆಗೋಗೋದು. ಅವರು ಮನೇಲಿ ಬಂದ್ಬಿಟ್ಟು ಅವ್ರ ಅಮ್ಮ ಎಲ್ಲ ಅವ್ರ ಅಮ್ಮಂಗ್ ದುಡ್ಡು ಕೊಡ್ತಾಳೆ, ಅದಕ್ಕೆ ನೋಡ್ಕೊಂತಾರೆ, ಅವ್ರೇನ್ ಪುಕ್ಸೈಟೆ ನೋಡ್ಕೊಂತಾರ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಮ್ ಯಜಮಾನ್ರ ಹತ್ರ ಹೇಳೋದು ನನ್ ಕಿವಿಗ್ ಬಿತ್ತು ಸರ್. ಹಂಗಾಗಿ ನಮ್ಗೆ ಏನು ಕಷ್ಟ ಸುಖ ನೋಡಲ್ಲ, ಇನ್ ನಮ್ಮಮ್ಮ ಅವ್ರಿಗೆ ಎಲ್ಲಿ ನೋಡ್ತಾರೆ ಇವ್ರು ಅಂತ ಹೇಳ್ಬಿಟ್ಟು ನಾನ್ ಪಾಪನ್ ಎತ್ಕೊಂಡ್ ಬಂದ್ಬಿಟ್ಟೆ ಸರ್. 1.5 ವರ್ಷಕ್ಕೆ 1.5 ವರ್ಷಕ್ಕೆ ಎತ್ಕೊಂಡ್ಬಂದು ಗಾರ್ಮೆಂಟ್ಸಿಗೆ ಕರ್ಕೊಂಡ್ ಹೋದೆ ಸರ್ ಬೇಬಿ ರೂಮ್ಗೆ. ನಮ್ ಮಗ್ಳು ಹಂಗೆ ಕೆಲ್ಸ ಮಾಡ್ತಾನೆ 3 ವರ್ಷ ಆಯ್ತು ಸರ್. 3 ವರ್ಷ ಆದ್ಮೇಲೆ ನಾನು ಸ್ಕೂಲಿಗೆ ಸೇರ್ಸ್ಬೇಕು ಅಂತ ಡಿಸೈಡ್ ಮಾಡಿದೆ. ಅದಕ್ಕೂ ಮುಂಚೆ ಹಂಗೆ ತುಂಬಾನೇ ಜಿಪುಣ್ತನ. ಏನಾದ್ರು ಕೇಳಿದ್ರೆ ನಿಮ್ ಮನೆಗ್ ಅದೇ ಇದ್ದ, ನಿಮ್ ಮನೆಗ್ ಇದೇ ಇದ್ದ, ಅದೇ ತಿಂದ್ ಬೆಳ್ದಿದ್ದ, ಹಿಂಗೆ ಇದ್ದ ಅಂತ ಹಿಡ್ಕೊಂಡ್ ಹೊಡಿಯೋರು ಸರ್. ಹಂಗಾಗಿ ಹಿಂಗೆ ಮಾತಿನ ಮಾತು ಬಂದು ನಾನು ಜೊತೆಲಿದ್ರಲ್ವಾ, ನಮ್ ಮನೆಗೆ ಬೆಳಗ್ಗೆ ಇದ್ರೆ ಏನ್ ಮಾಡ್ತೀವಿ ಏನಿಲ್ಲ, ಊಟದ್ದು ತಿಂಡಿ ವಿಚಾರ ಎಲ್ಲ ಪ್ರತಿಯೊಂದು ಸರ್. ಈ ಮನೇಲಿ ಏನ್ ನಡೆಯುತ್ತೆ, ಯಾರಾದ್ರೂ ಸುಮ್ನೆ ಅಕ್ಕಪಕ್ಕದವ್ರು ಬಂದು ಹೋದ್ರು ಇಂಥವ್ರೆ ಬಂದಿದ್ರು, ಇಷ್ಟು ಗಂಟೆಗೆ ಬಂದಿದ್ರು, ಪ್ರತಿಯೊಂದು ನಮ್ಮ ಅತ್ತೆಗೆ ಫೋನ್ ಮಾಡಿ ಹೇಳೋರು. ಹಂಗಾಗಿ ಏನಕ್ಕೂ ನನ್ಗೆ ಅವಕಾಶನೇ ಇರ್ಲಿಲ್ಲ ಸರ್. ವರ್ಷ ಆದ್ರೂ ನಮ್ಮ ಅಮ್ಮ ಅವ್ರು ನಮ್ಮ ಮನೆಗ್ ಬರ್ತಾ ಇರ್ಲಿಲ್ಲ ಸರ್, ಮಗಳ ಮನೆ ಅಂತ. ಅವತ್ತು ಒಂದಿನ ಶಿವರಾತ್ರಿ ಹಬ್ಬ ತಂಬಿಟ್ ತಗೋಬಿಟ್ಟು, ನಮ್ಮೂರ್ ಕಡೆ ತಂಬಿಟ್ ಮಾಡ್ತಾರೆ ಸರ್ ಶಿವರಾತ್ರಿ ಹಬ್ಬಕ್ಕೆ. ನಮ್ಮ ಅಮ್ಮ ಬಂದ್ರು ಮಗಳನ್ನ ನೋಡಕ್ಕೆ ಅಂತ ಬಂದು ನೋಡ್ಕೊಂಡ್ರು. ನೋಡಿದಾದ್ಮೇಲೆ
ಅವರು ಮಾತಾಡ್ಕೊಂಡು ನನಗೆ ಇವ್ರು ಫೋನ್ ಕೊಡ್ತಾ ಇರ್ಲಿಲ್ಲ ಸರ್ ಮಾತಾಡೋದಕ್ಕೆ ಅವ್ರ ಜೊತೆ. ಹಂಗಾಗಿ ಅವ್ರೊಂದು ಕೀಪ್ಯಾಡ್ ಫೋನ್ ಕೊಟ್ಟೋದ್ರು ಸರ್. ಅದಾದ್ಮೇಲೆ ಅವ್ರು ಹೋದ್ಮೇಲೆ ಅಮ್ಮ ಬಂದೋದ್ಮೇಲೆ ಜಗಳ ಮಾಡಿದ್ರು. ಫೋನಲ್ಲಿರೋ ಸಿಮ್ಮೆ ಎತ್ತಿಟ್ಕೊಂಡ್ರು, ಫೋನು ಎತ್ತಿಟ್ಕೊಂಡ್ರು. ನಾನು ಏನು ಫೋನ್ ಎತ್ತಿಟ್ಕೊಂಡಿದೀರಾ, ನೀವು ಮಾತಾಡಕ್ ಬಿಡಲ್ಲ, ನೀವು ಸರಿಯಾಗಿ ನೋಡ್ಕೊಳಲ್ಲ, ನೋಡ್ಕೊಳ್ಳೋರ್ಗು ಬಿಡಲ್ಲ. ನಂಗೆ ಹಿಂಗೆ ಮಾತು ಬೆಳೆದ್ಬಿಟ್ಟು ಒಂದ್ ಸ್ವಲ್ಪ ಜಗಳ ಆಯ್ತು ಸರ್. ನನ್ಗೆ ಮಾತು ಎತ್ತಿದ್ರೆ ಅವರು ಇಷ್ಟ ಇದ್ರೆ ಇರು, ಕಷ್ಟ ಆದ್ರೆ ಹೋಗು ಅಂತ ಈಚೆ ತಳ್ಳೋರು ಸರ್. ಯಾವಾಗ್ಲೂ ಬರೀ ಅದೊಂದೇ ಮಾಡೋರು. ಅಮ್ಮ ಬೆಳಗ್ಗೆ ಹೋಗೋರೆ, ನಾನ್ ಬಂದ್ಬಿಟ್ಟು ಅದ್ ಜಗಳ ಆಗಿದ್ದಕ್ಕೆ ಸಂಜೆ ಬಂದು ನಮ್ಮ ಅಣ್ಣ ಅವ್ರು ಇಲ್ಲೇ ಇದ್ರು, ಅವ್ರ ಮನೆಗ್ ನಾನ್ ಹೋಗಿದ್ದೀನಿ ಸರ್. ಆಮೇಲೆ ಹಂಗೆ ಒಂದ್ ತಿಂಗ್ಳು ಹಂಗು ಹಿಂಗು ನಾನ್ ಬರ್ಲೇ ಇಲ್ಲ, ಅಮ್ಮನ್ ಮನೇಲೇ ಇದ್ದೆ. ಅದಾದ್ಮೇಲೆ ಇವ್ರು ಬಂದ್ರು ಸರ್. ಬಂದು ಆಮೇಲೆ ಎಲ್ಲ ಪಂಚಾಯತಿ ತರ ಊರಲ್ಲಿ ದೊಡ್ಡವರೆಲ್ಲ ಕುತ್ಕೊಂಡ್ ಮಾತಾಡೋರು ಸರ್. ಮಾತಾಡ್ಬಿಟ್ಟು ಹಿಂಗೆಲ್ಲ ಮಾಡ್ಬಾರ್ದು ಹಂಗೆ ಅಂತ ಇಬ್ರಿಗೂ ಒಂದು ಸಮಾಧಾನದ ಮಾತು ಹೇಳಿ ಮತ್ತೆ ಕಳ್ಸಿದ್ರು ಸರ್. ಕಳ್ಸಿದ್ದಾದ್ಮೇಲೆ ಅಲ್ಲಿಂದ ಬಂದಾದ್ಮೇಲೂ ಅವ್ರು ಅಷ್ಟಕ್ಕಷ್ಟೇನೆ ನೋಡ್ಕೊಂತ ಇದ್ರು ಸರ್. ಹಂಗಾಗಿ ನಾನ್ ಏನ್ ಮಾಡ್ದೆ ಅಂದ್ರೆ, ನಾನ್ ದುಡ್ದಿದ್ ನನಗ್ ಬಿಡು, ನಿನ್ಗೇನು ಕೇಳಲ್ಲ, ಅಟ್ಲೀಸ್ಟ್ ಮಗು ಸ್ಕೂಲಿಗೆ ಸೇರಿಸ್ತಾ ಇದೀನಿ, ನಮ್ ಮಕ್ಳನ್ನು ಅಲ್ಲಿ 4 ಜನದ ಮಧ್ಯೆ ಹೋದಾಗ ಅವರು ನಮ್ ಮಕ್ಳು ನಮ್ ಮಗು ಅವ್ರ ತರನೇ ಇರ್ಬೇಕು ಅಂತ ಬಲವಂತ ಮಾಡಿ ಕಾಡಿ ಬೇಡಿ ಕಾಲಿಗೆ ಮುಗ್ದು ಜಗಳ ಮಾಡಿ ನನ್ನ ದುಡ್ಡು ಮಾತ್ರ ನಾನ್ ಬಿಡಿಸ್ಕೊಂಡೆ ಸರ್. ಅಲ್ಲಿಂದ ಈಚೆಗೆ ಅವ್ರ ಒಂದ್ ಮಾತು ಹೇಳಿದ್ರು ಸರ್, ಆಯ್ತು ನೀನ್ ದುಡ್ದಿರೋದ್ ನಿನ್ ಬಿಡ್ತೀನಿ, ಮನೆದ್ ಏನ್ ಬಂದ್ರು ನಿಂದೆ, ಮನೆ ಖರ್ಚು ಏನ್ ಬಂದ್ರು ನಿಂದೆ, ನಿನ್ ಮಗ್ಳು ಸ್ಕೂಲ್ ಫೀಸ್ ಕಟ್ಕೋಬೇಕು, ಎಲ್ಲ ನೀನೇ ಮೇಂಟೈನ್ ಮಾಡ್ಕೋಬೇಕು ಅಂತ ಹೇಳಿ ಬಿಟ್ರು ಸರ್. ಅವಾಗಿಂದ ಒಂದ್ ಊರಿಗೆ ನನ್ ಕರ್ಕೊಂಡ್ ಹೋಗ್ಬೇಕು ಅಂದ್ರು ಪೆಟ್ರೋಲ್ ಸಮೇತ ನಾನ್ ಹಾಕಿಸ್ಬೇಕು ಸರ್. ಅವ್ರು ಅಷ್ಟು ಕಟ್ನಿಟ್ಟಾಗೆ ಒಂಥರ ಅವ್ರ ಹೆಂಡತಿಯನ್ನ ಇದು ನನ್ಗೆ ಎಲ್ಲೂ ಕೊಡ್ಲೇ ಇಲ್ಲ ಸರ್. ಅವರು ಎಲ್ಲಿ ಹೋದ್ರು ಲೆಕ್ಕಾಚಾರದಲ್ಲೇ ಇದ್ ಮಾಡ್ರು ಸರ್. ನಂದು ದುಡ್ದಿರೋದ್ ಬಿಟ್ಟಿರೋದಕ್ಕೆ ಅವರು ಮನೆಗೆ ಏನಾದ್ರು ಒಂದ್ ವಸ್ತು ಬೇಕು ಅಂದ್ರುನು ನನ್ನ ಹತ್ರ ಅಕಸ್ಮಾತ್ ಅಮೌಂಟ್ ಇಲ್ಲ ಅಂದ್ರೆ ಅವ್ರು ತಗೊಂಬಂದ್ರೆ ಲೆಕ್ಕ ಇಟ್ಬಿಟ್ಟು ಮತ್ತೆ ಪೇಮೆಂಟ್ ಆದ್ಮೇಲೆ ಇಸ್ಕೊಳ್ಳೋರು ಸರ್. ಅಷ್ಟು ಲೆಕ್ಕಾಚಾರದಲ್ಲೇ ಇದ್ ಮಾಡ್ಬಿಟ್ರು ಸರ್. ತುಂಬಾ ವರ್ಷದಿಂದ ಹಂಗೆ ಒಂದ್ 15 ವರ್ಷ ಜೀವನ ಮಾಡಿದ್ರು ಸರ್. ಆದ್ರೆ ಇವಾಗ ಏನಾಗಿದೆ ಅಂದ್ರೆ ನನ್ಗೆ ಆಗ್ಲೇ ಇಲ್ಲ ಸರ್. ಈಗ ಒಂದ್ 3 ತಿಂಗಳಿಂದ ತುಂಬಾ ಹಂಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ ಇನ್ನೊಂದು ಅಮ್ಮನ ಮನೆ ಕಡೆನೂ ಎಲ್ಲೂ ಹೋಗಲ್ಲ. ಅಮ್ಮ ಹಂಗೇನು ಅದು ಅವ್ರು ಬೆಳಗ್ಗೆ ಬಂದ್ ಸಂಜೆ ಹೋಗೋರೆ. ಅವತ್ ಚಿತ್ರಾನ್ನ ಮಾಡಿಟ್ಟಿದ್ದೆ ಸರ್ ನಾನು, ಅಮ್ಮ ಹೋಗಿದ್ದೆ ಸರ್. ಇಲ್ಲಿ ಆ ನ್ಯಾಯದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಅಮ್ಮ ಅನ್ನಕ್ಕೆ ಏನೋ ಬೆರೆಸ್ಬಿಟ್ಟು ಇಕ್ಕೋಗೈತೆ ಅಂತ ಹೇಳ್ಬಿಟ್ಟು, ಅಂದ್ರೆ ಏನೋ ಅವ್ರು ಏನ್ ಅನ್ಕೊಂಡ್ರು ಸರ್, ಏನೋ ಹಾಕವ್ರೆ ಅನ್ನದಲ್ಲಿ ಅಮ್ಮ ಮಗಳು ಅಂತ ಹೇಳ್ಬಿಟ್ಟು ನ್ಯಾಯದಲ್ಲೆಲ್ಲ ಹೇಳುದು. ಅಲ್ಲ, ಒಂದ್ ನಿಮಿಷ, ಯಾರು ಅಂದೊಳಿಕೆ ಹಾಕಿರೋದು? ಅಮ್ಮ ಬಂದಿದ್ರಲ್ಲ ಸರ್ ಶಿವರಾತ್ರಿ ಹಬ್ಬಕ್ ನೋಡೋದಕ್ಕೆ. ಅವಾಗ ಜಗಳ ಮಾಡಿದ್ರಲ್ಲ ಸರ್. ಆ ಜಗಳದ ಮಧ್ಯೆ ನನ್ಗೆ ಇಷ್ಟ ಇದ್ರೆ ಇರು, ಕಷ್ಟ ಆದ್ರೆ ಹೋಗು ಅಂತ ಅಂದ್ರಲ್ಲ. ನಾನು ಊರಿಗೆ ಹೋದ್ನಲ್ಲ ಸರ್. ಊರಿಗೆ ಹೋದಾಗ ಅಮ್ಮ ಮಗಳು ಮಾತಾಡ್ಕೊಂಡು ಅನ್ನದಲ್ಲಿ ಏನೋ ಹಾಕ್ಬಿಟ್ಟು ಹೋಗವ್ರೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಸರ್. ಅದಕ್ಕೆ ನಾನು ಏನ್ ಮಾಡ್ದೆ, ಇವ್ರಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಮತ್ತೆ ನನ್ ತಲೆ ಮೇಲೆ ಬರುತ್ತೆ, ನಾನಂತೂ ಹೋಗಲ್ಲ ಅವ್ರ ಮನೆಗೆ ಅಂತ ಹೇಳ್ಬಿಟ್ಟು ನಾನ್ ಹಠ ಮಾಡಿ ಅಲ್ಲೇ ಇದ್ದೆ ಸರ್. ಊರಲ್ಲಿ 1 ತಿಂಗಳಾದ್ರೂ ನಾನು ಅಲ್ಲೇ ಇದ್ದೆ. ಅದಾದ್ಮೇಲೆ ಬಂದ್ರು. ಹಂಗೆ ಹಿಂಗೆ ಅಕ್ಕ ಪಕ್ಕದವ್ರೆಲ್ಲ ಗಂಡನ ಮನೆಯಲ್ಲಿ ಇದ್ರೇನೆ ಬೆಲೆ, ಏನೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ವಿ, ನಾವೆಲ್ಲ ಹೇಳಿದೀವಲ್ಲ ಇವಾಗ ಅಂತ ಹೇಳ್ಬಿಟ್ಟು ಕಳ್ಸಿದ್ರು ಸರ್. ಯಾವತ್ತು ಕಾಲ್ ತೆಗೆದು ಬರ್ಬೇಡ ಅಂತ ಹೇಳಿ ಕಳ್ಸಿದ್ರು. ಕಳ್ಸಿದ್ದಾದ್ಮೇಲೆ ಬಂದೆ ಸರ್. ಬಂದು ಹಂಗೆ ಇಬ್ರು ಜೊತೆಗೆ ಹೋಗ್ತಾ ಇದ್ವಿ ಕೆಲ್ಸಕ್ಕೆ. 8 ವರ್ಷ ಜೊತೆಲೇ ಹೋದ್ವಿ. ಅದು ನಾನು ಅಡ್ಜಸ್ಟ್ ಮಾಡ್ಕೊಂಡು ಹೋದೆ ಸರ್. 8 ವರ್ಷ ಅಂದ್ರೆ ಗಾರ್ಮೆಂಟ್ಸ್ ಅಲ್ಲಿ ಮಾಡೋವರೆಗೂ ತುಂಬಾ ಅಡ್ಜಸ್ಟ್ ಮಾಡ್ಕೊಂಡು ಹೋದೆ. ಆಟೋಗ್ ಹೋದ್ಮೇಲಂತೂ ಆಟೋಗ್ ಹೋದ್ರು ದುಡ್ಮೆ ಸ್ವಲ್ಪ ಪರವಾಗಿಲ್ಲ ಸರ್. ಪರವಾಗಿಲ್ಲ ಅಂದ್ರು ನನ್ಗೆ ಇವತ್ತಿಗೂನು ಅವ್ರ ₹1 ಲೆಕ್ಕಾಚಾರದ್ದು ಹೇಳಲ್ಲ ಸರ್. ಒಂದೇ ₹1 ಲೆಕ್ಕಾಚಾರದ್ದು ಹೇಳಲ್ಲ. ಮತ್ತೆ ಮನೇಲಿ ನಾನ್ ಪೂಜೆ ಮಾಡಿದ್ರೆ ಅವರಿಗೆ
ಅವ್ರಿಗೆ ಬಿಸ್ನೆಸ್ ಆಗಲ್ಲಂತೆ ಸರ್. ಮತ್ತೆ ನನ್ನ ಆಟೋದಲ್ಲಿ ಕುತ್ಕೊಂಡ್ರು ಬಿಸ್ನೆಸ್ ಆಗಲ್ಲ ಅಂತಾರೆ. ಬೆಳಗ್ಗೆ ಎದ್ಬಿಟ್ಟು ಬೇರೆಯವ್ರ ಮುಖ ನೋಡ್ಕೊಂಡ್ ಬರ್ತಾರೆ. ಬೇರೆಯವ್ರ ಮುಖ ಎಲ್ಲಿಗೆ ಹೋಯ್ತಾರ ನೋಡಕ್ಕೆ? ಅಂದ್ರೆ ಹೊರಗಡೆ ಹೋಗ್ತಾರೆ ಸರ್. ಅವ್ರು ಎದ್ದಿದ ತಕ್ಷಣ ಹೊರಗಡೆ ಹೋಗ್ಬಿಟ್ಟು ಬೇರೆಯವ್ರನ್ನ ನೋಡ್ಕೊಂಡ್ ಬಂದು ದೇವ್ರ ಮುಖ ನೋಡ್ತಾರೋ ಬೇರೆಯವ್ರ ಮುಖ ನೋಡ್ಲಿಕ್ಕೆ ಹೋಯ್ತಾರ? ಅಂದ್ರೆ ಫಸ್ಟ್ ದೇವ್ರ ಮುಖ ನೋಡ್ತಾರೆ ಸರ್. ಅದಾಗಿದ ತಕ್ಷಣ ಹೊರಗಡೆ ಹೋಗಿ ಬೇರೆ ಅವ್ರಿಗೆ ಸೆಟ್ ಆಗಿರೋ ಮುಖ ನೋಡ್ಕೊಂಬಂದು ಅವರು ಮುಂದೆ ಕೆಲಸ ಮಾಡೋದು ಸರ್. ಏನೇ ಆಗ್ಲಿ ಅವ್ರಿಗೆ ಸೆಟ್ ಆಗಿರೋರು ಬೆಳಿಗ್ಗೆ ಎದ್ದ ತಕ್ಷಣ ಆಚೆ ಇರ್ತಾರೆ. ಅಂದ್ರೆ ಬರ್ತಾರ ಬಿಡ್ತಾರ, ಬರೋವರೆಗೂ ವೇಟ್ ಮಾಡ್ತಾರೆ ಸರ್. ಅವ್ರು ಇನ್ನೇನ್ ಮಾಡ್ತಾರೆ, ನೋಡಬಾರ್ದು ಅಂತ. ನನ್ನನ್ ನೋಡ್ಬಾರ್ದು ಅಂತ. ಹೊರಗಡೆ ಒಳ್ಳೇದ್ ನೋಡ್ತಾರೋ ಬಿಡ್ತಾರೋ, ನಿನ್ನಂತೂ ನೋಡ್ಬಾರ್ದು ಅಂತ. ನೋಡ್ಬಾರ್ದು ಅಂತ ಮಗಳನ್ನ ನೋಡ್ತಾರೆ ಸರ್. ಮಗಳನ್ನ ಅವ್ರಿಗೇನು ಅಂತ ಇದಿಲ್ಲ, ಮಗ್ಳು ಕುತ್ಕೊಂಡ್ರೆ ಬಿಸ್ನೆಸ್ ಆಗುತ್ತೆ, ನನ್ ಮಗ್ಳು ಇದು ಅಂತ ಹೇಳ್ತಾರೆ. ಮುಂಚೆ ಗಂಡ್ ಮಗು ಆಗಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಹುಟ್ಟಿದ ತಕ್ಷಣ ಎತ್ಕೊಂಡಿರ್ಲಿಲ್ಲ, ಚೆನ್ನಾಗೂ ಏನ್ ಅಷ್ಟೊಂದು ಕೇರ್ ಮಾಡ್ತಾ ಇರ್ಲಿಲ್ಲ. ಈಗ್ಲೂ ಕೇರಿಂಗ್ ಇಲ್ಲ ಸರ್, ಪ್ರೀತಿ ಇದೆ, ಬಟ್ ಕೇರ್ ಯಾವ ಟೈಮ್ಗೆ ಏನ್ ಮಾಡ್ಬೇಕು ಏನು ಅನ್ನೋದೆಲ್ಲ ಏನು ಇಲ್ಲ ಸರ್. ಒಂದ್ ಸ್ಕೂಲ್ ಫೀಸ್ ಕಟ್ಟಲ್ಲ. ಇವಾಗ ಫಿಫ್ತ್ ಸ್ಟ್ಯಾಂಡರ್ಡ್ ಆದ್ರೂನು ಅವಳಿಗೆ ಒಂದ್ ದಿನಕ್ಕೂ ಅವಳಿಗೆ ಏನ್ ಬೇಕು ಅದನ್ನ ಅವ್ರು ನೋಡಿದವ್ರೆ ಅಲ್ಲ ಸರ್. ಅದ್ರಲ್ಲಿ ನನ್ನ ವಿಚಾರದಲ್ಲಿ ಮಾತ್ರ ಈ ತರ ನನ್ ಪೂಜೆ ಮಾಡಿದ್ರೆ ಇದ್ ಮಾಡೋದು. ಮನೇಲಿ ಯಾವ್ದೇ ರೀತಿ ಸ್ವತಂತ್ರ ಅವ್ರು ನನಗ್ ಕೊಟ್ಟೇ ಇಲ್ಲ ಸರ್ ಅವತ್ತಿಂದನು. ಒಂದ್ ದುಡ್ಮೆ ಬಗ್ಗೆನೂ ನನ್ಗೆ ಇಷ್ಟ ದುಡ್ಮೆ ಇಷ್ಟು ಹೋಯ್ತು ಇಷ್ಟ ಬಂತು ಅಂತಾನು ಅವ್ರು ಹೇಳಲ್ಲ. ಅವರು ಡ್ಯೂಟಿಯಿಂದ ಬಂದಿದ ತಕ್ಷಣ ಪ್ರತಿ ಒಂದೊಂದ್ ರೂಪಾಯಿ ಕೌಂಟ್ ಮಾಡಿ ಎತ್ತಿಕೊಂಡು ಆಮೇಲೆ ಮುಖ ಕೈಕೊಂಡು ತೊಳ್ಕೊಂಡು ಊಟಕ್ ಬರೋದು ಸರ್. ಹಂಗೆ ಒಂದೊಂದ್ ರೂಪಾಯಿನೂ ಲೆಕ್ಕಾಚಾರ. ಏನೋ ಒಂಥರ ಬೇರೆಯವ್ರ ತರ ನೋಡ್ತಾರ ಇಲ್ಲ ಏನು ಅಂತ ನಂಗೆ ಗೊತ್ತಿಲ್ಲ. ತುಂಬಾ ಸರಿ ಜಗಳ ಆಡಿದೀವಿ ಸರ್ ನಾವು ಇದೇ ವಿಚಾರಕ್ಕೆ. ಹೆಂಡತಿ ಅನ್ನೋದ್ ಬೆಲೆ ನೀನ್ ಎಲ್ಲಿ ಕೊಡ್ತೀಯ, ಯಾವ ಸ್ಥಾನದಲ್ಲಿ ಕೊಡ್ತೀಯ, ಇಲ್ಲಿ ನೋಡಿದ್ರೆ ಹಿಂಗ್ ಮಾಡ್ತೀಯ, ಊರಲ್ಲಿ ನೋಡಿದ್ರೆ ನಮ್ಮ ನಾದ್ನಿದಿರು ನಮ್ಮ ಅತ್ತೆದಿರು ಅವ್ರ ಹೆಣ್ಮಕ್ಳಿದ್ರೆ ಅಂತೂ ನಮಗ್ ಬೆಲೆನೇ ಇಲ್ಲ ಸರ್. ಅಲ್ಲಿ ಬೆಲೆ ಇಲ್ಲ ಅಂದ್ರೆ ಸರ್, ಇವಾಗ ನಾವ್ ಹೋಗಿರ್ತೀವಿ, ನಾವ್ ಹೋಗೋದಕ್ ಮುಂಚೆನೆ ಹೆಣ್ಮಕ್ಳನ್ನೇ ಕರ್ಸ್ಕೊಬಿಟ್ಟು ಪ್ರತಿಯೊಂದು ಹೆಣ್ಮಕ್ಳ ಹತ್ರನೇ ಮಾಡಿಸ್ತಾರೆ ಸರ್. ನಾವು ಹೋಗಿರೋರು ಸುಮ್ನೆ ನೆಂಟ್ರ ತರ ಏನಾದ್ರು ಹೋಗ್ಬಿಟ್ಟು ಅವ್ರು ಏನ್ ಹೇಳ್ತಾರೆ ಅದನ್ನ ಮಾಡ್ಬಿಟ್ಟು ಬರೋದು ಸರ್. ಒಂದ್ ವಸ್ತು ಅವ್ರು ಇಕ್ಕಿರೋ ಜಾಗ ಚೇಂಜ್ ಆಗ್ಬಿಟ್ರೆ ನಾನ್ ಇಲ್ಲಿ ಇದನ್ನ ಅಂತ ವಸ್ತು ಇಲ್ಲಿ ಇಕ್ಕಿದ್ದೆ ಕಾಣ್ತಾ ಇಲ್ಲ, ಇಂಥ ವಸ್ತು ಇಲ್ಲಿ ಇಕ್ಕಿದ್ದೆ ಕಾಣ್ತಾ ಇಲ್ಲ, ಏನೋ ಒಂಥರ ಸರ್ ನಾವು ಹಾಳ್ ಮಾಡಕ್ಕೆ ಬಂದಿದೀವಿ ಅನ್ನೋ ತರ ಟ್ರೀಟ್ ಮಾಡ್ತಾರೆ ಸರ್ ಅವರು. ಅಂದ್ರೆ ನಾವು ತುಂಬಾ ಖರ್ಚು ಮಾಡ್ತೀವಿ, ನಮ್ಮ ಹೆಣ್ಮಕ್ಳಾದ್ರೆ ಅಷ್ಟ್ ಖರ್ಚು ಮಾಡಲ್ಲ. ನನ್ಗೆ ಯಾವ್ದೇ ರೀತಿ ಸ್ವತಂತ್ರ ಅಲ್ಲಿ 15 ವರ್ಷ ಆದ್ರೂನು ಸರ್ ನನ್ಗೆ ಯಾವ್ದೇ ರೀತಿ ಸ್ವತಂತ್ರ ನನ್ಗೆ ಅಲ್ಲಿಲ್ಲ ಅಂತ ನನ್ ಮನ್ಸಿಗೆ ಅನ್ಸುತ್ತೆ ಸರ್. ಅದು ನಿಮ್ಮ ಅತ್ತೆ ನಾದ್ನಿ ಮೈದ್ನ ಇವರಿಂದ ಹೊರಗಡೆ ಬಂದು ಎಷ್ಟು ವರ್ಷ ಆಯ್ತು? ಅವರಿಂದ ಹೊರಗಡೆ ಬಂದು ಸರ್ 13 ವರ್ಷ. ಅಂದ್ರೆ ನಾವು ಮದ್ವೆ ಆಗಿರೋರು ಜೊತೆಲೇ ಇದ್ರಲ್ಲ ಸರ್, ಅದು ಅವ್ರು ಬಂದು ಮದ್ವೆ ಆಗ 1 ತಿಂಗಳಿಗೆ ಸಪ್ರೇಟ್ ಹೋದ್ರು ಒಂದೊಂದೇ ರೋಡು ಡಿಫ್ರೆನ್ಸ್ ಸರ್ ನಾವಿದ್ದು. ಅಲ್ಲವಾ, ಈಗ ನಾನು ಹೇಳೋದು ನಿನ್ನ ಅಂದ್ರೆ ಹಾಗೆ ಬೇರ್ಪಟ್ಟ ಮೇಲೆ ನಿನ್ನ ಸಂಸಾರದ ವಿಚಾರದಲ್ಲಿ ನಿನ್ನ ನಾದ್ನಿ ಅಥವಾ ನಿನ್ನ ಅಂದ್ರೆ ಇಲ್ಲಿ ಬರಲ್ಲ ಸರ್ ಬೆಂಗಳೂರಲ್ಲಿ, ಆದ್ರೆ ಮಾತಾಡ್ತಾರೆ ಸರ್ ನಮ್ಮ ಯಜಮಾನ್ರಿಗೆಲ್ಲ. ಅವರೆಲ್ಲ ಸಪ್ರೇಟ್ ಅಲ್ಲಿ ಆಯ್ತು. ಈಗ ಮಾತಾಡೋದು ಬೇರೆ, ಇಲ್ಲಿ ನಡೆದಿದ್ದನ್ನ ಅಲ್ಲಿಗೆ ಹೇಳೋದು ಅಥವಾ ಅಲ್ಲಿ ನಡೆದಿದ್ದನ್ನ ಇಲ್ಲಿ ಹೇಳೋದು, ಅಂದ್ರೆ ನನ್ನ ಬಗ್ಗೆ ಕೆಡುಕನ್ನು ಮಾತಾಡ್ಕೊಳ್ಳೋದು ಬೇರೆ, ನನಗೆ ನೇರವಾಗಿ ಬಂದು ಹಲ್ಲೆ ಮಾಡೋದು ಬೇರೆ. ಈ 2 ವ್ಯತ್ಯಾಸ ಇದೆ, ಹೌದಲ್ಲ? ಎಲ್ಲೋ ಕೂತ್ಕೊಂಡು ಅವನಿಗೆ ಹೊಡಿಬೇಕು ಅನ್ನೋದು ಬೇರೆ, ಬಂದು ಹೊಡೆಯೋದು ಬೇರೆ. ಅಂದರೆ ಅವರು ನಿಮ್ಮ ಕುರಿತು ಯಾವುದೇ ಗೌರವವನ್ನು ಹೊಂದಿಲ್ಲ ಅನ್ನೋದು ಇದು ಮೊನ್ನೆ ಗೊತ್ತಾದ ವಿಚಾರ ಅಲ್ಲ. ಮದುವೆ ಆದ ಕಾಲದಿಂದಲೂ ನಿನಗೆ ಅದು ಗೊತ್ತಿರೋ ಬಹಳ ದೊಡ್ಡ ಸತ್ಯ, ಹೌದಲ್ಲವಾ? ಅಂದ್ರೆ ನನ್ನ ಪ್ರಶ್ನೆ ಹೌದು ಅಂದ್ರೆ ಬೇರ್ಪಟ್ಟ ಆದಮೇಲೆ ನೀನು ಅಲ್ಲಿಗೆ ಹೋದರೆ ನಿನ್ನ ಕೈಲಿ ಕೆಲಸ ಮಾಡಿಸ್ತಿರ್ಲಿಲ್ಲ, ಮಗಳದಿರ ಕೈಲಿ ಎಲ್ಲ ಮಾಡಿಸ್ಕೊಳ್ತಿದ್ರು, ನೀನು ನೆಂಟರ ಥರ ಹೋಗಿ ಬರೋದಷ್ಟೇ ನಿಮ್ಮ ಕೆಲಸ ಆಗ್ತಿತ್ತು. ಹಾಗಾಗಿ ಸೊಸೆಯಾಗಿ ನನಗೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಅಷ್ಟನ್ನು ಇವರು ಕೊಡ್ತಿಲ್ಲ ಅನ್ನೋದು ನಿನ್ನ ನೋವಿಗೆ ಕಾರಣ, ಹೌದಲ್ಲವಾ? ಹೌದು ಸರ್. ಮತ್ತೆ ಅಲ್ಲವಾ, ಈಗ
ಆ ಮನೆ ಮಗಳದಿರು ಅಂದರೆ ನಿನ್ನ ನಾದ್ನಿದಿರು, ನಿನ್ನ ಅತ್ತೆ, ನಿನ್ನ ಮೈದ್ನ, ಇವರು ಎಲ್ಲರ ದೃಷ್ಟಿಯಲ್ಲೂ ಅಥವಾ ಅವ್ರು ಯಾರ ಹೃದಯದಲ್ಲೂ ನಿನಗೆ ಸರಿಯಾದ ಅಥವಾ ಗೌರವದ ಸ್ಥಾನ ಇಲ್ಲ ಅಂದಾಗ ನೀನು ಅವ್ರ ಮನೆಗೆ ಯಾಕೆ ಹೋಗ್ತಿದ್ದೆ? ಅದೇ ಸರ್ ನನಗೆ ಅದನ್ನೇ ಬಂದಿರೋದು. ಅವ್ರು ಏನ್ ಗೊತ್ತಾ ಸರ್, ನಾವು ವರ್ಷಕ್ಕೆ 1 ಸರಿ 2 ಸರಿ ಹೋಗ್ತೀವಿ. ನೀನ್ ವಿಡಿಯೋ ಮಾಡ್ಕೊಂಡ್ ಇತ್ತೀಚೆಗಂತೂ ನನ್ಗೆ ಹಿಂಗ್ ಮಾಡ್ತಾರೆ, ಅವ್ರು ಯಾವ ಸ್ವಾತಂತ್ರ್ಯನೂ ಕೊಟ್ಟಿಲ್ಲ. ನಾನು ಇದ್ಕೊಂಡುನು ನಾನಿದೀನಿ, ನಮ್ ಮಗಳಿದೀನಿ ಸರ್. ಊರಹಬ್ಬ ಮಾಡ್ತಾರೆ, ಊರಹಬ್ಬ ಮಾಡಿದಾಗ ಮನೆ ದೇವ್ರಿಗೆ ಅವ್ರು ದೇವ್ರ ಮನೆಗೆ ಹೋಗಿ ನನಗೆ ಪೂಜೆ ಮಾಡೋದಕ್ಕೂ ಅವಕಾಶ ಇಲ್ಲ ಸರ್. ಅಲ್ಲಿ ಸೊಸೆನ ಏನು ಸರ್ ಮಾಡ್ಕೊಂಬರೋದು, ಒಂದ್ ಪೂಜೆ ಮಾಡೋಕ್ಕೂ ಅವಕಾಶ ಇಲ್ಲ ಅಂದ್ರೆ ಯಾವ ರೀತಿ ನಮ್ಮ ಮನೆಯನ್ನ ಫೀಲ್ ಆಗುತ್ತೆ ಹೇಳಿ? ನಾನು ಇದ್ಕೊಂಡುನು, ನಾನು ನಮ್ಮ ಮಗಳು ಇದ್ಕೊಂಡುನು ಒಂದ್ ಆರತಿ ಬೆಳಗ್ಬೇಕಂದ್ರೆ ಅವ್ರ ಹೆಣ್ಮಗಳ ಕೈಲಿ ಬೆಳಗಿಸ್ತಾರೆ ಅಂದ್ರೆ ಮನೆ ದೇವ್ರಿಗೆ, ಅಲ್ಲಿ ನಮ್ಗೇನ್ ಬೇಕಾಗಿರುತ್ತೆ ಸರ್? ನೀನಿರೋ ಮನೆಯಲ್ಲಿ ಪೂಜೆ ಮಾಡಲ್ವಾ ನೀವು? ನಾನಿರೋ ಮನೆಯಲ್ಲಿ ನಮ್ಮನೆಯವ್ರು ಇದ್ ಮಾಡ್ತಾರಲ್ಲ ಸರ್. ನಾನ್ ಪೂಜೆ ಮಾಡಿದ್ರೆ ಅವ್ರಿಗೆ ಅದು ಅವ್ರ ಬಿಸ್ನೆಸ್ ಆಗಲ್ಲ, ಅದು ಬೇರೆ. ನಿನ್ನ ಪೂಜೆ ಅನ್ನೋದು ನಿನ್ನ ಭಕ್ತಿ ಅಥವಾ ನಿನ್ನ ಸ್ವಾಸಕ್ತಿಯೇ ಹೊರತು ಅವ್ರು ಹೋದ್ಮೇಲೆ ನೀನು ಮಾಡ್ಕೊಳ್ಬೋದಲ್ವ ಪೂಜೆ? ಅದು 1-2 ಗಂಧಗಡ್ಡಿ ಬೆಳಕೋದರಲ್ಲಿ ಎಲ್ಲ ಇದ್ದಾಗಲೇ ಬೆಳಗಬೇಕು ಅಂತ ಏನಿಲ್ವಲ್ಲ. ನಾನು ಅವ್ರು ಹೋದ್ಮೇಲೆ ಮಾಡ್ತೀನಿ ಸರ್. ನನ್ಗೆ ಅದು ಏನ್ ಗೊತ್ತಾ, ಅವರೇ ಮಾಡ್ಲಿ ಸರ್, ನನ್ಗೇನ್ ತೊಂದ್ರೆ ಇಲ್ಲ. ಬಟ್ ನಾನ್ ಮಾಡಿದ್ರೆ ಅವ್ರಿಗೆ ತೊಂದ್ರೆ ಆಗುತ್ತಲ್ಲ. ಒಂದ್ ಅವ್ರ ಮನೆ ದೇವ್ರ ಬಂದು ದೇವ್ರ ವಾರ ಬಂದು ಶನಿವಾರ ಸರ್. ಆ ಶನಿವಾರ ನಾನು ಅಂದ್ರೆ ನಾನು ತಿರುಪತಿ ಹೋಗ್ ಬಂದ್ಮೇಲೆ ನಮ್ ಮಗ್ಳು ಹುಟ್ಟಿದ್ದು ಸರ್. ಮಗ್ಳು ಹುಟ್ಟಿದ್ಮೇಲೆ ನಾನು ಹಂಗಾಗಿ ಆ ಮನೆ ದೇವ್ರ ವಾರನಾದ್ರೂ ದೀಪ ಹಚ್ಬೇಕು ಅಂತ ನಾನು ಎಷ್ಟೇ ಸತಿ ಪ್ರಯತ್ನ ಪಟ್ರು ನಾನು ಹಚ್ಚಿದಾಗೆಲ್ಲ ಹಂಗಾದ್ರೆ ನನ್ಗೇನಾದ್ರೂ ಆದ್ರೂ ಪರವಾಗಿಲ್ವಾ, ನೀನ್ ಬೇಡ ಅಂದಿದ್ದೆ ಮಾಡ್ತೀಯ ಅಂತ ತುಂಬಾ ಜಗಳ ಮಾಡೋರು ಸರ್. ನಾನು ಬಿಟ್ಟೆ ಇವಾಗ ಪೂಜೆನೆ ಮಾಡಲ್ಲ, ಅವರೇ ಮಾಡ್ಲಿ ಸರ್. ಆದ್ರೆ ನನ್ ಮಾಡಿದ್ರೆ ಹಿಂಗಾಗುತ್ತೆ ಅಂತಾರಲ್ವಾ, ಅದು ಒಂದು ನನಗ್ ಬಹಳ ಬೇಜಾರಾಗುತ್ತೆ. ಇನ್ನೊಂದು ಆ ತರನು ಅವಕಾಶ ಕೊಟ್ಟಿಲ್ಲ ಮನೇಲಿ. ಮತ್ತೆ ಏನು ತಂದಾಕಲ್ಲ ಸರ್, ಮಗಳಿಗೂ ಏನು ಕಷ್ಟ ಸುಖ ನೋಡಲ್ಲ, ನನಗೂ ಏನು ಕಷ್ಟ ಸುಖ ನೋಡಲ್ಲ. ಅದ್ರಲ್ಲಿ ಪರ್ಸನಲ್ ಆಗಿ ನನ್ಗೆ ಸ್ವಲ್ಪ ತುಂಬಾ ಬೇಜಾರ್ ಮಾಡ್ತಾರೆ ಸರ್. ಅಂದ್ರೆ ನಮ್ನ ದೈಹಿಕವಾಗಿ ಸೇರೋದ್ರ ಬಗ್ಗೆ ಎಲ್ಲಾನು ಅವರು ತುಂಬಾನೇ, ನಾನ್ ಅವ್ರಿಗೆ ಏನೋ ಊಟದಲ್ಲಿ ಏನೋ ಹಾಕೊಡ್ತೀನಿ, ಅವ್ರಿಗೆ ನಮ್ ಕಡೆ ಇಂಟ್ರೆಸ್ಟ್ ಬರ್ದೇ ಇರೋ ತರ ಹಂಗೆಲ್ಲ ತುಂಬಾನೇ ಹೇಳ್ತಾನೆ ಇರ್ತಾರೆ ಸರ್. ನನ್ಗೆ ಅದೊಂದು ಸಖತ್ತು ಬೇಜಾರಾಗ್ಬಿಟ್ಟೈತೆ. ನಾನು ಏನು ಮಾಡ್ದೆ ಇರೋರ್ಗು ನನ್ಗೆ ಯಾಕಪ್ಪ ಹಿಂಗಂತಾರೆ, ಏನಕ್ಕೆ ಹಿಂಗಂತಾರೆ ಅನ್ನೋದು ತುಂಬಾನೇ ಕೊರಗು. ಹಂಗಾಗಿ ಲಾಸ್ಟ್ 1-3 ತಿಂಗಳ ಮುಂಚೆ ಹಿಂಗೆ ಏನೋ ಮಾತಿಗೆ ನಾವೆಲ್ಲ ದೇವಸ್ಥಾನಕ್ಕೆ ಹೋಗಿದ್ವಿ ಸರ್. ಅಲ್ಲಿ ಅವ್ರು ಹೇಳಿದ್ರು, ಅವ್ರಂತ ವಾತಾವರಣದಲ್ಲಿ ಬೆಳ್ದಿಲ್ಲಮ್ಮ, ಸ್ವಲ್ಪ ಇದೆಲ್ಲ ಸರಿ ಹೋಗ್ಬೇಕಂದ್ರೆ ಒಂದು ಹೋಮ ಮಾಡಿಸಿ ಅಂತ ಹೇಳಿದ್ರು. ಅಲ್ಲಿಂದ ಬಂದು ಒಂದು ಹೋಮ ಮಾಡಿಸಿದೀನಿ ಸರ್. ನನ್ಗೆ ತುಂಬಾನೇ ಹಿಂಸೆ ಆಗೋಯ್ತು ಸರ್ ಅವ್ರ ಮನೇಲಿ ಇರೋದಕ್ಕೆ. ನನ್ ಗಂಡನೇ ನನ್ಗೆ ಯಾವ್ದೇ ಸ್ಥಾನ ಕೊಟ್ಟಿಲ್ಲ, ಯಾವ ವಿಚಾರದಲ್ಲೂ ನನಗೆ ಹೆಂಡತಿ ಸ್ಥಾನ ಕೊಟ್ಟಿಲ್ಲಲ್ಲ ಅನ್ನೋ ಬೇಜಾರಿಗೆ ನಾನು ಮತ್ತೆ ಹಂಗೆ ಪ್ರಶ್ನೆ ಮಾಡ್ತೀನಿ ಸರ್. ನಾನು ವಾದ ಜಾಸ್ತಿ ಮಾಡ್ತೀನಿ. ಆ ವಾದದಲ್ಲಿ ಅವರು ಇದ್ರೆ ಇರು, ಹೋದ್ರೆ ಹೋಗು ಅಂತ ಪ್ರತಿ ವಾದದಲ್ಲೂ ಅವರು ಕತ್ತಿಡ್ದು ಈಚೆನೆ ಹೋಗ್ತಾರೆ ಸರ್ ಅವರು. ಹಂಗಾಗಿ 3 ತಿಂಗಳ ಮುಂಚೆನೂ ನನ್ಗೆ ಜಗಳ ಆಯ್ತು ಸರ್. ಹಿಂಗೆ ನಾನು ಫೋಟೋ ಒರೆಸ್ಬಿಟ್ಟು ಮುಂಚೆ ಎಲ್ಲ ಅವ್ರ ಅಕ್ಕ ಒಬ್ರು ಇದಾರೆ ಸರ್, ಅವ್ರ ದೊಡ್ಡಮ್ಮನ ಮಗಳು, ಅವ್ರಿಗೆ ಹಿಂಗ್ ಮಾಡ್ತಾರೆ. ಹಿಂಗ್ ನಾನು ಹೂವು ಮುಟ್ತೀನಿ ಅಂತಾನೆ ಅವ್ರ ಹೂವು ತಗೊಂಬಂದ್ಬಿಟ್ಟು ಬೇರೆ ಕಡೆ ಎತ್ತಿ ಬಿಟ್ಟು ಆಮೇಲೆ ಅವ್ರ ಸ್ನಾನಕ್ಕೆ ಹೋಗಿ ಬಂದು ಆಮೇಲೆ ನಾನು ಹೋದ್ಮೇಲೆ ಆ ಹೂವು ತಗೊಂಡು ಗಾಡಿಗೆ ಹಾಕ್ತಾರೆ. ಹಿಂಗೆ ಮಾಡ್ತಾರೆ ಅಂತ ಹೇಳಿದಕ್ಕೆ ಅವರೆಲ್ಲ ಬುದ್ಧಿ ಹೇಳಿದ್ರು, ಹಂಗೆಲ್ಲ ಮಾಡ್ಬೇಡ ಅಂತ. ಅವಾಗಿಂದ ಫೋಟೋ ಒರೆಸಿ ಕ್ಲೀನ್ ಮಾಡೋದಕ್ಕೆ ಮಾತ್ರ ನನ್ನನ್ನು ಬಿಡೋರು ಸರ್. ನಾನು ಅವತ್ತೇ ಬೆಳಗ್ಗೆ ಶುಕ್ರವಾರ ಅಂತ ಹೇಳ್ಬಿಟ್ಟು ಫೋಟೋ ಒರೆಸಿ ಬಟ್ಟಿಟ್ಟು ಎಲ್ಲ ಮಾಡಿ ಪೂಜೆಗೆ ರೆಡಿ ಮಾಡಿದೀನಿ ಸರ್. ಅವ್ರು ಮತ್ತೆ ಅದೇ ಫೋಟೋಗೆ ಒರೆಸ್ಬಿಟ್ಟು ಬೊಟ್ಟು ಇಟ್ಕೊಂಡು ಮತ್ತೆ ಪೂಜೆ ಮಾಡ್ತಾ ಇದ್ದಾರೆ ಸರ್. ನನಗೆ ಬೇಜಾರಾಯ್ತು ಸರ್. ಹಂಗಾದ್ರೆ ಲೇಡೀಸ್ಗಿಂತ ನೀನ್ ತುಂಬಾ ಚೆನ್ನಾಗಿರ್ತೀಯ, ಬಟ್ಟು ಹಿಂಗಿಟ್ಟಿದ್ಯಾ, ನಾನ್ ಮಾಡಿದ ಅಷ್ಟೊಂದು ಇದಿರ್ತಾ, ನೀನ್ ಹೆಂಡತಿ ಅನ್ನೋ ಸ್ಥಾನ ಇನ್ನೆಲ್ಲಿ ಕೊಟ್ಟಿದ್ಯಾ ನೀನು? ದುಡ್ಮೇಲೂ ಯಾವ್ದೇ ಲೆಕ್ಕಾಚಾರದ ಬಗ್ಗೆ ನೀನು ಹೇಳಲ್ಲ, ಮಗಳ ಕಷ್ಟ ಸುಖ ನೋಡಲ್ಲ, ನನ್ಗೂ ಏನು ತಂದಾಕಲ್ಲ, ನೀನು ಈ ಪೂಜೆ ವಿಚಾರದಲ್ಲೂ ಏನು ಮಾಡಿಲ್ಲ.
ಈ ತರ ಎಲ್ಲ ಅಂತೀಯ, ಹೆಂಡತಿ ಅನ್ನೋದು ನಿನ್ನ ಎಲ್ಲಿ ಬೆಲೆ ಕೊಡ್ತೀಯ ಅಂತಂದ್ರೆ ಅವರು ಹಂಗೆ ಮಾತಿಗೆ ಮಾತು ಆಗ್ಬಿಟ್ಟು ಇಷ್ಟ ಇದ್ರೆ ಇರು ಹೇಳ್ದಂಗೆ ಕೇಳ್ಕೊಂಡಿರಂಗಿದ್ರು, ಇಲ್ಲ ಅಂದ್ರೆ ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ತಾ ಇರು ಅಂದ್ರು. ಮತ್ತೆ ನಾನೇನೋ 2 ಮಾತಾಡಿದ್ರೆ ಮತ್ತೆ ವಾದ ಆಯ್ತು. ಯಾವಾಗ್ಲೇ ವಾದ ಆಗ್ಲಿ ಸರ್, ಅವ್ರು ಫಸ್ಟ್ ಮಾಡೋದೇ ಆಚೆ ನೂಕ್ಬಿಡ್ತಾರೆ ಸರ್. ನಿಂದೇನಾಯ್ತಾರೋಗು ಅಂತ ಆಚೆ ನೂಕ್ತಾರೆ ಸರ್. ಆಚೆ ನೂಕ್ದಾಗ ನಂಗೆ ಬಹಳ ಬೇಜಾರಾಗಿತ್ತು ಸರ್. 15 ವರ್ಷದಿಂದ ನನ್ಗೆ ತುಂಬಾ ಸಹಿಸಿ ಬೇಜಾರಾಗಿದ್ದಕ್ಕೆ ನಾನು ಅಂದ್ರೆ ಊರಿಗಂತೂ ಹೋಗಕ್ಕಾಗಲ್ಲ, ಅಮ್ಮನ ಮನೇಲಿ ಮಗಳದ್ದು ಎಜುಕೇಶನ್ ಹಾಳಾಗುತ್ತೆ ಅಂತ ಅದೇ ಏರಿಯಾದಲ್ಲೇ ಒಂದ್ ಮನೆ ಮಾಡ್ಕೊಂಡು 1 ವಾರ ಟೈಮ್ ತಗೊಂಡಿದ್ದೆ ಸರ್. ನಾನು ಆಯ್ತಪ್ಪ ನಾನು ಹೋಗ್ತೀನಿ, ನಂಗೊಂದು ವಾರ ಟೈಮ್ ಕೊಡು, ಇಷ್ಟು ದಿನ ಮಾಡಿದ್ದಕ್ಕಾದ್ರೂ ಆಮೇಲೆ ನಿನ್ ಕಣ್ಣಂಗೆ ಹೋಗ್ತೀನಿ ಅಂತ ಹೇಳಿದ್ದಾದ್ಮೇಲೆ ನಾನು 1 ವಾರಕ್ಕೆ ಸ್ವಲ್ಪ ನಮ್ಮ ತಮ್ಮನ ಸಹಾಯ ಅಂದ್ರೆ ಚಿಕ್ಕಮ್ಮನ ಮಗನ ಸಹಾಯ ತಗೊಂಡು ನಾನೊಂದು ಮನೆ ಮಾಡ್ಕೊಂಡು ಬಂದೆ ಸರ್. ಬಂದು ನನ್ಗೆ ಜೀವನ ಮಾಡೋದೇನು ತೊಂದ್ರೆ ಇಲ್ಲ ಸರ್. ಆದ್ರೆ ನಮ್ಮ ಮನೇಲೆಲ್ಲ ನಿನ್ನ ಅಲ್ಲೇ ಇರ್ಬೇಕು, ಅಲ್ಲಿದ್ದೇನೆ ಮರ್ಯಾದೆ, ಈಗೆಲ್ಲ ಕಾಲ್ ತಗದ್ ಬರ್ಬಾರ್ದು ಅಂತ ಎಲ್ಲ ತುಂಬಾ ಬೈದ್ರು. ಮತ್ತೆ ಏನೇನೋ ಅಂದ್ರು. ನನ್ಗೆ ಏನ್ ಗೊತ್ತ ಸರ್, ಪರ್ಸನಲ್ ಆಗಿ ತುಂಬಾನೇ ಇದ್ ಮಾಡ್ತಾರೆ. ನೀನ್ ಊಟದಲ್ಲಿ ಏನೋ ಮಾಡ್ತೀಯ ಅಂತ ಎಲ್ಲ ಮಾಡ್ತಾರೆ. ಯಾವ ಕಷ್ಟ ಸುಖನೂ ನೋಡ್ದಾರಲ್ಲ. ನಾನ್ ಏನಕ್ಕೋಸ್ಕರ ಇರ್ಬೇಕು ಅನ್ನೋ ಅಷ್ಟು ಬೇಜಾರಾಗಿ ನಾನು ಬಂದಿದ್ದೀನಿ ಸರ್. ಮುಂದೆ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಿಲ್ಲ ಸರ್ ನನ್ಗೆ. ಅದನ್ನೇ ಕೇಳೋದಕ್ಕೆ ಅಂತಾನೆ ನಾನು ಕಾಲ್ ತುಂಬಾ ದಿವಸದಿಂದ ಟ್ರೈ ಮಾಡ್ತಿದ್ದೆ, ಸಿಕ್ಕಿರ್ಲಿಲ್ಲ. ಇವಾಗ ಸಿಕ್ತು ಸರ್. ಆದ್ರೆ ಅಮ್ಮಂಗೆ ಅಣ್ಣನ ಜೀವನನೂ ಹಂಗಾಯ್ತು, ಮಗಳ ಜೀವನನೂ ಹೀಗಾಯ್ತು ಅಂತ ಹೇಳ್ಬಿಟ್ಟು ತುಂಬಾನೇ ಕೊರಗ್ತಾರೆ ಸರ್. ತುಂಬಾ ಅಂದ್ರೆ ಸಖತ್ತು ಕೊರಗ್ತಾರೆ. ಮತ್ತೆ ಏನು ಕಾಯಿಲೆ ಇರ್ಲಿಲ್ಲ, ಶುಗರ್ ಬಂದಿದೆ ಸರ್. ಇವಾಗ ಶುಗರ್ ಬಂದು ತುಂಬಾನೇ ಅವ್ರಿಗೆ ಹೇಳಕ್ಕಾಗಲ್ಲ, ಅಷ್ಟು ಇದ್ ಮಾಡ್ತಾರೆ ಸರ್. ಇನ್ನ ನಮ್ಮ ರಿಲೇಷನ್ಸ್ ಎಲ್ಲ ಹಿಂಗೆಲ್ಲ ಬರ್ಬಾರ್ದು. ಹೆಣ್ಮಕ್ಳು ಜನಗಳ ಸದ್ರ ಬೆಂಗಳೂರಲ್ಲಿ ಒಬ್ಬೊಬ್ರ ಬದುಕೋದು ತುಂಬಾ ಕಷ್ಟ. ಎಲ್ಲಿ ಯಾರು ಏನ್ ಮಾಡ್ತಾರೋ ಹಂಗೆ ಅಂತೆಲ್ಲ ತುಂಬಾನೇ ಇದ್ ಮಾಡ್ತಾರೆ ಸರ್. ನನಗೆ ಜೀವನ ಮಾಡೋದು ಕಷ್ಟ ಅನ್ಸಿಲ್ಲ ಸರ್. ನಾನು ದುಡಿತಾ ಇದೀನಿ, ಮಗಳನ್ನ ಸಾಕ್ತಾ ಇದೀನಿ, ಓದಿಸ್ತಾ ಇದೀನಿ. ಆದ್ರೆ ರಿಲೇಷನ್ಸ್ ಎಲ್ಲ ಹಿಂಗ ಅಂತಾರಲ್ಲ ಸರ್, ಮುಂದೆ ನನ್ಗೆ ನಾನು ಎಲ್ಲಿ ತಪ್ಪು ಮಾಡಿದೆ ಅನ್ನೋದು ಗೊತ್ತಿಲ್ಲ ಸರ್. ನಾನು ಏನ್ ತಪ್ಪು ಮಾಡಿದೀನಿ ಅಂತ ಗೊತ್ತಾಗ್ತಾ ಇಲ್ಲ. ನಾನು ಇಷ್ಟು ನನ್ ಗಂಡನ ಹತ್ರ ಕೇಳೋದೇ ನನ್ ತಪ್ಪ ಸರ್. ಇಷ್ಟು ಅಧಿಕಾರ ಇರಲ್ವಾ ಹೆಣ್ಮಕ್ಳಿಗೆ ಅನ್ನೋ ತರ. ಬೇರೆಯವ್ರು ನೋಡ್ದಾಗೆಲ್ಲ ನನ್ಗೆ ತುಂಬಾ ಫೀಲ್ ಆಗುತ್ತೆ ಸರ್. ಅವ್ರಿಗೆ ಹೆಂಡತಿ ಮಕ್ಳು ಅಂದ್ರೆ ಎಷ್ಟು ಕೇರ್ ಮಾಡ್ತಾರೆ ಗೊತ್ತಾ ಸರ್. ಮದ್ವೆ ಆಗಿ 15 ವರ್ಷ ಆದ್ರೂ ನನ್ಗೆ ಬರೀ 100 ರೂಪಾಯಿದೇ ಆಗ್ಲಿ ಸರ್, ಅವ್ರು ದುಡ್ದಿರೋದ್ರಲ್ಲಿ ನಾನು ಇಂಥದ್ದು ತಂದಿದೀನಿ ನಿಮ್ಗೋಸ್ಕರ ಅಂತ ಯಾವತ್ತೂ ಮಾಡ್ತಾರೆ ಅಲ್ಲ ಸರ್. ಅವರು ಮಾತೆತ್ತಿದ್ರೆ ನಿನ್ಗೂ ನಿನ್ ಮಗಳಿಗೆ ಕೂಡಿಕ್ಕೋದು, ನಾನೇನು ಖರ್ಚು ಮಾಡ್ತೀನ, ನಾನು ಇಸ್ಪೀಟ್ ಆಡ್ತೀನ, ಕುಡಿತೀನ, ಸುಳ್ಳು ಸವಾಸ ಮಾಡ್ತೀನ, ಬರೀ ಇದೇ ಆಡ್ಕೊಂಡು ನನ್ಗೆ ಮಾತೆತ್ತಿದ್ರೆ ಅದೊಂದು ಮಾತಾಡ್ತಾರೆ ಸರ್. ಅದ್ರಲ್ಲಿ ನಮ್ಮ ಅಣ್ಣನ ಜೀವನ ಹಾಳಾಗೈತೆ ಅನ್ನಲ್ಲ ಸರ್. ಅಣ್ಣ ಸ್ವಲ್ಪ ಡ್ರಿಂಕ್ಸ್ ಜಾಸ್ತಿ ಅಡಿಕ್ಟ್ ಆಗಿರೋದಕ್ಕೆ ಅವ್ರ ಹೆಂಡತಿನೂ ನಮ್ಮ ಯಜಮಾನ್ರ ಜೊತೆ ಮಾತಾಡ್ತಾರೆ ಸರ್. ಅವ್ರು ಏನ್ ಹೇಳ್ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಅದೊಂಚೂರು ಇವರಿಗೆ ಸದ್ರ. ನನಗೆ ನಾನು ಉಸಿರೇ ಎದ್ದಂಗಿಲ್ಲ ಸರ್. ನಾನು ಕುಡಿತೀನ, ಇಸ್ಪೀಟ್ ಹಾಕ್ತೀನ, ಅವ್ರಿಗೆ ಒಂದು ಸವಾಸ ಮಾಡ್ತೀನ, ನಿನ್ಗೂ ನಿನ್ ಮಗಳಿಗೆ ಅಲ್ವಾ ಎತ್ತಿಕ್ಕೋದು ಅಂತೇಳಿ 15 ವರ್ಷದಿಂದ ಇದೇ ತರ ಬಂದ್ಬಿಟ್ರು ಸರ್. ನನ್ಗೆ ಗಾರ್ಮೆಂಟ್ಸ್ ಹೋಗ್ತಿದ್ದಾಗ ನನ್ಗೆ ಇಷ್ಟು ಸಂಬಳ ಬರುತ್ತೆ ಅನ್ನೋದು ಗೊತ್ತಾಗ್ತಿತ್ತು ಸರ್. ನನ್ಗೂ ನನ್ ಗಂಡಂಗೆ ಇಬ್ರು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ವಲ್ಲ, ಹಂಗಾಗಿ ಅದ್ ಬಿಟ್ಟು ಅವ್ರು ಆಟೋ ಹೋದ್ರು ಸರ್. ಅವ್ರಿಗೆ ಎಷ್ಟು ದುಡಿತಾರೆ, ಏನ್ ಮಾಡ್ತಾವ್ರೆ, ಏನಿಲ್ಲ 1 ರೂಪಾಯಿನ ಲೆಕ್ಕ ಹಚ್ತಾನು ನಂಗೆ ಗೊತ್ತಿಲ್ಲ ಸರ್. ಅವ್ರು ನನ್ಗೆ ಹೇಳಿಲ್ಲ ಸರ್. ಒಂದೇ 1 ರೂಪಾಯಿ ಕೂಡ ಪ್ಯಾಂಟ್ ಜಾಬ್ ಮುಟ್ಟಕ್ಕೂ ಅಧಿಕಾರ ಇಲ್ಲ. ನೀನ್ ಮುಟ್ಬೇಡ, ಪ್ಯಾಂಟ್ ಜಾಬ್ ಮುಟ್ಟಿದ್ರೆ ಕತ್ರಿ ಹಾಕ್ದಂಗಾಗುತ್ತೆ, ನನ್ಗೆ ಬಿಸ್ನೆಸ್ ಆಗಲ್ಲ, ದುಡ್ಡು ಕೊಡಲ್ಲ. ಅವ್ರ ಜಾಬ್ ಮುಟ್ಟಕ್ ಕೂಡ ನಾನು ಪರ್ಮಿಷನ್ ಕೇಳ್ಬೇಕು ಸರ್. ಮುಟ್ಟಂಗೆ ಇಲ್ಲ. ಅವರೇ ಬಂದಿದ ತಕ್ಷಣ
ಒಂದೊಂದು ರೂಪಾಯಿನೂ ಕೌಂಟ್ ಮಾಡ್ಕೊಂಡು ಎತ್ತಿಟ್ಕೊಂಡು ಆಮೇಲೆ ಊಟಕ್ಕೆ ಬರೋದು ಸರ್ ಅವರು. ತುಂಬಾ ಅಂದ್ರೆ ಎಷ್ಟು ನನ್ಗೆ ಹಂಗ ಅನ್ನಿಸ್ತಾ ಇದೆ ಸರ್. ಅಂದ್ರೆ ಅದ್ರ ಒಳ್ಳೇದ ಕೆಟ್ಟದ್ದು ಯಾವುದು ಏನು ಅಂತ ನಂಗೆ ತಿಳಿಸಿ ನೀವೇ ಹೇಳ್ಬೇಕು ಸರ್. ಅದಕ್ಕೋಸ್ಕರನೇ ಕಾಲ್ ಮಾಡಿದೀನಿ. ಆಗ್ಲವಾ, ನಿಮ್ಗೆ ಅನ್ಸುತ್ತಾ ಅವರು ಸೇವಿಂಗ್ಸ್ ಎಲ್ಲ ಒಂದು ಕಡೆ ಮಾಡ್ತಿದ್ದಾರೆ ಅಂತ ಅನ್ಸುತ್ತಾ? ಸೇವಿಂಗ್ಸ್ ಮಾಡ್ತಾ ಇದ್ದಾರೆ ಅಂತ ನನ್ಗೆ ಸರ್, ನಾನು ತುಂಬಾ ಪ್ರಯತ್ನ ಪಟ್ಟೆ ಸರ್. ಸುಮ್ಮನೆ ದುಡ್ಡು ಇಟ್ಕೊಂಡಿದ್ರು ಏನಾದ್ರೂ ಒಂದು ನಮ್ಗೆ ಸ್ವಂತ ಮನೆ ಅಂತ ಮಾಡ್ಕೋಬೇಕು, ಎಲ್ಲಾದ್ರೂ ಆಗ್ಲಿ ನಮ್ದು ಅಂತ ಮನೆ ಇರ್ಬೇಕು ಅಂತ. ಹೋಗ್ಲಿ ನನ್ಗೇನು ತಂದಾಕಿಲ್ಲ ಅಂದ್ರೂ ಪರವಾಗಿಲ್ಲ, ನಿನ್ನ ಹೆಸರಲ್ಲೇ ತಗೋ, ಒಂದು ಸೈಟೋ ಇಲ್ಲ ಎಲ್ಲಾದ್ರೂ ಒಂದ್ ತಗೊಂಡು ಒಂದ್ ಮನೆ ಮಾಡ್ಕೊ. ಈಗ ಓದೋಷ್ಟು ಕಾಲ ವಯಸ್ಸು ಆಗ್ತಾ ಇರುತ್ತೆ, ಇದೇ ಎನರ್ಜಿ ಹಿಂಗೆ ಇರಲ್ಲ. ತುಂಬಾ ಪ್ರಯತ್ನ ಪಟ್ಟೆ ಸರ್. ಹೋಗ್ಲಿ ಹಂಗಾದ್ರೂ ಮಾಡ್ಸೋಣ, ಏನಾದ್ರೂ ಮುಂದೆ ನಮ್ಗೆ ಅನುಕೂಲ ಆಗುತ್ತೆ ಅಂತ. ಅವ್ರು ಏನಕ್ಕೂ ತಲೆ ಕೆಡ್ಸ್ಕೊಳಲ್ಲ ಸರ್. ಜನಗಳನ್ನೇ ನಂಬಲ್ಲ, ₹1 ಯಾರಿಗೂ ಬಿಟ್ಟಿಲ್ಲ. ಅದೇ ಅವರು ಹಿಂದೆ ಮುಂದೆ ಹುಟ್ಟಿರೋರು ಮಾತ್ರ ಅವ್ರು ಕೇಳೋದೇ ಬೇಡ ಸರ್. ಇವ್ರೇ ಏನ್ ಬೇಕು ಎತ್ತ ಅಂತ ಎಲ್ಲ ಕೇಳ್ ಮಾಡ್ತಾರೆ. ಅದೇ ನನ್ಗೂ ನನ್ನ ಮಗಳಿಗೆ ಮಾತ್ರ ಲೆಕ್ಕಾಚಾರ, ಪ್ರತಿಯೊಂದು ಲೆಕ್ಕಾಚಾರ ಸರ್. ಒಂದೇ ಮನೇಲಿ ಇದೀವಿ, ಅದು ಹೆಂಗೆ ಅಂದ್ರೆ ಬ್ಯಾಚುಲರ್ಸ್ ಜೀವನಕ್ಕಿಂತ ಸ್ವಲ್ಪ ಇದು ಆ ತರ ಮಾಡ್ತಾರೆ. ಯಾವ್ದ್ರಲ್ಲೂ ಏನು ಇಲ್ಲ ಸರ್ ನನ್ಗೆ. ಅಲ್ಲಿ ತುಂಬಾ ಹಿಂಸೆ ಆಗಿ ನಾನು ಬಂದಿದ್ದೀನಿ. ಆದ್ರೆ ಜನಗಳಿಗೆ, ರಿಲೇಷನ್ ಅವ್ರಿಗೆಲ್ಲ ಆಯ್ತು ಬಿಡಬಾ, ಅಲ್ಲಿ ಹೇಳಿದ್ಯಾ ಈಗ ಸರಿ. ಈಗ ಇಂತಹ ಸಂದರ್ಭ ಬಂದಾಗ ಯಾವುದು ಸರಿ, ಯಾವುದು ಮಾಡಿದ್ರೆ ಭವಿಷ್ಯದಲ್ಲಿ ನನಗೆ ಒಳಿತಾಗುತ್ತೆ, ಅಥವಾ ಯಾವುದು ಧರ್ಮ? ಈ ಸಂದರ್ಭದಲ್ಲಿ ನನ್ನ ಮೂಗಿನ ಕೆಲವು ವಿಚಾರಗಳು ಅನ್ನಿಸ್ಬೋದು. ಹೌದು ಸರ್. ನಾನು ನಿಜವಾಗಿಯೂ ಹೇಗೆ ನಡ್ಕೊಂಡ್ರೆ ಒಳ್ಳೆಯದು ಅಂದರೆ, ಹೀಗೆ ಹೋಗಮ್ಮ ಅಂತ ಹೇಳಿದ್ರೆ ಸಾಲದು, ಯಾಕಂಗೆ ಅಂತ ಹೇಳೋರು ಬೇಕು. ಹೀಗೆ ಹೋಗಮ್ಮ, ಸುಮ್ಮನೆ ಆಯಿತು ಸಪ್ರೇಟ್ ಇದ್ಬಿಡಮ್ಮ ಅಂದರೆ ಯಾಕೆ ಅಂತ ನಿನಗೆ ಕನ್ವಿನ್ಸ್ ಆಗೋವರೆಗೂ ನೀನು ದುಃಖದಲ್ಲಿ ಅಥವಾ ಗೊಂದಲದಲ್ಲಿ ಬದುಕಬೇಕಾಗುತ್ತೆ ಅಲ್ವಾ? ಈಗ ನಾನು ಅದು ವಿವರಣೆ ಮಾಡ್ತೀನಿ. ಆದರೆ ಅದಕ್ಕೂ ಮುಂಚೆ ನೀವು ಸಪ್ರೇಟ್ ಬಂದು ಎಷ್ಟು ದಿನ ಆಯಿತು? ಸರ್ 3 ತಿಂಗಳಾಯ್ತು ಸರ್. 3 ತಿಂಗಳು ಇಲ್ಲಿ ಬಂದ್ಬಿಟ್ಟು ನಾನು ಒಂದಿನ ಮನೆ ಹುಡುಕ್ತಾ ಇದ್ದೆ. ಮನೆ ಹುಡುಕ್ಬೇಕಂದ್ರೆ ನನ್ನ ಜೊತೆಲೆ ಕೆಲಸ ಮಾಡಿದ್ದಾರೆ ಸರ್. ನಮ್ಮ ಪಕ್ಕದಲ್ಲಿ ಗಾರ್ಮೆಂಟ್ಸ್ ಅಲ್ಲೇ ಪಕ್ಕದ ಬ್ಯಾಚಲ್ಲಿ ಕೆಲಸ ಮಾಡೋದು. ಅವ್ರು ಸುಮ್ಮನೆ ನನ್ನನ್ನು ಒಂದಿನ ನೋಡಿರೋದು ಅಷ್ಟೇ ಸರ್. 1 ದಿನ 2 ದಿನ ಹೊರಗಡೆ ನೋಡಿರೋದು. ಗಾರ್ಮೆಂಟ್ಸ್ ಅಲ್ಲಿ ನಮ್ಮ ಮುಖ ನೋಡಿರೋದು, ಪತ್ತೆ ಇರ್ಲಿಲ್ಲ. ನಾನು ಹಿಂಗೆ ಬೇಜಾರಾಗ್ಬಿಟ್ಟು ಅಲ್ಲಿ ಇನ್ನೇನ್ ನನಗ್ ಬೆಲೆ ಐತೆ ನನ್ ಮನ್ಸಿಗೆ ಅನ್ಸ್ತದೆ ಸರ್. ಅದು ಒಳ್ಳೇದ ಕೆಟ್ಟದ ನನಗ್ ಗೊತ್ತಾಗ್ತಾ ಇಲ್ಲ. ಅನ್ಸಿ ಬೇಜಾರಾಗಿ ಇದ್ರಲ್ಲಿ ನಾನು ಮನೆ ಹುಡುಕ್ತಾ ಇದ್ದೆ ಸರ್. ಹುಡ್ಕೋ ಟೈಮಲ್ಲಿ ಅವ್ರು ನನಗ್ ಸಿಕ್ಬಿಟ್ಟು, ಅಯ್ಯೋ ಎಲ್ಲಾರ ಮನೆಗೂ ಒಂದೊಂದು ಪ್ರಾಬ್ಲಮ್ ಇರುತ್ತೆ, ಬಾ ನಾನು ವಿಸಿಟ್ ಮಾಡ್ತೀನಿ, ಇಲ್ಲೇ ನಮ್ಗೆ ಗೊತ್ತಿರೋ ಆಂಟಿ ಇದಾರೆ, ಇಲ್ಲೇ ಮಾಡ್ಕೊ, ಮಗು ಸ್ಕೂಲ್ಗೂ ಹತ್ರ ಇರುತ್ತೆ, ದೂರ ಎಲ್ಲೂ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಅವರು ಸುಮ್ನೆ ಸುಳ್ಳು ಹೇಳಿದ್ರು ಸರ್. ಓನರ್ ಹತ್ರ 3 ತಿಂಗಳು ಬಿಟ್ಕೊಂಡ್ ಬರ್ತಾರೆ, ಅವ್ರ ಊರ್ ಕಡೆ ಏನೋ ಕೆಲಸ ಇದೆ, ಬರ್ತಾರೆ ಆಂಟಿ ಅಂತ ಹೇಳ್ಬಿಟ್ಟು ನಂಗೊಂದ್ ಮನೆ ಮಾಡ್ಕೊಟ್ರು. ನನ್ ಮನೇಲಿ ಇದೀನಿ. 3 ತಿಂಗಳಾಯ್ತು ಸರ್. ನನ್ಗೆ ಜೀವನ ಮಾಡಕ್ಕೇನ್ ಕಷ್ಟ ಅಂತ ಅನ್ನಿಸ್ತಾ ಇಲ್ಲ. ಬಿಡದ್ ನಾನ್ ಎಷ್ಟ್ ಸತಿ ಹೇಳ್ತೀಯದ? ಸರಿ ಸರ್. ಇಲ್ಲಿ ಯಾರೋ ನಿನಗೆ ಉಪಕಾರ ಮಾಡಿದ್ರಲ್ಲ, ಹೌದು ಸರ್, ಅವರು ನಿಮಗೆ ಮನೆ ಕೊಡ್ಸಿರೋದು? ಅವರು ಕೊಡ್ಸಿದ್ರು ಸರ್. ಆದ್ರೆ ಒಂದ್ ಸುಳ್ಳು ಹೇಳಿದಾರೆ ಇವ್ರ ಯಜಮಾನ್ರು. ಆಯ್ತು, ಎಲ್ಲ ಊರಿಗೆ ಹೋಗಿದ್ದಾರೆ ಅಥವಾ ಕೆಲ್ಸದ ಮೇಲೆ ಹೋಗಿದ್ದಾರೆ, 3 ತಿಂಗಳಾದ್ಮೇಲೆ ಬರ್ತಾರೆ ಅಂತ. ಹೌದು ಸರ್. ಆಮೇಲೆ ಚಿಕ್ಕಮ್ಮನ ಮಗ ಬಂದ್ಬಿಟ್ಟು ಅವತ್ತಿನ ದಿವ್ಸ ಸ್ವಲ್ಪ ಮನೆಗೇನು ಇರ್ಲಿಲ್ಲಲ್ಲ ಸರ್, ಒಂಚೂರು ಮನೆಗೇನ್ ಬೇಕು ಮಾಡ್ಕೊಂಡ್ ತಿನ್ನೋದಕ್ಕೆ ಎಷ್ಟ್ ಬೇಕು ಅಷ್ಟು ಬಂದು ಹೆಲ್ಪ್ ಮಾಡಿ ಕೊಡ್ಸ್ಬಿಟ್ಟು ಹೋದ ಸರ್. ಅದು ಬಿಡು. ಇಲ್ಲಿಗೆ ಬಂದಾದ್ಮೇಲೆ ಗಂಡ ನಿಮ್ಮನ್ನ ಸಂಪರ್ಕಿಸುವ ಅಥವಾ ಮತ್ತೆ ಮಧ್ಯದಲ್ಲೆಲ್ಲೋ ಸಿಕ್ಕಿ ಮಾತನಾಡುವ ಸಂದರ್ಭ ಬಂದಿತ್ತಾ? ಬಂದಿತ್ತು ಸರ್. ಅಂದ್ರೆ ನಾನು ಶನಿವಾರ ನೈಟ್ ಬಂದಿದ ತಕ್ಷಣ ನನಗೆ ಒಂದು ಕಾಲ್ ಮಾಡಿದ್ರು. ಮಗು ಒಂದ್ ಸ್ವಲ್ಪ ನಾನು ಸಂಗೀತ ಕ್ಲಾಸ್ಗೆ ಅಂತ ಕಳಿಸ್ತೀನಿ ಸರ್ ಸ್ಕೂಲಿಂದ ಬಂದ್ಮೇಲೆ. ಅಲ್ಲಿಂದ ಬರ್ತಾ ಸ್ವಲ್ಪ ಲೇಟ್ ಆಗುತ್ತೆ ಸರ್, 10 ಗಂಟೆ ಆಗುತ್ತೆ ಸರ್ ನೈಟ್ ಅಲ್ಲಿ. 10 ಗಂಟೆಗೂ ಏನೋ ಕಾಲ್ ಮಾಡಿದ್ರು ಸರ್. ಬಂದಿಲ್ಲ ಅಂತನೋ ಇಲ್ಲ ಏನಕ್ಕೆ ಅಂತನೋ ಗೊತ್ತಿಲ್ಲ, ಅಷ್ಟೊಂದ್ ಹೆಂಗ್ ಕೇರ್ ಮಾಡ್ತಿರ್ಲಿಲ್ಲ. ಬಟ್ ಅವತ್ ಮಾಡಿದ್ರು. ಮಾಡಿದಾಗ ಈಗಳಪ್ಪ ನಿನ್ನ ಹತ್ರ 1 ವಾರ ಟೈಮ್ ತಗೊಂಡಿದ್ನಲ್ವಾ, ನಿನ್ನ ಈಚೆ ತಳ್ದಾಗ
ನನ್ಗೆ ಊರ್ಗಂತೂ ಹೋಗಕ್ ಅವಕಾಶ ಇಲ್ಲ, ನನ್ನ ಮಗಳು ಎಜುಕೇಶನ್ ಹಾಳಾಗೋದಕ್ ನಂಗೆ ಇಷ್ಟ ಇಲ್ಲ, ನಾನು ಹಿಂಗ್ ಮಾಡ್ಕೊಂಡು ಹಿಂಗ್ ಬಂದಿದೀನಿ ಅಂತ ಅಂದಿದ ತಕ್ಷಣ ಅವ್ರು ಏನ್ ಮಾಡಿದ್ರು ಅಂದ್ರೆ, ಇನ್ನು ಇದೆಲ್ಲ ಯಾಕೆ ಬಿಟ್ಟು ಹೋಗಿದ್ಯಾ ಬಟ್ಟೆಗಳು ಹಿಂಗೆ ಅಂತ ಅಂದ್ರು ಸರ್. ನಾನು ಆಯ್ತಪ್ಪ ನಿಂಗೆ ಇಷ್ಟ ಇಲ್ಲ ಅಂದ್ರೆ ಅದನ್ನೆಲ್ಲ ಸುಟ್ಟಾಕ್ಬಿಡು ಅಂತ ಹೇಳ್ಬಿಟ್ಟು ಸುಮ್ನೆ ಆದೆ ಸರ್. ಮತ್ತೆ ಅದೇ ನೈಟಲ್ಲೇನೆ ಆಯ್ತು ನಾಳೆ ಬೆಳಿಗ್ಗೆ ಪೊಲೀಸ್ ಸ್ಟೇಷನ್ ಹತ್ರ ಬಾ ಅಂತ ಅಂದ್ರು ಸರ್. ನಾನು ಏನ್ ತಪ್ಪು ಮಾಡಿದೀನಿ, ನಾನು ಯಾರಿಂದ ಏನಾದ್ರು ಓಡ್ ಬಂದಿದ್ದೀನ, ಇಲ್ಲ ನಾನು ಏನಾದ್ರು ತಪ್ಪು ಮಾಡಿದೀನ, ಏನಕ್ಕೆ ನೀನು ಕರೀತಾ ಇದೀಯ, ನಾನ್ ಬರಲ್ಲ ಅಂತ ಅಂದೆ ಸರ್. ಫಸ್ಟ್ ನಾನ್ ಬರಲ್ಲ ಅಂದಾಗ ಅವರು ಇಲ್ಲ ಬರ್ಬೇಕು, ಮಗಳನ್ನ ಕರ್ಕೊಂಡ್ ಬರ್ಬೇಕು ಹಂಗೆ ಹಿಂಗೆ ಅಂತ ನನ್ಗೆ ಎದುರಿಸಿದ್ರು ಸರ್. ನಾನು ತಕ್ಷಣ ನನ್ಗೆ ಇಂಥದ್ದೆಲ್ಲ ನಂಗೆ ಯಾವತ್ತು ಫೇಸ್ ಮಾಡಿರ್ಲಿಲ್ಲ ಸರ್. ಒಂಚೂರು ಭಯನೂ ಇತ್ತು. ಆಮೇಲೆ ನಾನು ಏನ್ ತಪ್ಪು ಮಾಡಿದೀನಿ ಅಂತ ಕರೆಸಿದ್ಯಾ, ನಾನು ಇದು ಹಿಂಗೆಲ್ಲ ಮಾಡೋದಕ್ಕಿಂತ ಒಂದ್ ಸ್ವಲ್ಪ ನಿಮ್ ಮನೇಲೆ ವಿಷ ಕೊಟ್ಬಿಟ್ಟಿದ್ರೆ ಸತ್ತೋಗ್ಬಿಡ್ತಾ ಇದ್ದೆ, ನಿನ್ ಮನೆಗೆ ಇದ್ದಾಗಂತೂ ನಿನ್ಗೆ ಉಳಿಸ್ಕೊಳ್ಳೋ ಇಷ್ಟು ಇದಿರ್ಲಿಲ್ಲ, ಅಟ್ಲೀಸ್ಟ್ ಇವಾಗ ಬೇರೆ ಬಂದಾಗಾದ್ರೂ ನೆನ್ಬೇಕ್ ಬಿಡು ಅಂತ ಅಂದೆ ಸರ್. ಅವತ್ ನೈಟ್ ಅಷ್ಟ್ ಮಾತಾಡಿದ್ದಾದ್ಮೇಲೆ ಇಲ್ಲ ಬರ್ಲೇಬೇಕು, ಬೆಳಗ್ಗೆ ಬರ್ಲೇಬೇಕು ಅಂತಂದ್ರು. ನನಗೆ ಗೊತ್ತಿರೋ ಪರಿಚಯದ ಹತ್ರ ಹಿಂಗೆ ಹೇಳ್ತಾ ಇದಾರೆ ಮೇಡಮ್, ನನಗೆ ಏನ್ ಮಾಡ್ಲಿ ಅಂತಂದ್ರೆ, ನೀವ್ ಯಾಕ್ರಿ ಎದ್ರುಕಂತಿದೀರಾ, ನೀವ್ ಎದ್ರುಕೊಳ್ಳೋ ಅಂತದ್ದು ಏನಿಲ್ಲ, ನೀವ್ ಹೋಗಿ ಧೈರ್ಯವಾಗಿ, ನೀವೇನು ತಪ್ಪು ಮಾಡಿಲ್ಲ ತಾನೆ, ಜೊತೆಲಿ ಇನ್ನೊಬ್ಬರನ್ನ ಇಟ್ಕೊಂಡು ಬರ್ತಾರೆ ಸ್ಟೇಷನ್ ಹತ್ರ, ನೀವ್ ಯಾಕೆ ಎದ್ರುತಾ ಇದ್ದೀರಾ, ನೀವ್ ಹೋಗಿ ಅಂತ ಅಂದ್ರು ಸರ್. ನನಗೆ ಸ್ವಲ್ಪ ನಮ್ಮ ಮಗಳು ಕ್ಲಾಸ್ ಅವರು ಲಾಯರ್ ಬರ್ತಾರೆ ಸರ್ ಅಲ್ಲಿ ಕಲಿಯೋದಕ್ಕೆ, ಅವರು ಸಂಪರ್ಕದಿಂದ ನಾನು ಅವರಲ್ಲಿ ವಿಚಾರಿಸ್ದೆ, ಹಿಂಗ್ ನಡೀತಾ ಇತ್ತು, ಹಿಂಗ್ ಬಂದ್ರೆ ನನ್ಗೆ ಇವಾಗ ಈ ತರ ಹೇಳ್ತಿದಾರೆ, ಏನ್ ಮಾಡ್ಬೇಕು ಮೇಡಮ್ ಅಂತ ಅಂದಿದ್ದಕ್ಕೆ ಅವರು, ನೀವ್ ಎದ್ರುಬೇಡ್ರಿ, ನೀವ್ ಹೋಗ್ರಿ, ಅಲ್ಲಿ ಏನಾಗುತ್ತೆ, ಏನು ಆಗಲ್ಲ, ಜೊತೆಲಿ ಬಾಯ್ ಫ್ರೆಂಡ್ಗಳು ನಿಕ್ಕೊಂಡೆ ನೀವು ಸ್ಟೇಷನ್ ಬರ್ತಾರೆ, ನೀವ್ ಯಾಕೆ ಎದ್ರುತಾ ಇದ್ದೀರಾ, ನೀವ್ ಹೋಗಿ ಧೈರ್ಯವಾಗಿ ಅಂತ ಹೇಳಿದ್ರು ಸರ್. ಹಂಗೇನಾದ್ರು ಇದ್ರೆ ನಮಗೆ ಕಾಲ್ ಮಾಡಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು ನೈಟ್ ಅಲ್ಲಿ. ಮತ್ತೆ ಬೆಳಗ್ಗೆ 8 ಗಂಟೆ ಅಷ್ಟೊತ್ತಿಗೆ ಕಾಲ್ ಮಾಡ್ತಿದ್ದಾರೆ ಸರ್ ಪೊಲೀಸರ ಹತ್ರ. 8 ಗಂಟೆ ಅಷ್ಟೊತ್ತಿಗೆ ಕಾಲ್ ಮಾಡಿಸ್ಬಿಟ್ಟು ಅವರು ನನ್ಗೆ ರಿಸೀವ್ ಮಾಡಿದ್ರು ಸರ್. ರಿಸೀವ್ ಮಾಡಿ ಏನಮ್ಮ ನಿಮ್ದು ಹಿಂಗೆ ಇಂಥ ಸ್ಟೇಷನ್ ಇಂದ ಕಾಲ್ ಮಾಡ್ತಿದೀವಿ ಬನ್ನಿ ಅಂತ ಅಂದ್ರು. ನಾನ್ ಮಗಳನ್ನ ಕರ್ಕೊಂಡು ಹೋದೆ ಸರ್. ಹೋಗಿದ್ದಕ್ಕೆ ಅವ್ರು ಬಂದ್ಬಿಟ್ಟು ಏನಮ್ಮ ನಿಮ್ದು ಅಂತ ಅಂದ್ರು ಸರ್. ಅದಕ್ಕೆ ನಾನು ಹೇಳ್ದೆ, ನಮ್ದು ಅವ್ರನ್ನೇ ಕೇಳಿ ಸರ್, ಅವ್ರೇಲ್ವಾ ಕಂಪ್ಲೇಂಟ್ ಮಾಡಿರೋದು ಅಂತ ಹೇಳಿದಕ್ಕೆ ಅವ್ರು ಹೇಳ್ತಾ ಇದ್ರು, ಸಣ್ಣ ಪುಟ್ಟ ವಿಚಾರಕ್ಕೇನೆ ಹಿಂಗೆ ಹೋಗಿದ್ದಾರೆ ಸರ್ ಮನೆಯಲ್ಲಿ ಹಂಗೆ ಹಿಂಗೆ ಅಂತಂದ್ರು ಸರ್. ನಾನ್ ಇದ್ಕೊಂಡು ಸರ್ ಸಣ್ಣ ಪುಟ್ಟ ವಿಚಾರ ಅಂತಲ್ಲ, ಅವ್ರ ಮನೆಗೆ ಏನೊಂದು ಮಾಡಲ್ಲ, ಮಗ್ಳು ಕಷ್ಟ ಸುಖ ನೋಡಲ್ಲ, ನನ್ನ ಕಷ್ಟ ಸುಖ ನೋಡಲ್ಲ, ನಾನು ಪೂಜೆ ಮಾಡಿದ್ರೆ ಹಿಂಗಾಗುತ್ತೆ ಹಂಗಾಗುತ್ತೆ ಅಂತಾರೆ. ಮತ್ತೆ ಅದೆಲ್ಲದಕ್ಕಿಂತ ಇದ್ರಾಗಿ ನಾನ್ ಬ್ಲಾಕ್ ಮ್ಯಾಜಿಕ್ ಮಾಡುದು ಹಿಂಗೂ ಅಂದವ್ರೆ ಸರ್, ನನ್ನನ್ನ 2 ವರ್ಷದಲ್ಲಿ ಸಾಯಿಸ್ತೀಯಾ, ನೀನ್ ಏನೋ ಮಾಡ್ಸಿದ್ಯಾ, ನನ್ನ 2 ವರ್ಷದಲ್ಲಿ ಸಾಯಿಸ್ತೀಯಾ ಅಂತಾನು ಎಲ್ಲ ಅಂದಿದ್ದಾರೆ ಸರ್. ನನ್ನ ಪೊಲೀಸರ ಹತ್ರ ಹಿಂಗೆಲ್ಲ ಅಂತಾರೆ ಸರ್, ನಾನ್ ಬ್ಲಾಕ್ ಮ್ಯಾಜಿಕ್ ಮಾಡಿಸ್ತೀನಂತೆ. ಮತ್ತೆ ನಾನು ಇವ್ರಿಗೆ ನನ್ ಕಡೆ ಇಂಟ್ರೆಸ್ಟೇ ಬರ್ದಿದ್ದಂಗೆ ಊಟದಲ್ಲೇನೋ ಬೆರ್ಸಿಕ್ತಿದೀನಂತೆ ಸರ್. ಈ ತರ ಎಲ್ಲ ಅಂತಾರೆ. ನನ್ಗೆ ಹೆಂಗ್ ಸರ್ ಇರೋದು, ನನಗ್ ತುಂಬಾ ಬೇಜಾರಾಗೈತೆ ಅಂದಿದ್ದಕ್ಕೆ ಅವ್ರು ಹೇಳುದು, ಇದೆಲ್ಲ ಫ್ಯಾಮಿಲಿ ಮ್ಯಾಟ್ರ್, ನೀನ್ ಇನ್ನ ಯಾವ ಕಾಲದಲ್ಲಿ ಇದೆಯಪ್ಪ, ಇದೆಲ್ಲ ಫ್ಯಾಮಿಲಿ ಮ್ಯಾಟ್ರ್, ಇಲ್ಲಿವರೆಗೂ ಬರಂಗೇ ಇಲ್ಲ, ನೀನು ನಿನ್ನ ಹೆಂಡತಿ ಕುತ್ಕೊಂಡ್ ಮಾತಾಡ್ಕೊಂಡ್ ಬರೋಗಿ ಅಂತ ಕಳ್ಸಿದ್ರು ಸರ್. ಅಲ್ಲೇ ಸ್ಟೇಷನ್ ಇಂದ ಹೊರಗಡೆ ಅಲ್ಲಿ ಕುತ್ಕೊಂಡ್ ಮಾತಾಡ್ಕೊಂಡ್ ಬರೋಗಿ ಅಂತ ಅಂದ್ರು. ನಾವು ಬಂದ್ವಿ ಸರ್. ಬಂದಾದ್ಮೇಲೆ ಅವರು ನನ್ಗೆ ತುಂಬಾ ಸರಿ ಅಂದಿದ್ರಲ್ಲ ಸರ್, ಇದ್ರೆ ಇರು ಹೋದ್ರೆ ಹೋಗು, ಇದ್ರೆ ಇರು ಹೋದ್ರೆ ಹೋಗು ಅಂತ ಅನ್ನೋರಲ್ಲ ಸರ್. ನಿಮ್ ಮನೆಗಿರೋದಕ್ಕಲ್ವೇನಪ್ಪ ನೀನು, ಯಾವಾಗ ನೋಡಿದ್ರು ಹಿಂಗೆ ಹೇಳ್ತೀಯ, ಆಸೆ ನುಗ್ತೀಯ, ತಳ್ತೀಯ, ನಾನ್ ನಿಮ್ ಮನೆಗ್ ಬರಲ್ಲ, ನಾನ್ ನಿನ್ ಬೇಡ ಅಂತ ಹೇಳ್ತಾ ಇಲ್ಲ, ನೀನ್ ಬಾ, ನಾನ್ ಮಾಡಿರೋ ಮನೆ ಹತ್ರ ಬಾ, ನೀನು ಇರೋಣ, ನೀನ್ ಇಲ್ಲ ಅಂತ ನಾನೇನ್ ಮಾಡಿಲ್ಲ, ಇದಾರೆ ಊರಲ್ಲಿ ಇದಾರೆ, 1-3 ತಿಂಗಳು ಬರಲ್ಲ ಅಂತ ಮಾಡಿದೀವಿ ಮನೇನ, ನೀನ್ ಅಲ್ಲೇ ಬಾ, ನಾನ್ ನಿಮ್ ಮನೆಗ್ ಬರಲ್ಲ ಅಂತ ಹಠ ಮಾಡ್ದೆ ಸರ್. ಹಠ ಮಾಡಿದ ತಕ್ಷಣ ಅವರು ಇಷ್ಟಿಷ್ಟೇ ಸಣ್ಣ ವಿಚಾರಕ್ಕೆ ನೀನ್ ಹಿಂಗ್ ಮಾಡ್ಕೊಂಡ್ ಹೋಗ್ತೀಯ ಹಂಗೆ ಹಿಂಗೆ ಅಂದ್ರು. ಏನ್ ಸಣ್ಣ ವಿಚಾರನಪ್ಪ, ಇವಾಗ ನಿನ್ ತಂಗಿದಿರ್ಗೆ ನಿಮ್ ಬಾವ್ದಿರು ಹಿಂಗೆ ಮಾಡಿದ್ರೆ ನೀನ್ ಸಹಿಸ್ತಾ ಇದ್ದ ಅಂತ ಅಂದೆ ಸರ್. ಅವರು ನೀನ್ 2 ವರ್ಷ ಕಷ್ಟ ಅನ್ಭವಿಸ್ತವ್ರೆ ಅಂತ ಅವ್ರು ಅಂದ್ರು ಸರ್. ಅದೇನು ನಮಗ್ ಗೊತ್ತಿಲ್ಲ, ಬಟ್ ನಿಮ್ ತಂಗಿದಿರ್ಗೆ ಹೋಗ್ಲಿ, ನನಗಿಂತ ನೋಡೋದಕ್ಕೆ ನಿಮ್ ತಂಗಿದಿರ್ ಅಷ್ಟೊಂದ್ ಚೆನ್ನಾಗವ್ರ,
ನಾನ್ ನೋಡಿದ್ರೆ ದರಿದ್ರ ಅಂತ ನಿಮ್ ಬಾವದಿರು ನಿಮ್ ತಂಗಿಗೆ ಹೇಳಿದ್ರೆ ನೀನ್ ಸಹಿಸ್ತೀಯಾ? ನಾನ್ ಪೂಜೆ ಮಾಡಿದ್ರೆ ಹಿಂಗ್ ಮಾಡ್ತೀಯ ಹಂಗ್ ಮಾಡ್ತೀಯ ಅಂದಿದ್ದಕ್ಕೆ ಇಲ್ಲ, ಮತ್ ನನ್ಗೇನಾದ್ರೂ ಆದ್ರೂ ಪರವಾಗಿಲ್ವಾ, ಏನಾದ್ರೂ ಆದ್ರೂ ಪರವಾಗಿಲ್ಲ ಅಂತ ವಾದಿ ಮಾಡಿದ್ರು ಸರ್ ಅವರು. ಅಂದ್ರೆ ಅವ್ರಿಗೆ ಕೆಟ್ಟದ್ದಾಗುತ್ತೆ ಅಂತಾನೆ ಅರ್ಥದಲ್ಲೇ ಅವ್ರು ಹೇಳಿದ್ರು ಸರ್ ನನ್ಗೆ. ಅದಕ್ಕೆ ನಾನೇನ್ ಮಾಡಿದೆ, ಆಯ್ತಲ್ವಾ ಕೆಟ್ಟದ್ದಾಗುತ್ತಲ್ವಾ, ಅದ್ರಿಂದ ಒಳ್ಳೇದಾಗಲ್ಲಲ್ವಾ, ಆಯ್ತು ನಿನ್ ಪಾಡಿಗೆ ನೀನಿರು ನನ್ ಪಾಡಿಗೆ ನಾನು ಇರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅವ್ರ ಹತ್ರ ಮಾತಾಡ್ಕೊಂಡ್ ಬಂದ್ವಿ ಸರ್. ನಾವು ಸ್ಟೇಷನ್ ಅಲ್ಲಿ ಮಾತಾಡ್ಕೊಂಡ್ ಬಂದಾದ್ಮೇಲೆ ಅವತ್ ನೈಟು ನಮ್ ಮಗುನ್ನ ನನ್ನ ಕ್ಲಾಸಿಂದ ಕರ್ಕೊ ಬರ್ಬೇಕಾದ್ರೆ ಅವ್ರು ಇನ್ನೊಂದ್ ಹೇಳಿದ್ದೆ ಸರ್ ನನ್ ಪೊಲೀಸವ್ರಿಗೆ, ಸರ್ ನಾನು ದುಡಿಲೇಬೇಕು ಸರ್, ನಾನ್ ಕೆಲ್ಸಕ್ಕೆ ಅಂತ ಹೊರಗಡೆ ಹೋದಾಗ ನನ್ಗೆಲ್ಲೂ ನನ್ಗೂ ನನ್ ಮಗಳಿಗೂ ತೊಂದ್ರೆ ಆಗ್ಬಾರ್ದು ಸರ್ ಅಂತ ಹೇಳ್ಬಿಟ್ಟು ಬಂದಾಗ ಅವ್ರು ಕಳ್ಸಿದ್ರು ಸರ್, 1 ತಿಂಗಳು ನೀನ್ ಮಾತಾಡಕ್ ಹೋಗ್ಬೇಡಪ್ಪ ಅವ್ರ ಹತ್ರ, ಆಮೇಲೆ ನಿನ್ನ ಅವಶ್ಯಕತೆ ಅವ್ರಿಗೆ ಬರ್ಬೋದು, ಅವ್ರ ಅವಶ್ಯಕತೆ ನಿನಗ್ ಬರ್ಬೋದು, ಆಮೇಲೆ ಏನಿದ್ರು ಮಾತು ಅಂತ ಹೇಳ್ಬಿಟ್ಟು ಕಳ್ಸಿದಕ್ಕೆ ನಾನ್ ಏನ್ ಮಾಡಿದೆ ಸರ್, ಬಂದೆ. ಅವತ್ತು ಬಂದಿದ ತಕ್ಷಣ ಅವತ್ ನಿತ್ಯ ಮಾಮೂಲಿ ಏನೇನ್ ಕೆಲಸ ಮಾಡ್ತೀವಿ ಅದನ್ನ ಮಾಡ್ಕೊಂಡು ಸಂಜೆ ಮಗ್ಳು ಕ್ಲಾಸಿಗೆ ಕಳ್ಸಿದ್ದೆ. 10:15 ಕರ್ಕೊಂಡ್ ಬಂದೆ ಸರ್. 10 ಗಂಟೆಲಿ ಕರ್ಕೊಂಡ್ ಬಂದಾಗ ಅವರು ಹೆಂಗ್ ಅಬ್ಸರ್ವ್ ಮಾಡಿದ್ರು ಅಂತ ಗೊತ್ತಿಲ್ಲ ಸರ್. ಅಬ್ಸರ್ವ್ ಮಾಡ್ಕೊಂಡು ಮನೆ ಗೇಟ್ ವರ್ಗು ಬಂದಿದ್ದಾರೆ ಸರ್. ಗೇಟ್ ವರ್ಗು ಬಂದಾಗ ಪಕ್ಕದ ಮನೆಯಲ್ಲಿ ಎಲ್ಲಿ ಹೋದ್ರು, ಯಾವ ಬಿಲ್ಡಿಂಗ್ ಅಲ್ಲಿ ಹೋದ್ರು ಅಂತ ಅವರು ಅಬ್ಸರ್ವ್ ಮಾಡ್ಕೊಂಬಂದು ನೋಡ್ತಾ ಇದ್ರು. ನನ್ ಗೇಟ್ ಬೀಗ ಹಾಕ್ತಾ ಇದ್ದೆ. ಅವಾಗ ನಮ್ ಮಗಳನ್ ಕರ್ದು ತೋರಿಸಿ, ಅಮ್ಮ ನೋಡಮ್ಮ ಕಳ್ಳನ್ ತರ ಹೆಂಗ್ ಬಂದಿದ್ದಾನೆ, ಡೈರೆಕ್ಟ್ ಆಗಿ ಬರ್ಬೋದಲ್ಲ, ಹಿಂಗೆಲ್ಲ ಬಂದ್ರೆ ಯಾರು ಏನ್ ತಿಳ್ಕೊಳಲ್ಲ ಅಂತ ಹೇಳ್ಬಿಟ್ಟು ನಮ್ ಮಗ್ಳಗ್ ಕರ್ಸಿ ತೋರಿಸ್ದೆ ಸರ್. ಆಮೇಲೆ ಅವ್ರು ಬಂದ್ರು. ಬಂದಿದ ತಕ್ಷಣ ಅವ್ರೊಂದ್ ಮಾತು ಹೇಳಿದ್ರು ಸರ್, ನಮ್ ಕತ್ತಿಡ್ದು ಈಚೆ ನುಗ್ದಾಗ, ನಿನ್ ಮನೆ ಬಾಗ್ಲಕ್ ಬಂದ್ರೆ ಚಪ್ಪಲಿ ತಗೊಂಡ್ ಹಾಕು ಅಂತ ಅಂದಿದ್ರು ಸರ್. ನನ್ಗ ಆ ಜಗಳ ನಡೆದಿರೋ ಟೈಮಲ್ಲಿ ತುಂಬಾ ಕೋಪ ಇತ್ತು. ಹಂಗಾಗಿ ನಿಮ್ ಮನೆ ಬಾಗ್ಲಕ್ ಬಂದ್ರೆ ಚಪ್ಪಲಿ ತಗೊಂಡ್ ಹಾಕು ಅಂತ ಅಂದಲ್ಲ, ಮತ್ತೇನಕ್ ಬಂದಿದ್ದೆ, ಅದು ಅಬ್ಸರ್ವ್ ಮಾಡ್ಕೊಂಡ್ ಬಂದಿದ್ಯಲ್ಲ, ಡೈರೆಕ್ಟ್ ಆಗಿ ಬರ್ಬೋದಲ್ಲ, ನೀನ್ ಇಲ್ಲ ಅಂತ ನನ್ ಮನೆ ಮಾಡಿಲ್ಲ, ನೀನ್ ಇದ್ಯಾ ಅಂತ ಮಾಡಿದೀನಿ, ಹಿಂಗೆಲ್ಲ ಬಂದ್ರೆ ಜನ ಏನ್ ತಿಳ್ಕೊಳಲ್ಲ ಹೇಳು ಅಂತ ಹೇಳ್ಬಿಟ್ಟು ಬೈದ್ಬಿಟ್ಟು ಮತ್ತೆ ಅವ್ರ ಗೇಟಿಂದ ಹಂಗೆ ಹೋದ್ರು ಸರ್. ಅದಾದ್ಮೇಲೆ ನನ್ಗೆ ತಿರ್ಗಿ ಯಾವತ್ತೂ ಕಾಂಟ್ಯಾಕ್ಟ್ ಮಾಡಿಲ್ಲ ಸರ್ ಅವರು. ಮತ್ತೆ ಸ್ಟೇಟಸ್ ಅಲ್ಲಿ ಮಾತ್ರ ಏನೇನೋ ಆಗ್ತಾ ಇರ್ತಾರೆ ಸರ್. ಅದ್ ನೋಡ್ಬಿಟ್ಟು ನಂಗೆ ಸಹಿಸಕ್ಕಾಗ್ದೆ ನಾನೇನೆ, ಏನಕ್ಕೆ ಹಿಂಗೆಲ್ಲ ಹಾಕಿದ್ಯಾ, ಇದ್ರ ಅರ್ಥ ಗೊತ್ತಾ ನಿನ್ಗೆ, ಎಲ್ಲ ಉಲ್ಟಾ ಹಾಕ್ತಿದ್ಯಾ, ನಾನ್ ಹಾಕ್ಬೇಕಾದ್ರೆ ನೀನ್ ಹಾಕ್ತಾ ಇದೀಯಲ್ಲ ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡಿದ್ರೆ, ಅದಕ್ಕೊಂದು ಮೆಸೇಜ್ ಸ್ವಲ್ಪ ಚರ್ಚೆ ನಡೆದ್ರು ಸರ್ ಈ ವಾರಕ್ಕೆ ಮುಂಚೆ. ಅದ್ ಬಿಟ್ರೆ ಇನ್ಯಾವತ್ತು ನನ್ಗೆ ಅವ್ರು ಬಂದು ಕರ್ದು ಇಲ್ಲ, ಏನು ಮಾಡಿಲ್ಲ ಸರ್. ಆಯ್ತಪ್ಪ. ಈಗ ನಿನ್ನ ತವ್ರ ಮನೆಗೆ ಇದ್ರ ಬಗ್ಗೆ ಖುಷಿ ಇದೆಯಾ ಸರ್? ಅವ್ರಿಗೆ ಖುಷಿ ಇಲ್ಲ ಸರ್. ನನಗೆ ಯಾವತ್ತಿದ್ರು ನೀನ್ ಅಲ್ಲೇ ಇರ್ಬೇಕು ಅನ್ನೋದೇ ಬಯಸ್ತಾರೆ ಸರ್. ಅಣ್ಣ ನಮ್ ಸಂಸಾರನು ಹಿಂಗಾಗೈತೆ, ನಿಂದು ಹಿಂಗಾದ್ರೆ ಹೆಂಗೆ ಅಂತ ತುಂಬಾ ಹೇಳ್ತಾರೆ ಸರ್. ಅವ್ರಿಗೆ ಇಷ್ಟ ಇಲ್ಲ ಸರ್ ನಾನು ಹಿಂಗಿರೋದು. ಈಗ ನಾನು ಹೇಳೋದು ಕೇಳು, ಈಗ ಮಧ್ಯೆ ಏನು ಮಾತಾಡಬಾರ್ದು. ನಾನು ಹೇಳೋದನ್ನು ಸುಮ್ಮನೆ ಕೇಳಿಸ್ಕೊಂಡು 1 ಗಂಟೆ ಕೇಳಿಸ್ಕೊಂಡಿದ್ದು ನಿನ್ನ ಮಾತು. ಆಯ್ತು ಸರ್. ಸುಮ್ಮನೆ ಕೇಳಿಸ್ಕೊಳ್ಬೇಕು. ಇಲ್ಲಿ ಈಗ ಸಪ್ರೇಟ್ ಮನೆ ಮಾಡಿಕೊಂಡು ಬಂದಿರೋದ್ರಿಂದ ಸಂಬಂಧಿಕರು ಅಥವಾ ಹೆತ್ತವರು ಅಥವಾ ಬಹುತೇಕ ನಿನ್ನವರು ಅಥವಾ ನಿನ್ನ ಸಂಬಂಧಿಕರು ಯಾರ್ಯಾರು ಇದ್ದಾರೆ ಅವರೆಲ್ಲರೂ ಇಲ್ಲಮ್ಮ ಗಂಡನ ಜೊತೆ ಇರಬೇಕು, ಹಿಂಗೆಲ್ಲ ಮಾಡ್ಕೊಳ್ಬಾರ್ದು, ಹೊರಗಡೆ ಬರಬಾರ್ದು, ನಿನ್ನ ಮೇಲೆ ಕಳಂಕಗಳನ್ನ ತರ್ತಾರೆ ಅಥವಾ ನಾನಾ ರೀತಿಯಲ್ಲಿ ಒಳ್ಳೆಯದು ಮಾತಾಡೋರಿದ್ದಾರೆ, ಕೆಟ್ಟದ್ದು ಮಾತಾಡೋರಿದ್ದಾರೆ. ನೀನೀಗ ಹೊರಗಡೆ ಬಂದಿರೋ ಕಾರಣಕ್ಕೆ. ಹೌದಲ್ವಾ? ಹೌದಾ? ಕೆಟ್ಟದ್ದು ಮಾತಾಡ್ತಾರಾ? ಮಾತಾಡ್ತಾರೆ ಸರ್. ಓಕೆ, ಎದುರುಗಡೆ ಮಾತಾಡಲ್ಲ, ಬಟ್ ಹಿಂದೆಗಡೆ ಮಾತಾಡ್ತಾರೆ. ಹಿಂದೋ ಮುಂದೋ ಒಟ್ಟು ನಮ್ಮ ಒಳ್ಳೆಯದು ಮಾತಾಡೋರಿದ್ದಾರೆ, ಕೆಟ್ಟದ್ದು ಮಾತಾಡೋರಿದ್ದಾರೆ. ಹೌದು ಸರ್. ನೋವಾಗುತ್ತಾ ನಿಮಗೆ? ಆಗುತ್ತೆ ಸರ್, ಎಲ್ಲ ಒಂದ್ ಕಡೆ. ಈಗ ವಿಷಯ ಹೆಂಗಿದೆ ಅಂದರೆ, ಇಲ್ಲಿ ಗಂಡನ ಜೊತೆ ಇದ್ದರೆ ಗಂಡ ನಿನ್ನ ಕುರಿತಾಗಿ ಭಾಳ ದೊಡ್ಡ ಅಸಮಾಧಾನ, ನೀನು ಪೂಜೆ ಮಾಡಿದ್ರೆ ಸಹಿಸಲ್ಲ, ಅಡುಗೆ ಮಾಡಿದ್ರೆ ಸಹಿಸಲ್ಲ, ನೀನು ಬಂದು ಬೆಳಗ್ಗೆ ಮುಖ ತೋರಿಸೋದ್ರೆ ಸಹಿಸಲ್ಲ, ಅಥವಾ ನಿನ್ನ ಕುರಿತಾಗಿ ಯಾವ ಸಹನೆಯೂ ಆತನಿಗಿಲ್ಲ. ಸೊ ಆತನ ವರ್ತನೆ ನಿನಗೊಂದು ಚಿತ್ರ ಹಿಂಸೆ ಅಲ್ಲಿ. ಇನ್ನು ಆಯ್ತು ಗಣಪ್ಪ, ಇವರಿಗೆ ನಾನು ದೂರ ಇದ್ದು ಬಿಡೋಣ, ನನಗೂ ನೆಮ್ಮದಿ ಇಲ್ಲ, ಇವ್ರಿಗೂ ನೆಮ್ಮದಿ ಇಲ್ಲ, ನಾನು ಸಪ್ರೇಟ್ ಬದುಕೋಣ ಅಂತ ಬಂದರೆ ಇಲ್ಲಿ ಈ ಸಂಬಂಧಿಕರು ಅಥವಾ ಈ ಹೊರಗಡೆ ಅವ್ರದ್ದು ಇವ್ರದ್ದೊಂದು ಚಿತ್ರಹಿಂಸೆ. ಈಗ ನೀನು ನಿರ್ಧಾರ ಮಾಡು, ನಿನಗೆ ಈ ಚಿತ್ರಹಿಂಸೆ ಬೇಕೋ ಈ ಚಿತ್ರಹಿಂಸೆ ಬೇಕೋ ಅಂತ. ಎರಡೂ ಅದೇ. ಈಗ
ಸತ್ಯ ಏನು ಗೊತ್ತೇನು, ಜ್ಞಾನದ ದೃಷ್ಟಿಯಲ್ಲಿ ಹೇಳೋದಾದರೆ ಎರಡೂ ಕೂಡ ಚಿತ್ರಹಿಂಸೆಯಲ್ಲ. ಆದರೆ ಸ್ವಲ್ಪ ನಿನ್ನ ಬುದ್ಧಿ ಹೆಂಗಂದರೆ ಈ ನಿನ್ನ ಕುರಿತಾಗಿ ಯಾರ್ಯಾರಿಗೆ ಅಸಮಾಧಾನ ಇದೆ, ಯಾರ್ಯಾರಿಗೆ ನಿನ್ನ ಕಂಡ್ರಾಗಲ್ಲ, ಅಥವಾ ಯಾರ್ಯಾರು ನಿನ್ನ ಬಗ್ಗೆ ಕೆಡಕು ಮಾತಾಡೋರಿದ್ದಾರೆ, ಅದೆಲ್ಲದರ ಸ್ಪಷ್ಟತೆ ನಿನಗೆ ಗೊತ್ತು. ಓಕೆ, ಇವ್ರಿಗೆ ನನ್ನ ಕಂಡ್ರಾಗಲ್ಲ, ಅಥವಾ ನನ್ನ ಗಂಡನಿಗೆ ನನ್ನ ವಿಚಾರದಲ್ಲಿ ಕಳೆದ 15 ವರ್ಷದಿಂದ ಇದೇ ರೋಗ ಇದೆ ಅಂದರೆ ಯಾವ ರೋಗಕ್ಕೆ ಮದ್ದೇ ಇಲ್ಲ ಅಂತ ಗೊತ್ತೋ ಆ ರೋಗದೊಂದಿಗೆ ನಾನು ಹೊಂದಿಕೊಳ್ಬೇಕು. ಹೌದಲ್ಲ? ಈಗ ಸುಮ್ಮನೆ ಗಂಡನ ವಿಚಾರ ಅಂತ ಅಲ್ಲ. ಈಗ ಇಲ್ಲಿ ಬಂದಿದ್ದು ಸರಿನೋ ತಪ್ಪೋ, ಎಲ್ಲಿದ್ದರೆ ಚಂದ, ಅದನ್ನು ನಾನು ತಿಳಿಸ್ತೀನಿ. ಆದರೆ ಅದಕ್ಕೂ ಮುಂಚೆ ಎಂದು ಈಗ ಜಗತ್ತಲ್ಲಿ ಯಾರಿಗೆ ಜೈಲಿಗೆ ಹೋಗ್ಲಿಕ್ಕೆ ಇಷ್ಟ ಇದೆಯವ, ಯಾರಿಗೂ ಇಷ್ಟ ಇಲ್ಲ. ಆದರೆ ಏನೋ ಕೋಪದಲ್ಲಿ ಒಂದು ಪ್ರಕರಣ ಆಗೋಯ್ತು, ಅವನು ಆರೋಪಿಯಾದ ಅಥವಾ ಅಪರಾಧಿಯಾದ, ತಗೊಂಬಂದು ಕತ್ತಿಂಪಟ್ಟಿ ಹಿಡಿದು ಜೈಲೊಳಗೆ ಒದ್ದು ನೂಕಿ ಗೇಟ್ ಹಾಕಿದ್ರು. ಅವನಿಗೆ ಇಷ್ಟ ಇಲ್ಲ, ಹೌದು. ಆದರೆ ಪರಿಸ್ಥಿತಿ ಅಥವಾ ತೀರ್ಪಂಗೆ ಬಂದಿದೆ, ಅವನು ಮುಂದೆ ಒಂದು 14-15 ವರ್ಷ ಅಥವಾ ಒಂದು 5 ವರ್ಷ 10 ವರ್ಷ ಜೈಲಲ್ಲಿ ಇರಲೇಬೇಕು ಅಂತ ಪರಿಸ್ಥಿತಿ ಬಂದರೆ ಅವನು ಹೊಂದ್ಕೊಳ್ಳೇಬೇಕು, ಬೇರೆ ದಾರಿ ಇಲ್ಲ ಅಲ್ವನವ? ಈಗ ನಿನಗೂ ಗಂಡ ಹಿಂಗನ್ನೋದು, ಗಂಡ ನಿನ್ನನ್ನು ದೂರ ಇಡೋದು, ಗಂಡ ನಿನ್ನ ಬಗ್ಗೆ ಕೆಟ್ಟದಾಗ ಮಾತಾಡೋದು, ಅಥವಾ ನಿನ್ನ ಮುಖ ನೋಡಿದ್ರೆ ಒಳ್ಳೇದಾಗಲ್ಲ, ನೀನು ಆಟೋ ಕೂತ್ರೆ ಒಳ್ಳೇದಾಗಲ್ಲ, ನೀನು ಪೂಜೆ ಮಾಡಿದ್ರೆ ಒಳ್ಳೇದಾಗಲ್ಲ, ನೀನು ಅಡುಗೆ ಮಾಡಿದ್ರೆ ಒಳ್ಳೇದಾಗಲ್ಲ, ಒಟ್ಟಾರೆಯಾಗಿ ನಿನ್ನ ಕಾಲ ಗುಣವೇ ಹಾಳಾಗಿ ಹೋಗ್ಬಿಡ್ತೀನಿ, ಉದ್ಧಾರವಿಲ್ಲ ಅಂತ ಗಂಡ ಹೇಳುತ್ತಾನಲ್ಲ. ಈ ಬುದ್ಧಿ ನಿನಗೆ ಇಷ್ಟ ಅಂತ ಏನಿಲ್ಲ. ನಿನಗೂ ಈ ಥರ ಗಂಡನ ಈ ವರ್ತನೆ ನಿನಗಿಷ್ಟ ಇಲ್ಲ, ಹೌದು. ಆದರೆ ನಿನಗೆ ಇನ್ನೂ ಒಂದು ಸತ್ಯ ಗೊತ್ತು, ಇದು ಬದಲಾಗಲ್ಲ. ಮತ್ತು ಇದು ಗಂಡನ ಒಬ್ಬನದ ಮಾತಲ್ಲ. ಆ ಕಡೆ ಚುಚ್ಚಿ ಹೇಳೋರು, ಆ ಕಡೆ ಹೇಳಿಕೊಡೋರು, ಆ ಕಡೆ ಗಂಡನಿಗೆ ಸ್ವಲ್ಪ ಕಿವಿ ಚುಚ್ಚೋರು ತುಂಬ ಜನ ಇದ್ದಾರೆ, ಅದು ನಿನಗೂ ಗೊತ್ತು. ಈಗ ನೀನು ನಿರ್ಧಾರ ಮಾಡು. ಇಲ್ಲಿ ಗಂಡನ ವರ್ತನೆ ಖಂಡಿತ ಸರಿ ಹೋಗಲ್ಲ. ಗಂಡ ಹಾಗೆ ಇರ್ತಾರೆ. ನೀವು ಹೇಳ್ತೀಯ ನನಗೆ ಹೆಂಡತಿ ಸ್ಥಾನ ಕೊಟ್ಟಿಲ್ಲ, ಅಥವಾ ನನಗೆ ಬರೋದು ಹೋಗೋದ್ರ ಬಗ್ಗೆ ಲೆಕ್ಕ ಇಲ್ಲ, ದುಡ್ದಿದ್ದೆಷ್ಟು ಖರ್ಚಾಗಿದ್ದೆಷ್ಟು ಇದು ಯಾವ್ದು ಲೆಕ್ಕವೂ ಇಲ್ಲ ನನಗೆ, ಅಂದರೆ ಪಕ್ಕ ಕೂರಲ್ಲ, ನಿಲ್ಲಲ್ಲ, ಮಲಗಲ್ಲ, ಉಣ್ಣಲ್ಲ, ತಿನ್ನಲ್ಲ, ಇದು ಏನೂ ಇಲ್ಲ ಅಂದರೆ ನಾನು ಯಾಕಲ್ಲಿರಬೇಕು ಅಂತ. ನೋಡು ತಾಯಿ, ಯಾವಾಗ ಸರ್ ಒಂದೇ ಒಂದು ಮಾತು ಸರ್, ಇಷ್ಟೆಲ್ಲ ನಡೆಯುತ್ತಲ್ಲ ಸರ್, ನಡೆದ್ರು ಅವರು ನನ್ನನ್ನು ಎಂತದಕ್ಕೆ ಉಪಯೋಗಿಸ್ಕೊಂತಾರೆ ಅಂದ್ರೆ, ಅವ್ರ ಮನೇಲಿ ಏನಾದ್ರು ಒಂದು ಕಾರ್ಯ ನಡೀತಾ ಇದ್ರೆ ಮನೆ ಸೊಸೆ ಇಲ್ಲ ಅಂತ ಯಾರಾದ್ರೂ ಕೇಳ್ತಾರಲ್ಲ ಸರ್, ಮರ್ಯಾದೆ ಹೋಗುತ್ತಲ್ಲ, ಅಂತ ವಿಷಯಗಳಿಗೆ ಮಾತ್ರ ನನ್ನನ್ನು ಬಳಸ್ಕೊಂತಾರೆ. ಬೇರೆ ಯಾವುದೇ ರೀತಿ ಹೋಗ್ಲೇಬೇಕು ಸರ್, ನನಗೆ ನಾನು ಅವ್ರ ಜೊತೆ ಹೋಗ್ಲೇಬೇಕು ಅಂತ. ಕೇಳಿಸ್ಕೊಳ್ಳವ, ನನಗೆ ನಿನ್ನ ಪರಿಸ್ಥಿತಿಯ ಒಟ್ಟಾರೆ ಅರಿವು ಖಂಡಿತ ಇದೆ. ಆದರೆ ನಿನ್ನ ಬದುಕಲ್ಲಿ ಪ್ರಾರಬ್ಧವೋ ಅಥವಾ ನಿನ್ನ ಹೆತ್ತವರ ಎಡವಟ್ಟೋ ಅಥವಾ ನಿನ್ನ ಪ್ರಾರಬ್ಧವೋ ಅಥವಾ ನಿನ್ನ ಹಣೆ ಬರಹೋ ಬಂದಿದ್ದೀಯಾ, ಒಂದು ಮಗು ಹೆತ್ತಿದ್ದೀಯಾ, ಈಗ ನೀನು ತಾಯಿ ಸ್ಥಾನಕ್ಕೂ ಏರಿದ್ದೀಯ. ನೀನೇ ಹೇಳಿದೆ, ನಾನೇ ಸ್ವಾವಲಂಬಿಯಾಗಿ ಸಪ್ರೇಟಾಗಿದ್ದು ಕೂಡ ನನ್ನ ಮಗುವನ್ನು ಸಾಕುವ ಶಕ್ತಿ ಯೋಗ್ಯತೆ ನನಗಿದೆ, ಹೌದಲ್ಲವ? ಒಂದಂತೂ ಸತ್ಯ, ಗಂಡ ಹೆಂಡತಿ ಒಟ್ಟಿಗಿದ್ರೆ ಅದು ಚಂದ. ಆದರೆ ಯಾವಾಗ ಗಂಡನಿಗೆ ನಿನ್ನ ಇರುವಿಕೆ ನೆಮ್ಮದಿ ಇಲ್ವೋ, ಗಂಡನಿಗೆ ನೀನಿರೋದ್ರಿಂದ ಸಂತೋಷ ಇಲ್ಲ, ಖುಷಿ ಇಲ್ಲ, ಸಮಾಧಾನ ಇಲ್ಲ, ಇದು ಯಾವುದೂ ಇಲ್ಲದಾಗ ತೀರಾ ಯಾವ ಮಟ್ಟಿಗೆ ಅಂದರೆ ಮನೆಗೆ ತಂದು ಹಾಕಲ್ಲ, ಮಕ್ಕಳು ಫೀಸ್ ಕಟ್ಟಲ್ಲ, ಅಥವಾ ಮನೆಯಲ್ಲಿ ಏನೋ ನಗ್ನಗ್ತಾ ಇರೋಣ ಅನ್ನೋ ಒಂದು ಯಾವ ವಾತಾವರಣವೂ ಇಲ್ಲ ಅಂದಾಗ, ನನ್ನ ಪ್ರಕಾರ ನಿನ್ನ ಬೆಲೆ ತಿಳಿದು ಅವರೇ ಬಂದು ಮಗುವನ್ನು ನಿನ್ನನ್ನು ಪ್ರೀತಿಸಲು ಅಥವಾ ಗೌರವಿಸಲು ಕಾಳಜಿ ತೋರಲು ಶುರು ಮಾಡೋವರೆಗೂ ನೀನಿಗೇನು ಬಂದಿದ್ದೀಯಲ್ಲ ಸಪ್ರೇಟು, ಅದು ಒಳ್ಳೆಯದೇ. ನೀನು ಈಗೇನು ನಿರ್ಧಾರ ತೆಗೆದುಕೊಂಡಿದ್ದೀಯಲ್ಲ, ಯಾವನಿಂದನೂ ಬಂದಿಲ್ಲ, ಯಾವನ್ನೋ ಕರ್ಕೊಂಡು ಬಂದಿಲ್ಲ, ಅಥವಾ ಯಾವುದೋ ಅಕ್ರಮ ಸಂಬಂಧ ಇಟ್ಟುಕೊಂಡು ಯಾವುದೋ ಸುಖಕ್ಕೋಸ್ಕರ ನೀನು ಹೊಸಲು ದಾಟು ಬಂದವಳಲ್ಲ. ಸ್ವಾಭಿಮಾನದ ಬದುಕು ಅಂತ ಬಂದಾಗ ಗಂಡನನ್ನ ಸಂಪೂರ್ಣ ಶತಾಯ ಗತಾಯ 15 ವರ್ಷ ಸರಿ ಮಾಡಲು ಪ್ರಯತ್ನ ಪಟ್ಟಿದ್ದೀನಿ ಅನ್ನೋ ಹೆಮ್ಮೆ ನಿನಗಿರಲಿ. ಆ್ಯಂಡ್ ಈ ಕ್ಷಣಕ್ಕೂ ಕೂಡ ಹೊರಗಡೆ ಬಂದಿರುವುದು ಕೇವಲ ನಾನು ನನ್ನ ಮಗುವಿನ ಭವಿಷ್ಯ ಕಟ್ಟಿಕೊಂಡು ನಾನು 4 ಕಾಲ ನೆಮ್ಮದಿಯಾಗಿದ್ದು ಗಂಡನಿಗೆ ದೂರ ಆದ ಮೇಲಾದರೂ ನನ್ನ ಬೆಲೆ ಗೊತ್ತಾಗುತ್ತೇನೋ ಅನ್ನುವ ಈ ಉದ್ದೇಶದಿಂದ ನೀನು ಹೊರಗಡೆ ಬಂದಿರೋದಾದರೂ ಇದರಲ್ಲಿ ಯಾವುದೇ ತಪ್ಪಿಲ್ಲ. ನಾನು ಅದೇ ಉದ್ದೇಶಕ್ಕೋಸ್ಕರ. ಅದು ಇನ್ನೊಂದು ಏನ್ ಗೊತ್ತಾ ಸರ್, ನಾನು ದೂರ ಎಲ್ಲೋ ಹೋಗಿಲ್ಲ ಸರ್, ನಾವ್ ಇರೋಣ ಹತ್ರನೇ. ನೀನು ಆ ಫ್ಲೋ ಹೋಗಬೇಕಾದ್ರೆ ಅಡ್ಡ ಬಾಯಿ ಹಾಕ್ಬೇಡ. ಓಕೆ ಸರ್. ನೀನೆಲ್ಲೋ ಅಮೇರಿಕ ಹೋಗಿದೀಯ ಅಂತ ನನಗೆ ಗೊತ್ತಿಲ್ವಾ? ಅದು
ಮತ್ತು ಇನ್ನೊಂದು ಹೇಳ್ತೀನಿ, ನಿನ್ನ ಬಾಯಿ ಸ್ವಲ್ಪ ಜೋರು, ಕಡಿಮೆ ಮಾಡ್ಕೋ ಅದನ್ನ. ಹೌದು ಸರ್, ವಾದಿ ಮಾಡ್ತೀನಿ ಸರ್ ನಾನು ಜಾಸ್ತಿ. ಭಯಂಕರ. ಹೌದು ಸರ್. ನೀವು ನನ್ನ ಜೊತೆ ಗಂಟೆಗಟ್ಟಲೆ ಮಾತಾಡಿದ್ರಿಂದ ನನಗೆ ಅರ್ಥವಾಗಲಿ, ಅದು ಹಂಗೆ ಅನ್ನಿಸ್ಲಿಲ್ಲ. ನೀವು ತೆಗೆದ ಪ್ರಶ್ನೆಗಳಿದ್ದಾವಲ್ಲ, ನನ್ನ ಹಿಂಗೆ ನೋಡ್ತಾರೆ, ನನ್ನ ಹಂಗೆ ನೋಡ್ತಾರೆ, ನಾನು ಹಿಂಗೆ ಅರೆ ಬಂದಿರೋ ಜಾಗವೇ ಮೃಗಾಲಯ ಅಂದಮೇಲೆ ಅಲ್ಲಿ ನೀನು ಮನುಷ್ಯ ವರ್ತನೆಯನ್ನು ಹೇಗೆ ನಿರೀಕ್ಷೆ ಮಾಡ್ತೀಯಾ? ಹೌದು ಸರ್. ನೀನು ಮೈಸೂರು ಝೂಗೆ ಹೋಗ್ಬಿಟ್ಟು ಅಯ್ಯೋ ಹುಲಿ ಸಿಂಹ ನಾನು ಹೋದಾಗ ನನ್ನ ಕಾಫಿ ಟೀ ಅಕ್ಷರ ಕೊಡಲಿಲ್ಲ ಅಂದರೆ ಹೌದು, ಅದ್ರ ಬುದ್ಧಿನೇ ಅಷ್ಟು. ತಪ್ಪಾಯ್ತು ಸರ್ ನನಗೆ. ಒಟ್ಟಿಗೆ ನಾನು ಎಲ್ಲ ಒಂದ್ ಕಡೆ ದೇವಸ್ಥಾನದಲ್ಲೇ ಸರ್, ಅದು ಪ್ರೇಕ್ಷಣೀಯ ಸ್ಥಳ ಹೌದು, ಅಲ್ಲಿ ಕೇಳಿದಕ್ಕೆ ಅವರು ಹಂಗೆ ಹೇಳಿದ್ರು ಸರ್, ನೀನ್ ವಾದ ಜಾಸ್ತಿ ಮಾಡ್ತೀಯಮ್ಮ, ವಾದನೇ ವಿವಾದಗಳಾಗೋದು, ಸ್ವಲ್ಪ ಇದ್ ಮಾಡ್ಕೊ ಅಂತ ಹೇಳ್ಬಿಟ್ಟು ಹೇಳಿದ್ರು. ಇದು ಗಂಡನ ವಿಚಾರದಲ್ಲಿ ಮಾತ್ರ ಅಲ್ಲ, ನಾಳೆ ಒಂದು ಮಗು ಇಟ್ಕೊಂಡಿದ್ಯಾ, ಮತ್ತೆ ಅಲ್ಲೂ ಹಿರಿಯ ಎಡವಟ್ಟು ಮಾಡ್ಕೊಳ್ಬೇಡ. ಹೌದು, ನಾನು ಏನು ಹೇಳ್ತಾ ಇದ್ದೀನಿ, ಯಾವುದು ಈಗ ಪಾಪು ಬರ್ಲು ದಾಂಡ್ ಕಸ ಗುಡ್ಸಪ್ಪ ಅಂತ ಹೇಳೋದು ಮತ್ತು ಮಗುವಿನಿಂದ ಕೆಲಸ ಮಾಡಿಸೋದು ಅಥವಾ ನಮ್ಮ ಆ ವಿಶ್ವಾಸಕ್ಕೆ ತಗೊಳ್ಳೋದೇ. ನಾವು ಏನು ಒತ್ತಾಯವಾಗಿ 2 ದಿನ ಮಾಡ್ಬೋದು, 3 ದಿನ ಮಾಡ್ಬೋದವ್ವ, ಒಂದು ಗದರಿ ಕೂಗಾಡಿ ನಾನು ನೋ ಹಠ ಹಿಡಿಬಾರ್ದು. ಹೌದು, ನಿನ್ನ ಗಂಡನ ವಿಚಾರದಲ್ಲಿ ಆತ ನನಗೆ ಸ್ಥಾನಮಾನ ಕೊಟ್ಟಿಲ್ಲ, ನನಗೆ ನೆಮ್ಮದಿ ಕೊಟ್ಟಿಲ್ಲ, ನನಗೊಂದೊಳ್ಳೆ 2 ಪ್ರಿಯವಾದ ಮಾತುಗಳು ಆಡಲ್ಲ, ಅಥವಾ ನನ್ನ ಮುಖವನ್ನು ದರಿದ್ರದವಳು ಅಥವಾ ನಾನಾ ರೀತಿಯಲ್ಲಿ ಬಿಂಬಿಸ್ತಿದ್ದಾನೆ. ಹೌದು, ಆದರೆ ಈಗ ನಾನು ತಾಯಿಯಾಗಿ ನನ್ನ ಮಗುವಿನ ಭವಿಷ್ಯಕ್ಕೋಸ್ಕರ ಗಂಡ ಸರಿ ಹೋಗಲ್ಲ. ಗಂಡನ ತಾಯಿಯಿಂದ ಹಿಡಿದು ತಮ್ಮನಿಂದ ಹಿಡಿದು ಅಕ್ಕದಂಗಿದಿರಿಂದ ಹಿಡಿದು ಇಡೀ ಒಟ್ಟಾರೆ ಇವರೆಲ್ಲರೂ ಯಾವುದೋ ಕಾರಣಕ್ಕೆ ನಿನ್ನ ವಿರುದ್ಧ ಇದ್ದಾರೆ ಎಂದಾಗ ಅವರ ಸೈನ್ಯ ದೊಡ್ಡದಿದೆ. ಅದರಲ್ಲಿ ಯಾರೋ ಒಬ್ಬನಿಗೆ ನಿನ್ನ ಕುರಿತು ಕರುಣೆ ಬಂದರೂ ಕೂಡ ಇನ್ನು ಉಳಿದ 4 ಆ ಒಬ್ಬನ ಕರುಣೆಯನ್ನು ಕೆಡಿಸುವಷ್ಟಿದ್ದಾರಲ್ವ ಅಲ್ಲಿ. ಒಂದು ವೇಳೆ ನಿನ್ನ ಗಂಡ ನಾಳೆ ಬದಲಾಗಿ ಬಂದರೂ ಕೂಡ ಅಲ್ಲಿ ಆಲ್ರೆಡಿ 4 ಜನ ಇದ್ದಾರೆ. ಒಬ್ಬನ ಒಳ್ಳೆಯ ಬದಲಾವಣೆ ಅಲ್ಲಿ ಕೆಲಸವೇ ಮಾಡಲ್ಲ. ಬದಲಾದರೆ 4 ಜನ ಬದಲಾಗಬೇಕು. ಅದರಲ್ಲಿ ಯಾರೋ ಒಬ್ಬ ಬದಲಾದರೂ ಕೂಡ ಆ ಬದಲಾವಣೆಯನ್ನು ತಕ್ಷಣಕ್ಕೆ ಹಾಳು ಮಾಡೋದಕ್ಕೆ ಇನ್ನು 4 ಜನ ಕೆಟ್ಟವ್ರು ಅಲ್ಲೇ ಇರ್ತಾರಲ್ವ. ಹಾಗಾಗಿ ನೀವು ಹೀಗೆ ಹೊರಗಡೆ ಬಂದಿದ್ದೀರಿ ನೋಡುವ, ಅಲ್ಲಿದ್ರೆ ಗಂಡನ ಕೈಲಿ ಕೇಳಬೇಕು, ಇಲ್ಲಿದ್ರೆ ಹೊರಗಡೆಯವ್ರ ಹತ್ರ ಕೇಳಬೇಕು. ನೋಡು ತಾಯಿ, ಯಾವ ಜನರೂ ಕೂಡ ನೀನು ನಾಳೆ ದಿನ ಹಸ್ಕೊಂಡು ಮಲ್ಕೊಂಡ್ರೆ, ನೀನು ಕೊರಗಿ ಹಾಸಿಗೆ ಹಿಡಿದ್ರೆ, ನಾಳೆ ನಿನ್ನ ಮಗುವಿಗೇನು ಫೀಸ್ ಕಟ್ಟೋ ಸಮಯ ಬಂದಾಗ ಯಾರೂ ಬರಲ್ಲವ. ಇವತ್ತು ನೀನು ಹೊರಗಡೆ ಹಿಂಗೆ ಬರಬಾರ್ದು, ಹಂಗೆ ಬರಬಾರ್ದು. ಈಗ ಹೇಳೋರು ಕೆಟ್ಟದಕ್ಕೆ ಹೇಳ್ತಾರೆ ಅಂತ ನಾನು ಹೇಳಲ್ಲ. ಗಂಡ ಹೆಂಡತಿ ಯಾವಾಗಲೂ ಜೊತೆಗಿದ್ದರೆ ಚಂದ. ಆದರೆ ಗಂಡನಿಗೆ ನಿನ್ನ ಕುರಿತು ಯಾವ ಸಮಾಧಾನವೂ ಇಲ್ಲ, ತಕ್ಷಣ ಮಾತೆತ್ತಿದ್ರೆ ಮನೆ ಬಿಟ್ಟು ಹೋಗು, ಹೊರಗಡೆ ಹೋಗು ಅಂತ ತಂದು ಕುತ್ತಿಗೆ ಹಿಡ್ದು ಆಚೆ ನೂಕೋದಾದರೆ ಆಯಿತು, ಬಂದಿದೆಯಾ ಹೊರಗಡೆ ಬದುಕು. ಆದರೆ ಗಂಡ ಆ ರೀತಿ ಕೆಟ್ಟ, ನೀವು ಹಂಗೆ ಮಾಡಲ್ಲ, ಸುಮ್ಮನೆ ನಿಮ್ಮ ಗಮನಕ್ಕೆ ತಂದಿರ್ತೀನಿ. ಅಲ್ಲಿ ಯಾರೋ ನಂಗೆ ಫ್ರೆಂಡ್ ಆದರು, ಇಲ್ಲಿ ಯಾರೋ ನನ್ನನ್ನು ಚೆನ್ನಾಗಿ ಮಾತಾಡಿಸಿದ್ರು, ಇಲ್ಲಿ ಯಾರೋ ನನ್ನನ್ನು ನಾವಿದ್ದೀವಿ ಯೋಚನೆ ಮಾಡಬೇಡಿ ಅಂದರು. ಯಾವ ಪುರುಷನ ಯಾವ ಸಹವಾಸವಾದರೂ ಕೂಡ ಕೇವಲ ನಿನ್ನ ಬಾಯಿ ತುಂಬ ಅಣ್ಣ ತಮ್ಮ ಅಂದುಕೊಂಡು ನೀನು ಹೊರಗಡೆ ಬದುಕಬೇಕು. ಒಂದು ಮಗು ಇರೋ ಹೆಣ್ಮಗಳು ನೀನು. ಮತ್ತೆ ಗಂಡ ಏನು ಹೊರಗಡೆ ಈ ತಪ್ಪು ಮಾಡ್ತಿದ್ದಾರೆ ಅಥವಾ ನನಗೆ ಮರ್ಯಾದೆ ಕೊಡಲ್ಲ ಅಥವಾ ಗಂಡನಾಗ ಆತ ನಡ್ಕೊಳ್ಳಲ್ಲ ಅಂತ ನೀನೇನು ಹೇಳ್ತಿದ್ದೀಯಾ, ಅದಕ್ಕಿಂತ 1000 ಪಟ್ಟು ದೊಡ್ಡ ತಪ್ಪಾಗಿ ಕಾಣುತ್ತೆ ನಿನ್ನ ಒಂದು ತಪ್ಪು ಹೆಜ್ಜೆ ಪರಪುರುಷರ ವಿಚಾರದಲ್ಲಿ. ಸುಮ್ಮನೆ ಹೇಳಿರ್ತೀನಿ, ನಾಳೆ ದಿನ ಒಂದು ತೀರ್ಪು, ನಾಳೆ ದಿನ ಒಂದು ನ್ಯಾಯ ಅಥವಾ ಒಂದು 4 ಜನ ಕೂತು ಪಂಚಾಯಿತಿ ಮಾಡೋ ಸಮಯದಲ್ಲಿ ನನ್ನ ಗಂಡ ನನ್ನ ಮುಖವನ್ನು ದರಿದ್ರ ಅಂತ ನಾನು ಪೂಜೆ ಮಾಡೋಂಗಿಲ್ಲ, ಅಥವಾ ನಾನು ಆಟೋದಲ್ಲಿ ಕೂರಂಗಿಲ್ಲ, ಅಥವಾ ಬೆಳಿಗ್ಗೆ ಎದ್ದ ಅವನಿಗೆ ಮುಖ ತೋರಿಸಂಗಿಲ್ಲ, ಅಥವಾ ನಾನು ಅಡುಗೆ ಮಾಡೋಂಗಿಲ್ಲ, ಅಥವಾ ಏನೋ ಅಡುಗೆಗೆ ಹಾಕ್ಬಿಟ್ಟಿದ್ದೀನಿ, ಅಥವಾ ಈ ರೀತಿ ನಾನಾ ಆಪಾದನೆಗಳನ್ನು ನನ್ನ ಗಂಡ ಮಾಡ್ತಿದ್ದಾನೆ ಅಂತ ನೀನು ಸಭಿಕರ ಮುಂದೆ ಪಂಚಾಯಿತಿಯ ಮುಂದೆ ಏನೇ ಹೇಳಿದ್ರು ಕೂಡ ಅವನು ಒಂದೇ ಹೇಳ್ತಾನೆ, ಇಲ್ಲಿಂದ ಮನೆಯಿಂದ ಸಪ್ರೇಟ್ ಹೋಗಿ ಇನ್ನೊಂದು ಮನೆ ಮಾಡ್ಕೊಂಡು ಅಲ್ಲಿ ಅವನ ಜೊತೆನೂ ಓಡಾಡ್ತಿದ್ಲಂತೆ ಅಂತ. ಸುಮ್ಮನೆ ನಿನ್ನ ಯಾವುದೋ ಒಂದು ಚಿಕ್ಕ ತಪ್ಪನ್ನು, ಅಂದರೆ ಈ ರೀತಿಯ ತಪ್ಪು, ಈ ಹೊರಗಡೆ ಯಾರೋ ನೀನೇನು ಹಣೆ ಬರೋ ಕೆಟ್ಟು ಏನೋ ಒಂದು ಸಿಗಾಕೊಂಬಿಟ್ಟೆ ಅಂದ್ಕೋ, ನೀನು ತಪ್ಪು ಮಾಡಿದೀಯ ಅಂತಲ್ಲ, ಏನೋ ಮಾತಾಡೋಕೆ ಹೋಗಿ ಒಂದು ಫೋಟೋ ಸಿಕ್ಬಿಟ್ರು ಕೂಡ ಆ ಪಂಚಾಯಿತಿಯ ಮುಂದೆ ಗಂಡನ ಕುರಿತು ನೀನು ಹೇಳಿದ್ದು ಏನು ಪ್ರಾಬ್ಲಮ್ ಇದೆ ಅಥವಾ ಗಂಡನ ತಪ್ಪುಗಳಿದ್ದಾವೆ ಮತ್ತು ಗಂಡ ನಿನ್ನ ಬಗ್ಗೆ ಹೇಳಿದ ತಪ್ಪಿದೆಯಲ್ಲ, ಆ ನಿನ್ನ ತಪ್ಪಿನ ಮುಂದೆ ಗಂಡನ ತಪ್ಪು ನಿಲ್ಲೋದೇ ಇಲ್ಲ.
ಹೌದು ಯಾಕಂದರೆ ಒಂದು ಹೆಣ್ಣಿನ ಕುರಿತಾಗಿ ಶೀಲ ಅಥವಾ ನಡತೆಯ ವಿಚಾರ ಬಂದಾಗ ಗಂಡಸಿನ ಬೇರೆಲ್ಲ ತೊಂದರೆಗಳು, ಗಂಡಸಿನ ಬೇರೆಲ್ಲ ದುಷ್ಟತನಗಳಿಗೆ ಅಲ್ಲಿ ಜಾಗವೇ ಇಲ್ಲ. ಹೆಣ್ಣು ಕೆಟ್ಟವಳು, ಓಹೋ ಇವಳು ಹೋಗಿದ್ದೇ ಇದಕ್ಕೆ ಅಂತ ಅಂದ್ಬಿಟ್ರೆ ನಿನ್ನ ಗಂಡನ ಯಾವ ತಪ್ಪು ಕೂಡ ಆ ಹಿರಿಯರಿಗೆ ಕಾಣೋದೇ ಇಲ್ಲ. ಹೌದು ಸರ್. ಓಹೋ ಇವಳು ಮನೆ ಮಾಡ್ಕೊಂಡು ಹೋಗಿದ್ದು ಇದಕ್ಕೆ ಅಂದ್ಬಿಡ್ತಾರ. ಆಮೇಲೆ ಹಂಗಂತಾರೆ ಅಂತಾನೆ ಸರ್, ಅಜ್ಜಿನ ತಂದ್ಬಿಟ್ಟಿದ್ದಾರೆ ಸರ್. ನಮ್ಮಮ್ಮ ಒಬ್ರೇ ಇದ್ರೆ ಈ ತರ ಎಲ್ಲ ಮಾತು ಬರುತ್ತೆ, ಮನೇಲಿ ಒಬ್ರು ದೊಡ್ಡವ್ರು ಇರ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಅಜ್ಜಿನ. ಆಯ್ತು, ಅದು ಒಳ್ಳೇದು. ಈಗ ನಾನು ಏನು ಹೇಳ್ತೀನಿ, ಗಂಡನ ಈ ವಿಚಾರದಲ್ಲಿ ನೀವು ಗಂಡನಿಂದ ಯಾವ ನೆಮ್ಮದಿ ಸಿಗ್ತಾ ಇಲ್ಲ, ಯಾವ ಹೆಂಡತಿಯನ್ನು ಸ್ಥಾನಮಾನ ಸಿಗ್ತಾ ಇಲ್ಲ, ಯಾವ ರೀತಿಯ ಸುಖ ಸಂತೋಷಗಳೂ ಸಿಗ್ತಾ ಇಲ್ಲ ಅನ್ನುವ ನಿನ್ನ ಕೊರಗು ಅಥವಾ ನಿನ್ನ ದುಃಖ ಒಂದು ಹೆಣ್ಮಗಳಾಗಿ ನಿನ್ನ ಗಂಡನಿಂದ ನೀನು ಆ ನೆಮ್ಮದಿ, ಪ್ರೀತಿ, ಸಂತೋಷ, ಸುಖ, ಬಾಂಧವ್ಯಗಳ ನಿರೀಕ್ಷೆ ಮಾಡೋದು ಖಂಡಿತ ತಪ್ಪಲ್ಲ. ಆದರೆ ಕೆಲವೊಂದು ಸಾರಿ ಹೆಣ್ಣಿಗೆ ಇಂಥದ್ದೊಂದು ಸ್ಥಿತಿ ಬರುತ್ತವ, ಗಂಡ ಇರ್ತಾನೆ ಆದರೆ ಯಾವುದೇ ನೆಮ್ಮದಿಯ ಸುಖಗಳು ಇರುವುದಿಲ್ಲ. ಈ ಕಾರಣಕ್ಕೆ ದಾರಿ ತಪ್ಪಿ ಎಷ್ಟೋ ಜನ ಬೀದಿ ಹೆಣವಾಗ್ಬಿಟ್ರು ಹೆಣ್ಮಕ್ಳು. ಇದನ್ನು ತಲೆಯಲ್ಲಿಟ್ಕೊ. ಯಾವ ಸಮಸ್ಯೆಯನ್ನು ಕೊರಗಿ ಅದಕ್ಕೆ ಉತ್ತರ ಎನ್ನುವ ರೀತಿಯಲ್ಲಿ ಪರಪುರುಷನಿಂದ ಅದೆಲ್ಲವನ್ನು ಪಡ್ಕೊಳ್ತೀನಿ ಅಂತ ಹೋದ ಹೆಣ್ಣು ಮಕ್ಕಳು ಬೀದಿ ಹೆಣವಾದರು. ನಮ್ಮಲ್ಲಿ ಮಹಾಭಾರತದಲ್ಲಿ ಕುಂತಿಯ ಕಥೆಯನ್ನು ನಾವು ನೋಡಿದಾಗ ಮಕ್ಕಳು ಹೇಗೆ ನಿನ್ನ ಮಗು ಚಿಕ್ಕಗಿದೆಯೋ ಅದೇ ವಯಸ್ಸಲ್ಲಿ ಗಂಡ ದೂರ ಆಗಿದ್ದಾನೆ, ನಿನ್ನ ಮಗು ನೀನು ಸಪರೇಟ್ ಬದುಕ್ತಿದ್ದೀರೋ, ಹಾಗೆ ಕುಂತಿಯೂ ಕೂಡ ಮಕ್ಕಳು ಇನ್ನೂ ಹುಟ್ಟಿ ಒಂದಷ್ಟು ಸಮಯ ಆದಾಗಲೇ ಗಂಡ ಸತ್ತು ಹೋಗ್ಬಿಡ್ತಾನೆ. ಅಲ್ಲಿಂದ ಈಚೆಗೆ ಅವಳು ಬೇರೆ ಮದುವೆ ಆಗಲಿಲ್ಲ, ಬೇರೆ ಸುಖ ಸಂತೋಷಗಳನ್ನು ಬಯಸಲಿಲ್ಲ. ಆ ಮಕ್ಕಳನ್ನು ಸಾಕೊಂಡು, ಅಂದರೆ ಆ ಪಾಂಡವರನ್ನು ಸಾಕೊಂಡು ಅವಳು ಇಡೀ ಬದುಕನ್ನು ಹಾಗೇ ಕಳೆದು ಬಿಡ್ತಾಳೆ. ಹಾಗಾಗಿ ಕುಂತಿ ಕೇಳಬಹುದಾ, ನನಗೆ ಯಾಕೆ, ನಾನೇನು ತಪ್ಪು ಮಾಡಿದ್ದೆ, ನನಗೆ ಯಾವ ಸುಖವೂ ಇಲ್ಲ, ಬೇರೆ ಹೆಣ್ಣು ಮಕ್ಕಳೆಲ್ಲ ಗಂಡನ ಜೊತೆ ಮಕ್ಕಳ ಜೊತೆ ಅವರವ್ರ ಕುಟುಂಬದ ಜೊತೆ ನೆಮ್ಮದಿಯಾಗಿರ್ತಾರೆ, ನಾನು ಯಾಕೆ ಗಂಡನ ಹೀಗೆ ಮಕ್ಕಳು ಹುಟ್ಟಿ ಕಣ್ಬಿಡೋ ಮುಂಚೆನೇ ಗಂಡ ಸತ್ತು ಹೋದ, ಬರೀ ಮಕ್ಕಳು ನೋಡಿಕೊಂಡೇ ನನ್ನ ಬದುಕು ನೀಗಿಸ್ಬಿಟ್ಟೆ, ನನಗೆ ಯಾವ ಸುಖ ನೆಮ್ಮದಿಯೂ ಇಲ್ಲ, ನಾನೇನು ಪಾಪ ಮಾಡಿದ್ದೆ ಅಂತ ಅವಳು ಕೇಳೋಕ್ಕಾಗಲ್ಲ. ಯಾಕೆ? ಕೆಲವೊಬ್ಬರ ಸ್ಥಿತಿ ಹಾಗಿರುತ್ತೆ. ಗಂಡ ಇದ್ದು ನರಳಾಡೋರು ಒಂದು ಕಡೆ, ಆದರೆ ಗಂಡ ಇಲ್ಲ ಅಂತ ನರಳಾಡೋರು ಒಂದು ಕಡೆ. ಒಟ್ಟಿನಲ್ಲಿ ನರಳಾಟ ಅನ್ನೋದು ನಮ್ಮ ಅಜ್ಞಾನದ ದೃಷ್ಟಿ. ಯಾವುದು ಬೇಡಪ್ಪ, ಮಗು ಇದೆ ಅದನ್ನು ಸಾಕೊಂಡು ನನ್ನ ಪಾಡಿಗೆ ಇರ್ತೀನಿ, ಯಾರು ನಾನು ಬೇಕು ಅಂತ ಬರ್ತಾರೋ, ಅದು ಅಜ್ಜಿ ಬರಲಿ, ನಾಳೆ ಗಂಡನೇ ಬರಲಿ, ಅಥವಾ ನಾಳೆ ಏನೋ ಹಣೆ ಬಾರಿ ಚೆನ್ನಾಗಾಗಿ ಅತ್ತೆನೇ ಬರಲಿ, ನಾನು ನನ್ನ ಬಳಿ ಬಂದವರನ್ನು ನಾನು ಪ್ರಾಣ ಕೊಡೋಕೆ ಸಿದ್ಧನಿದ್ದೀನಿ, ಬರದೇ ಇರೋರನ್ನು ನಾನು ಬೇಡ್ಲಿಕ್ಕೆ ಹೋಗಲ್ಲ ಅನ್ನೋ ಈ ಜ್ಞಾನದ ದೃಷ್ಟಿ ಬಂದುಬಿಟ್ರೆ ನಿನ್ನ ಬದುಕು ದರಿದ್ರ ಅಲ್ಲ, ನಿನ್ನ ಬದುಕು ಬಂಗಾರ. ಬಟ್ ನಿನಗೆ ಯಾರ್ಯಾರು ನನಗೆ ಏನೇನು ಅನ್ಯಾಯ ಮಾಡಿದ್ರು ಅನ್ನೋ ಪಟ್ಟಿ ಎಷ್ಟು ದೊಡ್ಡದಿದೆ ಅಂದರೆ ನಿನಗೆ ಸಿಕ್ಕಿರೋ ಒಂದು ಸ್ವಾತಂತ್ರ್ಯದ ನೆಮ್ಮದಿಯ ಜೀವನದ ಬಗ್ಗೆ ನಿನಗೆ ಗೊತ್ತೇ ಇಲ್ಲ. ಎಷ್ಟು ಹೆಣ್ಣು ಮಕ್ಕಳು ನಿಮಗೆ ಸಿಕ್ಕಿರೋ ಆ ಮಕ್ಕಳ ಭಾಗ್ಯವೂ ಇಲ್ಲ, ಹೊರಗಡೆ ಬಂದು ಬದುಕ್ತೀನಿ ಅಂದರೆ ಅದಕ್ಕೂ ಅವಕಾಶ ಇಲ್ಲ, ಒಂದು ಕೆಲಸಕ್ಕೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ, 4 ಕಾಸು ದುಡ್ದು ಸ್ವಂತ ಸೇವಿಂಗ್ಸ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ, ಅಥವಾ ಇಂಥ ಗಂಡನ ದೌರ್ಜನ್ಯದ ನಡುವೆ ತವರು ಮನೆಯವರು ಸತ್ರ ಅಲ್ಲೇ ಸಾಯು ಅನ್ನೋ ತವರು ಮನೆ ಇಟ್ಕೊಂಡು ಎಷ್ಟು ಹೆಣ್ಣು ಮಕ್ಕಳು ನಿನ್ನಷ್ಟು ಭಾಗ್ಯವಿಲ್ಲದೆ ನರಳ್ತಾ ಇದ್ದಾರವ್ವ. ಸರ್ ನಂದು ಹಂಗೆ ಸರ್ ಇದ್ದಿದ್ದು. ಅಮ್ಮನ ಕಡೆಯಿಂದ ನನ್ನ ಅಮ್ಮಂಗೂ ಅಣ್ಣಂಗೂ ಬೆಲೆ ಕೊಟ್ಕೊಂಡೆ ಸರ್. ನಾನು 15 ವರ್ಷ ನಾನು ಹಿಂಗೆ ತಳ್ಕೊಂಬಂದೆ. ಅದೇನಾಗುತ್ತೋ ಆಗ್ಬಿಡ್ಲಿ ಅಂತ ಹೇಳ್ಬಿಟ್ಟು ನಾನು ಬಂದೆ ಸರ್. ನಮ್ಮ ಅಣ್ಣ ತುಂಬಾ ರೂಢಾಗಿ ನಡ್ಕೊತಾನೆ ಸರ್ ಹೆಂಡತಿ ವಿಚಾರದಲ್ಲಿ. ಅದೇನ್ ನೋಡಿದ್ನೋ ಬಿಟ್ನೋ ಗೊತ್ತಿಲ್ಲ ಸರ್. ನೋಡಿ ತಾಯಿ, ನಿನ್ನ ಅಣ್ಣನ ವಿಚಾರ ನೀನು ಹಂಗಾಗ್ಬಾರ್ದು, ನಾನು ಏನಾದ್ರೂ ನೋಡಿದ್ರೆ ಅಲ್ಲೇ ಕಟ್ರು ಸಾಕ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ತುಂಬಾ ಭಯ ಇಟ್ಟಿದ್ದ ಸರ್ ನನ್ಗೆ. ಅಮ್ಮನೂ ಅಷ್ಟೇ, ಇದ್ರು ಅಲ್ಲೇ ಇರ್ಬೇಕು, ತಂದೆ ಇಲ್ದಿರೋ ಮಕ್ಳು ಹಿಂಗೆ ಹಂಗೆ ಅಂತ ಅನ್ಕೊಂತಾರೆ, ನೀನ್ ಹಂಗೆ ಇರ್ಬೇಕು, ಅಲ್ಲೇ ಇರ್ಬೇಕು. ಅವ್ರಿಗಾಗಿ ನಾನು ಅವ್ರಿಗೆ ಮಗಳಿಗೊಂದ್ ಬೆಲೆಗೋಸ್ಕರ 15 ವರ್ಷ ತುಂಬಾನೇ ಸಹಿಸ್ಕೊಂಡ್ ಬಂದೆ. ಇವಾಗ ನನ್ನ ಕೈಲಿ ಆಗ್ಲಿಲ್ಲ. ಈಗ ನೋಡ್ತಾ, ಈಗ ನೀನು ಹೊರಗಡೆ ಬಂದಿದ್ದೀಯಾ, ನೀನು ಬದುಕ್ತಾ ಇದೀಯಾ, ನಾನೇ ಹೇಳ್ತಿದ್ದೀನಿ ಅದರಲ್ಲಿ ಯಾವ ಧರ್ಮವೂ ಇಲ್ಲ. ಯಾಕಂದರೆ ನೀನು ಹೊರಗಡೆ ಬಂದಿದ್ದೀಯಾ ಅನ್ನೋದಷ್ಟೇ ಕೆಲವರಿಗೆ ಕಾಣ್ತಾ ಇರಬಹುದು, ಬಟ್ ಯಾಕೆ ಬಂದಿದ್ದೀಯಾ ಅಂತ ಕೆಲವರಿಗೆ ಗೊತ್ತಿಲ್ಲದೆ ಇರ್ಬೋದು. ಅಂಥವ್ರು ಮಾತ್ರ ನಿನ್ನ ಬಗ್ಗೆ ಏನೋ ಒಂದು ಕತೆ ಕಟ್ತಾರೆ, ಹೌದಲ್ಲವಾ? ಆದರೆ ಯಾರಿಗೆ ಗೊತ್ತಿದೆಯೋ ಅವ್ರು ನಿನ್ನ ಬಗ್ಗೆ ಮಾತಾಡಲಿಕ್ಕಿಲ್ಲ. ಹಾಗಾಗಿ ನಾನು ಹೇಳ್ತೀನಿ, ನಿನ್ನ ಬಗ್ಗೆ ಯಾರ್ಯಾರು ಏನೇ ಆದರೂ ಕೆಟ್ಟದ್ದು ಮಾತಾಡಿದಾಗ ಅಯ್ಯೋ ಪಾಪ ಅವ್ರಿಗೆ ಒಳಗಡೆ ವಿಚಾರಗಳು ಗೊತ್ತಿಲ್ಲ ಅಂದ್ಕೊಂಡು ಕ್ಷಮೆ ಮಾಡು. ಮತ್ತು ಇನ್ನೊಂದು ಹೇಳ್ತೀನಿ, ನಿನ್ನ ಅಣ್ಣ
ಕತ್ತರಿಸ್ಬಿಡ್ತೀನಿ. ಎಲ್ಲಾದರೂ ಆಗಿ ಕೆಟ್ಟ ಅಕ್ರಮ ದಾರಿ ತುಳಿದಿದ್ದು ಗೊತ್ತಾದರೆ, ಗಂಡನ ಬಿಟ್ಟು ಇನ್ನೊಬ್ಬನ ಜೊತೆ ನೀನೇನು ಅಂಥದ್ದೊಂದು ಮೋಹವನ್ನು ಬೆಳೆಸಿದ್ದು ಗೊತ್ತಾದರೆ ಕತ್ತರಿಸಿ ಹಾಕ್ತೀನಿ ಅಂತ ಅಣ್ಣ ಹೇಳಿದ್ದ, ಹೌದಲ್ಲವಾ? ಹೀಗೆ ಅಣ್ಣ ಹೇಳ್ದ ಅಂತ ಹಾಗೆ ನಿಯಂತ್ರಣ ಮಾಡ್ಕೊಳ್ಳೋದಲ್ಲ, ಧರ್ಮ ಹಾಗಿದೆ ಅಂದ್ಕೊಂಡು ನಿಯಂತ್ರಣ ಮಾಡಬೇಕು. ಯಾಕಂದರೆ ಸುಮ್ಮನೆ ಹೇಳ್ತೀನಿ, ಅಣ್ಣನ ಭಯದಿಂದ ಮಾತ್ರ ನೀನು ಸುಮ್ಮನೆ ಇದೀಯಾ ಅಂದರೆ ಕೇಳಿಸ್ಕೊ, ನಿನಗೆ ಅಂತ ಅಂದ್ಕೊಳ್ಬೇಡ, ನಿನಗೆ ಅಂತ ಅಂದ್ಕೊಳ್ಬೇಡ. ಅಣ್ಣ ಏನೋ ಮಾಡಿಬಿಡ್ತಾನೆ ಅನ್ನೋ ಭಯದಿಂದ ಮಾತ್ರ ನಾನು ಕೆಟ್ಟದ್ರಿಂದ ದೂರ ಇರೋದಾದರೆ, ಕೆಟ್ಟಿರೋಳಿಗೂ ಮನಸ್ಸಲ್ಲಿ ಆಸೆ ಇಟ್ಕೊಂಡು ಯಾವುದೋ ಭಯದಿಂದ ಸುಮ್ಮನಿರೋಳಿಗೂ ವ್ಯತ್ಯಾಸ ಇಲ್ಲ. ಅರ್ಥ? ಧರ್ಮ ಯಾರ್ದು ಒತ್ತಾಯದಿಂದ ಆಗುವಂಥದ್ದಲ್ಲ. ಈಗ ಅಯ್ಯೋ ನೆಂಟರು ಬಂದಿದ್ದಾರೆ, ಮನೆಗೆ ಅತಿಥಿಗಳು ಬಂದಿದ್ದಾರೆ, ಅವರು ತಿನ್ನೋ ಅನ್ನಕ್ಕೆ ವಿಷ ಹಾಕಬೇಡಮ್ಮ ಅಂದರೆ ನೆಂಟರುಗಳು ಉಣ್ಣೋ ಅನ್ನ ಅಂತ ಮಾತ್ರ ವಿಷ ಹಾಕದೇ ಇರೋದಲ್ಲ, ಭಿಕ್ಷುಕರಿಗೆ ಹಾಕೋ ಅನ್ನಕ್ಕೂ ನಾನು ವಿಷ ಹಾಕಬಾರ್ದು. ಯಾಕಂದರೆ ಧರ್ಮ ಹಾಗೆ ಇರೋದು. ಭಿಕ್ಷುಕರಿಗಾದ್ರೂ ವಿಷ ಹಾಕಬಹುದು, ನೆಂಟರುಗಳಿಗೆ ವಿಷ ಹಾಕಂಗಿಲ್ಲ ಅಂತ ಇಲ್ಲ. ಅನ್ನ ಅದು ಅಮೃತ, ಅನ್ನಪೂರ್ಣೇಶ್ವರಿ, ಯಾರಿಗೂ ವಿಷ ಹಾಕಂಗಿಲ್ಲ ಅನ್ನೋದೇ ಧರ್ಮ. ಹಾಗೆ ಅಣ್ಣ ಹೇಳಿದ್ರು ಹೇಳದೆ ಹೋದರೂ ನಾನು ಆ ದಾರಿಗೆ ಹೋಗಬಾರ್ದು ಅನ್ನೋದು ಧರ್ಮ ಹೊರತು, ಯಾರೋ ಅಥವಾ ಯಾರೋ ಇಂಥದ್ದೊಂದು ಭಯಪಡಿಸಿದ್ದಾರೆ ಅನ್ನೋ ಕಾರಣಕ್ಕೊಂದು ಹೆಣ್ಮಗಳು ಸುಮ್ಮನಿರೋದಾದರೆ ಅದು ಕೂಡ ಮನಸ್ಸಲ್ಲಿ ಒಂದು ಆಸೆ ಇಟ್ಟುಕೊಂಡು ಹೊರಗಡೆ ಯಾವುದೋ ಭಯದಿಂದ ಮಾತ್ರ ಸುಮ್ಮನೆ ಇರೋದಾದರೆ ಮುಂದೆಂದೋ ಒಂದು ದಿನ ಅಣ್ಣ ಇಲ್ಲ ಅಂದ ಕಾಲಕ್ಕೆ ಅದು ಪ್ರಕಟಗೊಳ್ಳುತ್ತೆ, ಹೊರಗಡೆ ಬರುತ್ತೆ ಆ ಬುದ್ಧಿ, ಹೌದಲ್ಲ? ಮನ್ಸಲ್ಲಿ ಇಟ್ಕೊಂಡ್ರು ಅದು ಕೆಟ್ಟದ್ದೇ, ಅದು ಹೊರಗಡೆ ಮಾಡಿದ್ರು ಅದು ಕೆಟ್ಟದ್ದೇ ಅಂತ ವೆರಿ ಗುಡ್. ಈ ಬುದ್ಧಿ ಇದ್ರೆ ಚಂದ. ಆಯ್ತು, ಈಗ ನಾನು ಹೇಳ್ತೀನಿ, ಗಂಡನ ಬದಲಾವಣೆ ಕಾಯ್ಬೇಡ. ನನ್ನ ಮಾತನ್ನು ಸರಿಯಾಗಿ ಕೇಳಿಸ್ಕೊ. ಗಂಡ ನಿನಗೆ ಗೌರವ ಕೊಡೋದು, ಅಥವಾ ತಾನು ದುಡಿದ ಒಂದೊಂದು ರೂಪಾಯಿಗೆ ನಿನಗೆ ಲೆಕ್ಕ ಕೊಡೋದು, ಅಥವಾ ನಿನ್ನನ್ನು ನಾನು ಹಾಗೆಲ್ಲ ದರಿದ್ರ ಅನ್ನಬಾರ್ದಿತ್ತವ್ವ ಅಂತ ತನ್ನ ತಪ್ಪಿನಗಳ ಬಗ್ಗೆ ಪಶ್ಚಾತ್ತಾಪ ಪಡೋದು, ಇದು ಯಾವ ಕಾಲವೂ ಕೂಡ ಸದ್ಯಕ್ಕೆ ಬರೋದಲ್ಲ. ನೀನು ಅದ್ರ ಬಗ್ಗೆ ಅತ್ತೆ ಮನೆಗೆ ಹೋದಾಗ ನನಗೆ ಗೌರವ ಕೊಡಲಿ, ಅಥವಾ ಅಲ್ಲಿ ನನ್ನನ್ನು ಗೌರವಯುತವಾಗಿ ನಡೆಸ್ಕೊಳ್ಳಿ, ಇದು ಯಾವುದನ್ನು ನಿರೀಕ್ಷೆ ಮಾಡಬೇಡ. ಇವೆಲ್ಲವೂ ಕೂಡ ಅವರವ್ರ ಮನೆಯ ಸಂಸ್ಕಾರದಂತೆ ನಡೀತಾ ಇದ್ದಾವೆ, ಮುಂದೆಯೂ ನಡೆಯುತ್ತೆ. ಅದಕ್ಕೆ ಶಿಕ್ಷೆ ಮುಂದೆ ಆಗುತ್ತೆ ಅವ್ರಿಗೆ, ಅದು ನಿನಗೆ ಬೇಡ. ನೀನೇನು ಮಾಡ್ತೀಯಾ? ನಿನಗೆ ಅವರು ಮರ್ಯಾದೆ ಕೊಡಲಿಲ್ಲ, ನಿನ್ನನ್ನು ಚೆನ್ನಾಗಿ ನಡೆಸ್ಕೊಳ್ಳಿಲ್ಲ, ಅಥವಾ ನಿನಗೆ ಸೊಸೆಯನ್ನು ಸ್ಥಾನಮಾನ ಕೊಡಲಿಲ್ಲ, ಅಥವಾ ಏನೋ ಪ್ರೋಗ್ರಾಮ್ ಇದ್ದಾಗ ಮಾತ್ರ ಕರೆಸ್ಕೊಳ್ತಾರೆ, ಸೊಸೆ ಅಂತ 4 ಜನಕ್ಕೆ ಸುಮ್ಮನೆ ಹೇಳ್ತಾರೆ ಹೊರತು ನನಗೆ ಯಾವುದೇ ರೀತಿಯ ಬೆಲೆ ಕೊಡಲ್ಲ ಒಳಗಡೆ ಅನ್ನುವ ಯಾವ ಕೊರಗನ್ನು ಇಟ್ಕೊಳ್ಬೇಡ. ನೀನು ಮಗುವಿಗೆ ತಾಯಿಯಾಗಿ, ನಿನ್ನ ತಾಯಿಗೆ ಮಗಳಾಗಿ, ನಿನ್ನ ಅಣ್ಣನಿಗೆ ನೀನು ತಂಗಿಯಾಗಿ, ಸಮಾಜಕ್ಕೊಬ್ಬ ಪ್ರಜೆಯಾಗಿ, ಗಾರ್ಮೆಂಟ್ಸಲ್ಲೊಬ್ಬಳು ಕಾರ್ಮಿಕಳಾಗಿ, ಭಗವಂತನಿಗೆ ಭಕ್ತಳಾಗಿ, ಸಮಾಜಕ್ಕೊಬ್ಬ ಪ್ರಜೆಯಾಗಿ ಇಷ್ಟು ಮಾತ್ರ ಇರುವುದು ಕಲಿ. ಇವ್ರಿಗೆಲ್ಲರಿಗೂ ನೀನು ಪ್ರಿಯವಾಗೋ ಕಾಲ ಬರೋವರೆಗೂ ಕಾಯ್ತೀನಿ, ಆಮೇಲೆ ನಗ್ತೀನಿ ಅನ್ನೋದಾದರೆ ಅಂಥ ಕಾಲ ಬರಲ್ಲ, ನೀನು ನಗಲ್ಲ. ಅದೇ ಆಗಲ್ಲ. ನೀನು ಆ ಮಗುವಿಗೆ ತಾಯಿಯಾಗಿ ಯಾವ ಪುರುಷ ಯಾವ ರೀತಿ ಬಂದು ನಿನಗೆ ಪ್ರಚೋದನೆ ಒಡ್ಡಿದ್ರು, ಅಥವಾ ಇನ್ಯಾರೇ ಫ್ರೆಂಡ್ ರೂಪದಲ್ಲಿ ಬರ್ತೀನಿ ಅಂದರು, ಹೊಸ್ಲಿಂದ ಹೊರಗಡೆ ಎಷ್ಟು ಮಾತಾಡಬೇಕು ಅಷ್ಟು ಮಾತಾಡಬೇಕು. ಒಳಗಡೆ ಬಂದಾಗ ನೀನು ಗಂಡ ಇರುವ ಹೆಣ್ಣು ಏನೋ ಹಣೆಬರ ಕೆಟ್ಟು, ಹರಿಶ್ಚಂದ್ರನ ಹೆಂಡತಿ, ಹರಿಶ್ಚಂದ್ರ ಸ್ಮಶಾನದಲ್ಲಿ ಹರಿಶ್ಚಂದ್ರನ ಹೆಂಡತಿ, ಇನ್ಯಾವುದೋ ಒಬ್ಬ ಬ್ರಾಹ್ಮಣನ ಅಥವಾ ಇನ್ಯಾವುದೋ ಒಂದು ಮನೆಯಲ್ಲಿ ಸೇವಕಿ. ಅಂದರೆ ಹರಿಶ್ಚಂದ್ರನ ಹೆಂಡತಿ ವಿಧಿಯ ಕೈವಾಡಕ್ಕೆ ಸಿಕ್ಕಿ ಬೇರೆ ಬೇರೆ ಆದರೆ ಒಬ್ರಿಗೊಬ್ರು ಬಿಡು ನನ್ನ ಗಂಡ ಇಲ್ಲ ಅಂತ ಈಕೆ ದಾರಿ ತಪ್ಪಲಿಲ್ಲ, ಬಿಡು ನನ್ನ ಹೆಂಡತಿ ಇಲ್ಲ ಅಂತ ಆತ ದಾರಿ ತಪ್ಪಲಿಲ್ಲ. ಕಾರಣಾಂತರಗಳಿಂದ ಸ್ವಲ್ಪ ಬೇರ್ಪಟ್ಟಿದ್ದೀರ ಹೊರತು ನಿನ್ನ ಗಂಡನ ಕುರಿತಾಗಿ ನೀನು ಪಕ್ಕದಲ್ಲಿದ್ದರೆ ಏನು ಭಯಭಕ್ತಿಯಿಂದ ಇರ್ತಿದ್ದೋ ಅದೇ ಭಯಭಕ್ತಿ ಈಗಲೂ ಇರಲಿ, ಆದರೆ ದೈಹಿಕವಾಗಿ ಆತ ಇಲ್ಲ ಅಷ್ಟೇ. ಯಾಕಂದರೆ ಗಂಡ ಅನ್ನುವ ಪ್ರಾಣಿ ಹೇಗೆ ವರ್ತನೆ ಮಾಡಿದ್ರು ಗಂಡ ಅನ್ನೋ ಸ್ಥಾನ ಇದೆಯಲ್ವ ಅದಕ್ಕೆ ಬೆಲೆ ಕೊಡಬೇಕು. ಆ ಗಂಡನ ಸ್ಥಾನದಲ್ಲಿರುವ ಆತ ಇದ್ದಾನ, ಸ್ಥಾನ ದೊಡ್ಡದು, ಆದರೆ ಆ ಸ್ಥಾನದಲ್ಲಿರುವ ಅವನ ಬುದ್ಧಿ ಚಿಕ್ಕದು. ಆದರೆ ಅದು ಅವನ ಬುದ್ಧಿ ಬಿಟ್ಟುಬಿಡು, ಆದರೆ ಆ ಸ್ಥಾನಕ್ಕೆ ಬೆಲೆ ಕೊಡು. ಕೆಲವೊಮ್ಮೆ ನೋಡಿ ಹೇಳ್ತಾರಲ್ಲ, ಗುರುವಿನ ಸ್ಥಾನದಲ್ಲಿ ಇರುವವನು ಏನೋ ತಪ್ಪು ಮಾಡಿದ್ರು ಕೂಡ
ಅವರು ಗುರುಗಳ ಸ್ಥಾನದಲ್ಲಿ ಇರೋರು, ಅವ್ರು ತಪ್ಪು ಮಾಡಿದ್ದಾನೆ, ಆದರೆ ಅಯ್ಯೋ ಅವ್ರು ಗುರು ಸ್ಥಾನದಲ್ಲಿ ಇರೋರಪ್ಪ, ಸ್ವಲ್ಪ ಬೆಲೆ ಕೊಡ್ರಪ್ಪ ಅಥವಾ ಸ್ವಲ್ಪ ಕ್ಷಮಿಸ್ರಪ್ಪ ಅಂದರೆ ಸ್ಥಾನಕ್ಕೆ ಬೆಲೆ ಕೊಡಬೇಕು. ಕೆಲವೊಮ್ಮೆ ಆ ಸ್ಥಾನದಲ್ಲಿ ಕುಳಿತಿರುವವರು ಚಿಕ್ಕ ಬುದ್ಧಿಯವರಾದರೂ ಕೂಡ ಕೆಲವೊಮ್ಮೆ ಸ್ಥಾನ ನೋಡಿ ನಾವು ಓಕೆ ನನ್ನ ಗಂಡ ಇದ್ದಾನೆ, ಆತ ದೂರ ಇದ್ದಾನೆ, ಆತನಿಗೆ ಬೇಕಾದ ಬದುಕನ್ನು ಆತ ಬದುಕೊಳ್ಳಿ, ಆತ ಪರಸ್ತ್ರೀ ಸವಾಸ ಮಾಡ್ತಾನ, ಅಣ್ಣನ ಹೆಂಡತಿ ಜೊತೆ ಮಾತಾಡ್ತಾನ ಅಥವಾ ಇನ್ನೇನೋ ಮಾಡ್ತಾನ, ನೀನು ಇದನ್ನೆಲ್ಲ ಯೋಚಿಸ್ತಾ ರೋಗಿಷ್ಠಳಾಗಬೇಡ. ಮನದ ಕತ್ತಲನ್ನು ದೂರ ಮಾಡಲಿಕ್ಕೆ ಸದಾಕಾಲ ನೀನು ಭಗವಂತನನ್ನು ಸ್ಮರಣೆ ಮಾಡ್ತಾ ನಿನ್ನ ಕೆಲಸ ಏನೊಂದು ಗಾರ್ಮೆಂಟ್ಸಲ್ಲಿ ಹೋಗ್ತಿ, 4 ಕಾಸು ದುಡಿತಿ, ಸೇವಿಂಗ್ಸ್ ಮಾಡಿಕೊಂಡು ನಿನ್ನ ಮಗುವೇ ನಿನಗೆ ಪ್ರಪಂಚ. ಅಣ್ಣ, ಅಮ್ಮ, ತವರು ಮನೆ ಅಥವಾ ಅಜ್ಜಿ, ಇದೊಂದು ಪುಟ್ಟ ಜಗತ್ತು. ಇಲ್ಲದೇ ಇರುವವರಿಗೆ, ದೂರ ಇರೋವರಿಗೆ ಕೊರಗಿ ಸಾಯೋದಕ್ಕಿಂತ ಹತ್ರ ಇರೋರನ್ನು ಪ್ರೀತಿಸು. ಬೆಳಿಗ್ಗೆ ಇರ್ತೀಯೋ ಇಲ್ವೋ ಯಾರಿಗೆ ಗೊತ್ತು? ಅಯ್ಯೋ ಗಂಡ ಬಾಳೆ ಬರ್ತಾನೋ ಇಲ್ವೋ, ಅಯ್ಯೋ ಅತ್ತೆ ನಾಳೆ ಬರ್ತಾಳೋ ಇಲ್ವೋ, ಅಥವಾ ನಾಳೆ ನನಗೆ ಸಮಾಜ ಏನನ್ನುತ್ತೋ, ನಾಳೆ ಯಾರು ಬಲ್ಲರು, ಬೆಳಿಗ್ಗೆ ಎದ್ದೊಳಿತೀಯೋ ಇಲ್ವೋ ಗೊತ್ತಿಲ್ಲ. ಅಜ್ಜಿಯನ್ನು ಪ್ರೀತಿಸು, ಚೆನ್ನಾಗಿ ಊಟ ಬಡಿಸು, ಒಂದು ಎಲಡಿಗೆ ಕೊಡಿಸು, ಅಜ್ಜಿ ಚೆನ್ನಾಗಿರು, ಚೆನ್ನಾಗಿ ಮಾತಾಡಿಸು, ಮಗಳನ್ನ ಚೆನ್ನಾಗಿ ಮಾತಾಡಿಸು, ಮಲ್ಕೋ. ಬೆಳಿಗ್ಗೆ ಹಂಗೂ ಜೀವಂತವಾಗಿದ್ದರೆ ಮತ್ತೆ ಅದೇ ಸಂತೋಷವನ್ನು ಮುಂದುವರಿಸು. ಆದರೆ ಬರದೇ ಇರುವವರ, ದೂರ ಇರುವವರ ಅಥವಾ ಎಲ್ಲೋ ಕೂಳಿತು ನಿನ್ನ ಬಗ್ಗೆ ಕೆಡುಕು ಮಾತನಾಡುವ ಈ ಜನಗಳ ಈ ಅಧ್ಯಾಯಗಳೇ ನಿನ್ನ ಮನೆಯ ವಾಸ್ತುಗೃಹದಲ್ಲಿ ಚರ್ಚೆನೇ ಆಗಬಾರದು. ಹಾಗೆ ಬದುಕುವ. ನೀನು ಬಂದಿರೋದ್ರಲ್ಲಿ ತಪ್ಪಿಲ್ಲ, ನೀನು ಬಂದಿರೋ ದಾರಿ ಅಥವಾ ನೀನು ಬಂದಿರೋ ಕಾರಣ ಎಲ್ಲವೂ ಶುದ್ಧವಾಗಿದೆ. ಹಾಗಾಗಿ ಯಾರು ಏನೇ ತಿಪ್ಪುರ್ಲಾಗ ಹಾಕೊಂಡ್ರು ಇಲ್ಲೇ ಬದುಕು, ಇಲ್ಲೇ ಇರು. ಆ್ಯಂಡ್ ನಿನ್ನ ಓನರ್ಗೆ ಅಥವಾ ಯಾರೋ ಓನರ್ಗೆ ಸತ್ಯ ಹೇಳು, ಓಕೆ ನಾನು ಹಿಂಗೆ ಬದುಕ್ತಾ ಇದ್ದೀನಿ, ನಾನು ಹಿಂಗಿದ್ದೀನಿ. ಅದನ್ನು ಹೇಳಾದ್ಮೇಲೆ ಯಾರಾದರೂ ಮನೆ ಕೊಟ್ಟರೆ ಬದುಕು, ಆಯಿತಾ? ಯಾಕಂದರೆ 3 ತಿಂಗಳು ಬರ್ತಾರೆ ಅಂತ ಏನೋ ಸುಳ್ಳು ಹೇಳಿದ್ರೆ ಸುಳ್ಳುಗಳು ಯಾವಾಗಲೂ ದುಃಖದ ಕಡೆನೇ ಕರ್ಕೊಂಡು ಹೋಗ್ತವೆ, ಹೌದಲ್ಲ? ಇಲ್ಲ ಸರ್, ಸ್ಟಾರ್ಟಿಂಗು ನಂಗೊಂದು ಭಯ ಇತ್ತು, ಕೊಡಲ್ಲ ಅನ್ನೋದು. ಆಮೇಲೆ ಅವಕ್ಕನ್ನು ಹೇಳಿದ್ರು, ಹೇಳ್ಕೊಬೇಡ ಅಮ್ಮ ಹಂಗೆ, ನಾನು ಹೇಳ್ತೀನಿ ಹಿಂಗಿದ್ದಾರೆ ಅಂತ ಹೇಳಿದ್ರು. ಈ 3 ತಿಂಗಳು ಆಯ್ತು ಸರ್, ನಾನು ಯಾರು ಏನು ಕೇಳಿಲ್ಲ, ಇದೀವಿ ಸರ್. ಅಂದ್ರೆ ಎಲ್ಲ ಒಂದ್ ಕಡೆ ನಾನು ಅವ್ರಿಗೆ ಮೋಸ ಮಾಡಿದೆ ಅಂತ ಅನ್ಸುತ್ತೆ ಸರ್. ಅವ್ರ ಮುಖ ನೋಡಕ್ಕೆ ನನಗೆ ಭಯ ಅನ್ಸುತ್ತೆ ಸರ್. ನಾನು ಮುಚ್ಚಿಟ್ಟಿದ್ದೆ ಅಂದ್ರೆ ಓನರ್ ಮುಖ. ಹೇಳ್ತಾ ಇದ್ದೀನಿ, ಯಾಕಂದ್ರೆ ಸತ್ಯ ಹೇಳೋದ್ರಿಂದ ನಿನಗೆ 1-4 ಗೋಡೆಗಳ ಮನೆ ಸಿಗದೆ ಇರ್ಬೋದು, ಆದ್ರೆ ಸುಳ್ಳು ಹೇಳಿದ್ರಿಂದ ಮರ್ಯಾದೆನೇ ಕಳ್ಕೊಂಡ್ಬಿಡ್ತೀಯ. ಸತ್ಯ ಅವ್ರ ಮುಖ ನೋಡಿದ ತಕ್ಷಣ ನನಗೆ ಅದು ಕಾಡ್ತಾ ಇರುತ್ತೆ ಸರ್. ಹಾಗಾಗಿ ಅದೊಂದು ವಿಚಾರದಲ್ಲಿ ಸ್ವಲ್ಪ ಎಡುತ್ತಾ ಇದ್ದೀಯ, ಅದೊಂದು ನೋಡ್ಕೊ. ಬೇರೆ ಎಲ್ಲದರಲ್ಲೂ ನೀನು ಏನು ದಾರಿಲಿ ಹೋಗ್ತಾ ಇದೆಯೋ ಅದೇ ದಾರಿಲಿ ಹೋಗು. ಗಂಡನ ಕುರಿತು ದ್ವೇಷ ಇಟ್ಟುಕೊಳ್ಬೇಡ, ಹಳೇ ಘಟನೆಗಳನ್ನೆಲ್ಲ ತಲೆಯಲ್ಲಿ ಇಟ್ಟುಕೊಳ್ಬೇಡ. ಇಲ್ಲವ ಈ ಜನ್ಮದಲ್ಲಿ ನಿನ್ನ ಪಾಲಿಗಿತ್ತು, ನೀನು ಅದನ್ನು ಅನುಭವಿಸ್ತಾ ಇದೆಯಾ. ಯಾರ ಪಾಲಿಂದೂ ನೀನು ಅನುಭವಿಸ್ತಾ ಇಲ್ಲ, ನಿನ್ನ ಪಾಲಿಂದ ನೀನು ಅನುಭವಿಸ್ತಿದೆಯಾ. ಆದರೆ ಹಳೆಯ ಲೆಕ್ಕ ಪುಸ್ತಕ ನಿನ್ನ ಹತ್ರ ಇಲ್ಲ. ಯಾಕೆ ಹಿಂಗೆ ಆಗ್ತಿದೆ ನಿನಗೆ ಗೊತ್ತಿಲ್ಲ, ಆಗ್ತಿರೋದು ಗೊತ್ತು, ಬಟ್ ಯಾಕೆ ಆಗ್ತಿದೆ ಗೊತ್ತಿಲ್ಲ. ಆ ಯಾಕಾಗ್ತಿದೆ ಅನ್ನೋದಿದೆಯಲ್ಲ, ಅದು ಪ್ರಾರಬ್ಧ ಅಥವಾ ಅದು ಪೂರ್ವ ಜನ್ಮದ್ದು ಅಥವಾ ಅದೇನೋ ಒಂದು ಕತೆ. ಹಾಗಾಗಿ ಮದುವೆ ಆಗುವುದು, ಗಂಡ ನನ್ನನ್ನು ಹತ್ರಕ್ಕೂ ಸೇರಿಸ್ಕೊಳ್ಳದೆ ಇರೋದು ಅಥವಾ ನನ್ನನ್ನು ದೂರ ಮಾಡೋದು ಅಥವಾ ನನ್ನ ಕುರಿತು ಅಸಡ್ಡೆಯನ್ನು ಹೊಂದಿರೋದು ಹೆಸರು ಲೋಕದ ದೃಷ್ಟಿಯಲ್ಲಿ ನಾವು ಗಂಡ ಹೆಂಡತಿ ನಮ್ಮ ನಡುವೆ ಯಾವುದೇ ರೀತಿಯ ಪ್ರೀತಿ ಪ್ರೇಮ ಬಾಂಧವ್ಯಗಳಿಲ್ಲದೆ ಇರೋದು, ಇದು ನಿಂದೇನೋ ಒಂದು ಹಳೇ ಋಣವನ್ನು, ಹಳೇ ಪಾಪದ ಭಾರವನ್ನು ಇಳಿಸ್ಕೊಳ್ತಾ ಇದೆಯಾ. ಬೇರೆ ಏನೂ ಅಂದುಕೊಳ್ಬೇಡ. ಇಲ್ಲಿ ಯಾರೂ ಕೆಟ್ಟವರಲ್ಲ, ಯಾಕಂದರೆ ಎಲ್ಲರೂ ಪಾತ್ರಧಾರಿಗಳು. ಹಾಗಾಗಿ ಇದೇನು ಕಳೀತಾ ಇದೆಯಾ ಅದಕ್ಕೊಂದು ಕೊನೆ ಇದೆ, ಕಳೆದು ಬಿಡು, ಕಣ್ಣು ಮುಚ್ಕೊಂಡು ಅದನ್ನ ಅನುಭವಿಸ್ಬಿಡು. ಯಾಕಂದರೆ ಅರ್ಧಕ್ಕೆ ಬಂದು ಏನೋ ಮಾಡ್ಕೊಂಡು ಸತ್ತೋಗ್ಬಿಟ್ರೆ ಇನ್ನರ್ಧ ಅನುಭವಿಸೋಕೆ ನೀನು ಮತ್ತೆ ಬರಬೇಕಾಗುತ್ತೆ. ಏನು ಆಗಿದೆಯೋ ಏನು ಆಗ್ತಾ ಇದೆಯೋ ಅಲ್ಲೇ ಅರ್ಧ ಬಂದ್ಬಿಟ್ಟಿದೆಯಾ, ಇನ್ನೊಂದು ಸ್ವಲ್ಪ ದೂರ ಹೋಗು, ಒಳ್ಳೆಯದಾಗುತ್ತೆ. ಮಗುವನ್ನು ಚೆನ್ನಾಗಿ ಬೆಳೆಸು. ಯಾವುದೇ ರೀತಿಯ ದುಃಖವನ್ನು ಇಟ್ಟುಕೊಂಡು ಕೊರಗಬೇಡ. ಅಥವಾ ನನಗೆ ಇವ್ರು ಹಿಂಗೆ ಮಾಡಿದ್ರು, ಹಂಗೆ ಮಾಡಿದ್ರು, ಅದು ಮಾಡಿದ್ರು, ಇದು ಮಾಡಿದ್ರು, ಅದು ಇದು ಯಾರ ಬಗ್ಗೆನೂ ಒಂದು ಲವಲೇಶವೂ ಕೂಡ ನಾನು ಹೇಳಿದ್ನಲ್ಲ, ಇಲ್ಲ, ಗುರುಗಳು ಹೇಳಿದ್ದಾರೆ, ನನ್ನ ಪಾಲಿಂದನೇ ನಾನು ಅನುಭವಿಸ್ತಾ ಇದ್ದೀನಿ ಹೊರತು ಇವರೆಲ್ಲ ನನಗೆ ದುಃಖ ಕೊಡ್ತಿದ್ದಾರೆ ಅನ್ನೋದು ನೆಪ ಮಾತ್ರ. ಎಲ್ಲಿಯವರೆಗೂ ಇವರು ನನಗೆ ಕೊಡ್ತಿದ್ದಾರೆ, ಇವರು ನನಗೆ ಅನ್ಯಾಯ ಮಾಡಿದ್ರು ಅಂತ ಅಂದುಕೊಳ್ತೀವಿ, ಅದು ಅಜ್ಞಾನದ ದೃಷ್ಟಿಕೋನ. ಯಾವಾಗ ಇವ್ರು ಯಾರೂ ಬದಲಾಗಲ್ಲ, ಇವ್ರು ಯಾರೂ ಕೂಡ ನನ್ನಂತೆ ವರ್ತಿಸೋಕೆ ತಯಾರಿಲ್ಲ ಅಂದಾಗ ಇದನ್ನು ಪ್ರಾರಬ್ಧದ ಹೆಸರು ಹೇಳಿ ಸಮಾಧಾನ ಮಾಡ್ಕೊಂಡ್ಬಿಡ್ಬೇಕು. ಸರ್, ನಾನು ಯಾವಾಗ್ಲೂ ಸಮಾಧಾನ ಮಾಡ್ಕೊಂಡಿದ್ದೀನಿ. ನಿಮ್ ಪ್ರೋಗ್ರಾಮ್ ನನ್ಗೆ ಒಂದ್ ಅವ್ರು ನನಗಿಂತ ದೊಡ್ಡವರು ಸರ್. ಅವ್ರ ಮಕ್ಳು ಮದ್ವೆ ಮಾಡಿದಾರೆ, ಮೊಮ್ಮಕ್ಳಿದ್ದಾರೆ. ಅವರು ನಾನು ಯಾವಾಗ್ಲೂ ಇದ್ರ ಬಗ್ಗೆ ಸ್ವಲ್ಪ ಡಲ್ ಆಗಿರ್ತಿದೀನಿ. ನೋಡಿ ಅಮ್ಮ ನೀನ್ ಇದನ್ನ ನೋಡಮ್ಮ, ನೀನ್ ನೋಡ್ಲೇಬೇಕು, ಇದನ್ನ ನೋಡು ನೋಡು ನೋಡು.
ನಾನ್ ಕೆಲ್ಸ ಮಾಡ್ಬೇಕಾದ್ರೆ ಅವ್ರು ಹಾಕೊಟ್ಟು ದಿನಕ್ಕೆ ಒಂದ್ 4-5 ಬೆಳಗ್ಗೆ ಇಂದ ಸಂಜೆವರೆಗೂ ನಾನು ಇದನ್ನೇ ಕೇಳ್ತಾ ಇದ್ದೆ ಸರ್. ಸ್ವಲ್ಪ ದಿವಸ ಸ್ವಲ್ಪ ಇತ್ತೀಚೆಗೆ ಮಾತ್ರ ನಿಮ್ ವಿಡಿಯೋ ನೋಡಿ ನನಗೆ ಎಷ್ಟು ಬದಲಾಗಿದ್ದೀನಿ ಅಂದ್ರೆ ನಾನು ನಮ್ಮ ಅಮ್ಮಂಗೆ ಅದನ್ನೇ ಹೇಳ್ತೀನಿ, ಅಮ್ಮ ನಾವು ಮಾಡಿರೋ ತಪ್ಪನ್ನ ನಾವು ನಾವು ಅರ್ಥ ಮಾಡ್ಕೊಂಡಾಗೆ ನಮ್ಗೆ ಸ್ವಲ್ಪ ಇದಾಗೋದು. ನಾವೇನೋ ಮಾಡಿರ್ತೀವಿ, ಯಾವ್ದೋ ಜನ್ಮದ ಇಲ್ಲ ಹಿಂದೇನೋ ಆ ಕರ್ಮ ನಮ್ಮನ್ನ ಇವಾಗ ಇದ್ ಮಾಡ್ತೈತೆ. ಸತ್ತೋಗಿಲ್ವಲ್ಲ, ಜೀವಂತವಾಗಿ ಇದೀವಲ್ಲ, ನೀನ್ ಅದಕ್ ಖುಷಿ ಪಡು. ಹಿಂಗೆಲ್ಲ ನೀನ್ ಕೊರಗ್ಬೇಡ, ಹಿಂಗ್ ಕೊರ್ಗಿ ಹುಷಾರಿಲ್ದಂಗ್ ಮಾಡ್ಕೊಂಡಿದ್ಯಾ ಅಂತ ಎಲ್ಲ ಸಮಾಧಾನ ಹೇಳ್ತಾ ಇರ್ತೀನಿ ಸರ್. ತುಂಬಾ ಅರ್ಥ ಮಾಡ್ಕೊಂಡಿದೀನಿ ಸರ್ ನಿಮ್ ಮಾತುಗಳು. ನಿಜವಾಗ್ಲೂ ಎಷ್ಟೋ ಹೆಣ್ಮಕ್ಳಿಗೆ ನೀವು ದಾರಿ ದೀಪ ಆಗ್ತಾ ಇದ್ದೀರಾ ಸರ್. ತುಂಬಾ ಚೆನ್ನಾಗಿ ಹೇಳ್ತೀರಾ, ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಕೆಲವೊಂದ್ರು ಏನ್ ಗೊತ್ತು, ನಮ್ಮ ಎದುರುಗಡೆ ನಮ್ಮ ಪ್ರಾಬ್ಲಮ್ಸ್ ಕೇಳ್ತಾರೆ ಸರ್, ಅದು ಮತ್ತೆ ಇನ್ನೊಬ್ರು ಎದುರುಗಡೆ ಹೋಗಿ ನಮ್ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ಅದು ಮಿಸ್ ಆಗಿ ಯೂಸ್ ಮಾಡ್ಕೊಂತಾರೆ ಸರ್. ಯಾರ ಹತ್ರನೂ ಹೇಳ್ಕೊಳಕ್ ಆಗದೆ ಇರೋದೆಲ್ಲ ನೀವ್ ಹೇಳ್ಕೊಂಡು ಕೇಳ್ತಿರಲ್ಲ, ಸಮಾಧಾನವಾಗಿ ಕುತ್ಕೊಂಡು ನಮ್ಮಂತವ್ರಿಗೆಲ್ಲ ಒಂದ್ ಒಳ್ಳೆ ಕಣ್ ತೆರೆಸ್ತಿರಲ್ಲ ಸರ್. ನಿಜವಾಗ್ಲೂ ಕಣ್ ತೆರೆದಿದ್ದು ಅಂದ್ರೆ ನಾನ್ ತಪ್ಪಿನ ಕಡೆಗೆ ನನ್ ಗಮನ ಹೋಗ್ತಾ ಇತ್ತು ಸರ್. ಆ ಗಮನನ ನನ್ಗೆ ಆ ಅಕ್ಕನ್ ರೀತಿಲೋ ಯಾವ್ದೇ ಇದು ಗೊತ್ತಿಲ್ಲ ಸರ್, ನಿಮ್ಮ ಪ್ರೋಗ್ರಾಮ್ ಸಿಗೋ ತರ ಮಾಡಿ ನಿಜವಾಗ್ಲೂ ನನ್ಗೆ ಅದೊಂಥರ ನಿಮ್ಮಿಂದಾನೇ ನನ್ ಜೀವನ ಸ್ವಲ್ಪ ಎಲ್ಲಿ ದಾರಿ ತಪ್ಪಿಬಿಡ್ತಾ ಇದ್ನೋ ಸರ್, ನನ್ಗೆ ಆ ತರದ್ದೆಲ್ಲ ಸನ್ನಿವೇಶ ಬಂದಿದೆ. ಬಟ್ ನಿಮ್ ಪ್ರೋಗ್ರಾಮ್ ನೋಡಿ ನಾನು ಇಲ್ಲ ಅದೆಲ್ಲ ತಪ್ಪು, ಅದೆಲ್ಲ 2 ದಿನದಷ್ಟೇನೆ, ಯಾವತ್ತಿದ್ರು ಅದು ಸರಿಯಲ್ಲ ನಮ್ ಜೀವನಕ್ಕೆ ಅನ್ನೋದು ನಾನು ತುಂಬಾ ಅರ್ಥ ಮಾಡ್ಕೊಂಡು ಇವಾಗ ಈ ರೀತಿ ಇದೀನಿ. ನೋಡಮ್ಮ, ನನ್ನ ಪ್ರಕಾರ ಮನುಷ್ಯನಿಗೆ ದುಃಖ ಇರಲಿ, ಆದರೆ ಭಯ ಇರಬಾರ್ದು. ಗಂಡ ಈ ರೀತಿ ಮಾಡ್ದ ಅನ್ನೋದು ದುಃಖ, ಆದರೆ ನಾನು ಪರಪುರುಷನ ತೋಳ್ತೆಕ್ಕೆಗೆ ಬಿದ್ದುಬಿಟ್ಟಿದ್ದೀನಿ. ಯಾವಾಗ ಎಲ್ಲಿ ಯಾವುದು ಏನು ವಿಡಿಯೋ ಫೋಟೋ ಅಥವಾ ಎಲ್ಲಿ ಏನು ಲೀಕ್ ಆಗುತ್ತೋ, ಯಾವಾಗ ಬಂದು ನನ್ನ ಯಾರು ಏನು ಮಾಡ್ತಾರೋ, ಇದು ಭಯ, ದುಃಖ, ಭಯ. ಈ ಪರ ಅಕ್ರಮದ ದಾರಿ ನಾನು ಹೇಳ್ತಾ ಇದ್ದೀನಲ್ಲ ಸರ್, ಇಲ್ಲಿ ನಡೆಯೋ ಇದಕ್ಕಾಗಿ ನನ್ ಗಮನ ಹೋಗೋ ಲೆವೆಲ್ಗೆ ಇತ್ತು ಸರ್. ಆದ್ರೆ ನಾನು ನಿಮ್ ಪ್ರೋಗ್ರಾಮ್ ಸಿಕ್ಕಾದ್ಮೇಲೆ ತುಂಬಾನೇ ಎಷ್ಟು ಅಂದ್ರೆ ಅಕ್ಕ ಬೆಳಗ್ಗೆ ಆದ್ರೆ ಮನೇಲಿ ಕೆಲಸ ಮಾಡ್ಬೇಕಾದ್ರೂ ನಿಂದೆ ಪ್ರೋಗ್ರಾಮ್ ನೋಡ್ತಾರಂತೆ. ನನ್ಗೂ ಅದನ್ನೇ ಅಭ್ಯಾಸ ಮಾಡ್ಸ್ಬಿಟ್ರು ಸರ್. ಅಲ್ಲಿಂದ ಈಚೆ ನನ್ಗ ಅಲ್ಲಿವರೆಗೂ ಮೈಂಡ್ ಹೋಗ್ತಾ ಇದ್ದಿದ್ದು ತಪ್ಪಿ ಈ ಕಡೆ ಧರ್ಮದ ದಾರಿ ಕಡೆ ಸ್ವಲ್ಪ ಗಮನ ಬರೋ ತರ ಮಾಡ್ತು ಸರ್. ನಿಜವಾಗ್ಲೂ ಸರ್ ಈ ಪ್ರೋಗ್ರಾಮ್ ಹಿಂಗೆ ನಡೆಸ್ತಾ ಇರ್ಬೇಕು ಸರ್. ಎಷ್ಟೋ ಜನ ನಿಮ್ದು ವಿಡಿಯೋಸ್ ನಿಮ್ದು ಪ್ರೋಗ್ರಾಮ್ ನೋಡ್ಕೊಂಡು ಬದುಕ್ತಾ ಇದ್ದಾರೆ ಸರ್. ತುಂಬಾ ಚೆನ್ನಾಗಿ ನೀವು ಪ್ರೋಗ್ರಾಮ್ ನಡೆಸ್ಕೊಡ್ತಾ ಇದ್ದೀರಾ. ಎಷ್ಟೋ ಹೆಣ್ಮಕ್ಳಿಗೆ ಸಮಾಧಾನ ಸಿಗ್ತಾ ಇದೆ. ನಿಜವಾಗ್ಲೂ ಒಳ್ಳೆ ಪ್ರೋಗ್ರಾಮ್ ಸರ್ ಇದು. ಆಮೇಲೆ ನೀವು ಹಾಡ್ತಿರಲ್ಲ ಸರ್, ನಮ್ಗೆ ಬಹಳ ಇಷ್ಟ ಸರ್ ಸಿಂಗಿಂಗ್ ಅಂದ್ರೆ ನಮ್ಗಂತ ಅವಕಾಶ ಇರ್ಲಿಲ್ಲ, ನಮ್ ಮಗ್ಳಿಗಾದ್ರೂ ಸಿಗ್ಬೇಕು ಅಂತ ನಮ್ ಮಗ್ಳಿಗೂ ಕಲಿಸ್ತಾ ಇದೀನಿ ಸರ್. ತುಂಬಾ ಚೆನ್ನಾಗಿ 6 ತಿಂಗಳಿಂದ ಹಾಡ್ತಿದ್ದಾಳೆ. ನನಗೆ ನೀವು ಆಡೋದು ತುಂಬಾ ಇಷ್ಟ ಸರ್. ನಾನು ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಅಲ್ಲೆಲ್ಲ ಫಾಲೋ ಮಾಡ್ತಾ ಇದ್ದೀನಿ ಸರ್. ನಿಜವಾಗ್ಲು ತುಂಬಾ ಚೆನ್ನಾಗಿ ಆಡ್ತೀರಾ, ತುಂಬಾ ಚೆನ್ನಾಗಿ ಪ್ರೋಗ್ರಾಮ್ ನಡೆಸ್ತೀರಾ ಸರ್. ಇದು ಹೊಗಳಿಕೆಗೆ ಅಂತ ಹೇಳ್ತಾ ಇಲ್ಲ ಸರ್, ನಾನು ನನ್ ಮನ್ಸಿಗೆ ಅನ್ಸಿದ್ದು ನಾನು ಹೇಳ್ತಾ ಇದ್ದೀನಿ ಸರ್. ನಾನು ಕೆಲವೊಂದ್ ಟೈಮ್ ಅಲ್ಲಿ ಅಷ್ಟೇ, ಅಲ್ಲಿದ್ದಾಗೂ ಆ ಮನೇಲಿ ನಾನು ಏನಾದ್ರು ಕೆಲಸ ಮಾಡ್ಬೇಕಾದ್ರೆ ನಿಮ್ದು ವಿಡಿಯೋ ಕೇಳಿಸ್ಕೊಂಡ್ ಮಾಡ್ತಾರೆ, ಯಾವ್ದೋ ಗುರುಗಳು ಏನೋ ಕೇಳ್ತಾವ್ರೆ ಅಂತ ಅವರೇ ಗೊಣಗಾಡ್ಕೊಳ್ಳೋರು ನಮ್ಮ ಮನೆಯವರು. ನಾನ್ ಎಲ್ಲೋದ್ರೂ ಕೇಳ್ತಾನೆ ಇರ್ತೀನಿ ಸರ್. ಸಂತೋಷ. ನಿಮ್ಮ ಮಗಳಿಗೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್ ನಿಮ್ ಪ್ರೋಗ್ರಾಮು. ನಿಜವಾಗ್ಲು ನಮ್ಮಂತವ್ರಿಗೆ ಕಣ್ ತೆರೆಸ್ತಾ ಇದ್ದೀರಾ ಸರ್. ನಾನೀಗ ಎಲ್ಲೋ ಒಂದ್ ಕಡೆ ಹೇಳ್ತಾ ಇದೀನಲ್ಲ, ತಪ್ಪು ದಾರಿಗೆ ಹೋಗ್ತಾ ಇದ್ನೇನೋ, ನನ್ಗೆ ನಾನು ಹೋಗ್ಬಿಟ್ಟಿರ್ತಿದ್ನೇನೋ, ಅದನ್ನ ಕಣ್ಣು ತೆರೆಸಿದ್ರು ಸರ್ ನಮ್ಗೆ. ಅವಕ್ಕ ನಿನ್ ಪ್ರೋಗ್ರಾಮ್ ಇದ್ ಮಾಡಿ ಎಷ್ಟೋ ಹೆಣ್ಮಕ್ಳು ಹೆಂಗ್ ಕಷ್ಟ ಪಡ್ತಾರೆ, ಇದೆಲ್ಲ ಶಾಶ್ವತ ಅಲ್ಲ. ನಮ್ಗೆ ಏನಿದ್ರು ನಾವ್ ಹಿಂಗೆ ಇರ್ಬೇಕು, ಹಿಂಗೆ ಬದುಕ್ಬೇಕು, ಯಾವ ರೀತಿ ಬದುಕಿದ್ರು ಒಳ್ಳೇದು. ಹಂಗಾಗಿ ನಾನ್ ನಮ್ಮ ಅಮ್ಮಂಗೆ ಹೇಳ್ತೀನಿ ಸರ್, ನನ್ಗೆ ಹಿಂಗೆ ಇಂಥ ಗುರುಗಳ್ ನಾನು ಇದನ್ ಕೇಳ್ತೀನಿ, ಅಮ್ಮ ಹಿಂಗೆ ನಾವ್ ಏನೋ ಮಾಡಿರ್ತೀವಿ, ಆ ತಪ್ಪನ ನಾವ್ ಒದ್ಕೋಬೇಕು ಅಮ್ಮ, ಹಿಂಗಾಗುತ್ತೆ
ಇರ್ಲಿ ತಾಯಿ, ಈಗ ನಾನು ಹೇಳೋದು ನಿಮ್ಮ ಯಾವುದೋ ಒಂದು ಪಾಪದ ಭಾರವನ್ನು ನೀವು ತೀರಿಸ್ತಾ ಇದ್ದೀರ, ತಪ್ಪಿಲ್ಲ. ಆದರೆ ಭಗವಂತ ಎಷ್ಟು ಕರುಣಾಮಯಿ ಅಂದರೆ ಈ ಕೆಳಗೆ ಪಾತಾಳಕ್ಕೆ ಬೀಳ್ತಾ ಇದ್ದೀರಾ, ಆದರೆ ಏನೋ ಒಂದು ಕಾರ್ಯಕ್ರಮ, ಏನೋ ಒಂದು ಒಳ್ಳೇದು ಕಳಿಸಿ ಮತ್ತೆ ನಿಮ್ಮನ್ನು ಅಲ್ಲಿ ಅವನು ಕಾಪಾಡಿಕೊಂಡಿದ್ದಾನೆ. ಅಂದರೆ ಕರ್ಮವನ್ನು ತಡೆಯೋಕೆ ಭಗವಂತನಿಂದಲೂ ಸಾಧ್ಯವಿಲ್ಲ, ಹೌದು. ಆದರೆ ಒಬ್ಬ ಭಕ್ತ ಏನೋ ಕರ್ಮಕ್ಕೆ ಸಿಗಾಕೊಂಡು ದುಃಖದಲ್ಲಿ ಇದ್ದಾನೆ ಎಂದಾಗ ಏನೋ ಒಂದು ಅವನಿಗೆ ಸಮಾಧಾನ ಆಗುವಂಥದ್ದು, ಅವನ ದಾರಿ ತಪ್ಪದೆ ಅವನೊಂದು ಆ ನೋವಿನಲ್ಲೂ ಕೂಡ ಅವನಿಗೆ ಬೆಳಕು ಕಾಣುವಂಥದ್ದು ಏನೋ ಒಂದು ಕಳಿಸ್ಕೊಡ್ತಾನಲ್ಲ, ಅದು ಈ ಮೂಲಕ ಬಂದು ನಿಮ್ಮನ್ನು ತಲುಪಿದೆ. ಅದರ ಅರ್ಥ ಕರ್ಮವನ್ನೂ ಅನುಭವಿಸ್ತಿದ್ದೀರಾ, ಜೊತೆಗೆ ಅಲ್ಲೊಂದು ಬೆಳಕನ್ನು ನಿಮ್ಮ ಬಳಿ ಕಳಿಸ್ಕೊಟ್ಟು ಹಿಂಗಿರಬೇಕು, ಹೀಗಿರಬೇಕು, ಹೀಗೆ ಮಾಡಿದ್ರೆ ಹೀಗಾಗುತ್ತೆ. ಅಂದರೆ ದುಃಖವನ್ನು ಭಗವಂತ ಕೊಡೋದಿಲ್ಲ, ಇದನ್ನು ಹಿರಿಯರು ಹೇಳ್ತಾರೆ. ಅದು ನಿಮ್ಮ ಪ್ರಾರಬ್ಧ, ಅವನು ಸುಖವೂ ಕೊಡಲ್ಲ, ದುಃಖವೂ ಕೊಡಲ್ಲ. ಆದರೆ ನೀವು ಒಂದು ವೇಳೆ ಭಗವಂತನ ನಂಬಿರೋದಾದರೆ ನಿಮ್ಮ ದುಃಖದ ಸಮಯದಲ್ಲಿ ನಿಮ್ಮ ಪಾತಾಳಕ್ಕೆ ಬಿದ್ದರೂ ಅವನು ನಿಮ್ಮನ್ನು ಇನ್ನೇನು ಬಿದ್ದು ಹೋದ್ರಿ ಅನ್ನೋಷ್ಟೊತ್ತಿಗೆ ರಕ್ಷಣೆ ಮಾಡಿಕೊಳ್ತಾನೆ. ಅದು ಭಕ್ತಿಗಿರೋ ಶಕ್ತಿ. ಹಾಗಾಗಿ ಹೌದು ಸರ್, ನಾನು ರಾಘವೇಂದ್ರ ಸ್ವಾಮಿನ ನಂಬ್ತಾ ಇದ್ದೀನಿ ಸರ್. ನನ್ಗೆ ಹಿಂಗೆ ಕಂಪ್ನಿಲೇ ಹೇಳಿದ್ದು, ಅಲ್ಲಿಗೆ ಹೋದ್ಮೇಲೆ ಅದೇನು ದೇವ್ರೆ ಬಂದು ನಮ್ಗೆ ಅವ್ರ ಮೈಂಡಲ್ಲಿ ಇರಿಸಿ ನಮ್ಗೆ ಈ ಕಣ್ಣು ತೆರೆಸಿದ್ರ ಏನೋ ಒಂದು ಸರ್, ನಿಮ್ ಮೂಲಕ ಆ ಗುರುಗಳೇ ನಿಮ್ಮ ಮನದಲ್ಲಿ ಬಂದು ಒಂದು ನಮ್ಗೆ ನಿಮ್ಮ ಪ್ರೋಗ್ರಾಮ್ ಸಿಗೋ ತರ ಮಾಡಿ ಕಣ್ ತೆರೆಸ್ಬಿಟ್ಟಾರೆ ಸರ್. ತುಂಬಾ ಚೆನ್ನಾಗಿ, ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಕಾಗಲ್ಲ ಸರ್, ಅಷ್ಟು ಚೆನ್ನಾಗಿ ಬರ್ತಾ ಇದೆ ನಿಮ್ ಪ್ರೋಗ್ರಾಮು. ನಾನು ಎಲ್ಲಾ ವಿಡಿಯೋಸ್ ನೋಡ್ತಾ ಇರ್ತೀನಿ ಸರ್. ನನ್ಗೆ ಗೊತ್ತಿರೋರ್ಗು ನಾನು ಶೇರ್ ಮಾಡ್ತಾ ಇರ್ತೀನಿ. ಅಂದ್ರೆ ನನ್ನನ್ನು ಯಾರು ಬೇರೆ ಕಡೆ ಮೈಂಡ್ ಡೈವರ್ಟ್ ಮಾಡಕ್ ನೋಡ್ತಾರೆ ಅಂತವ್ರಿಗೆ ನಾನು ಫಸ್ಟ್ ಕಳ್ಸೋದೇ ನಿಮ್ ವಿಡಿಯೋಸ್ ಅಂತ. ಸಂತೋಷ, ಒಳ್ಳೇದಾಗ್ಲಿ, ಬಹಳ ಸಂತೋಷ. ಈ ವಿಚಾರದಲ್ಲಿ ನೀವೇನು ನಿರ್ಧಾರ ತಗೊಂಡಿದ್ದೀರಿ ಅಲ್ಲಿ ಗಟ್ಟಿಯಾಗಿ ನಿಲ್ಲಿ, ಒಳ್ಳೆಯದಾಗುತ್ತೆ. ಗಂಡನಿಗೂ ಒಳ್ಳೆಯದಾಗಲಿ. ಮಗು ಸಂಗೀತ ಕಲಿತಾ ಇದೆ. ನಾನು ಹೇಳ್ತೀನಲ್ವ, ನನ್ನ ಈ ಅಧ್ಯಾತ್ಮದ ದಾರಿಯಲ್ಲಿ ನನಗೆ ಬಿಡುವು ಅಂತ ಸಿಕ್ಕರೆ ನಾನು ಯಾರ ಜೊತೆನೂ ಹೆಚ್ಚು ಸೇರಲ್ಲ. ಒಂದು ಕೀಬೋರ್ಡ್ ಮಾಡ್ಕೊಂಡಿದ್ದೀನಿ, ಒಂದು ಹಾರ್ಮೋನಿಯಂ, ಒಂದು ಸಂಗೀತ ಹಾಡಿಕೊಂಡು ಅದನ್ನೊಂದು ರೆಕಾರ್ಡ್ ಮಾಡಿ ನಾನು ಹೀಗೆ ಭಾನುವಾರ ಕಳೆಯೋದೇ ಹೀಗೆ. ನಮ್ಮ ಮನೇಲಿ ಹೇಳ್ತಾರೆ, ಅಪ್ಪ ಭಾನುವಾರದ ತಾರ ಕೆಳಗೆ ಬಾರಪ್ಪ ಅಂತ. ನನಗೆ ಸಂಗೀತ ಅನ್ನೋದು ನನ್ನ ನಾನೆಲ್ಲೋ ಒಂದು ಕಾರ್ಯಕ್ರಮ ಕೊಡಬೇಕು ಅಂತ ಕಲ್ತಿದ್ದಲ್ಲ ಅವತ್ತು. ಬಟ್ ಬಿಡುವಿನ ಸಮಯದಲ್ಲಿ ನನಗೆ ಒಳ್ಳೆ ಫ್ರೆಂಡ್ ಅದು. ಏನೋ ಒಂದು ರಾಗ ಕಲಿತೀನಿ, ಏನೋ ಒಂದು ಹಾಡು ಹೇಳ್ತೀನಿ, ಏನೋ ಒಂದು. ಹಾಗಾಗಿ ಮಕ್ಕಳಿಗೆ ಸಂಗೀತ, ನೃತ್ಯ ಅಥವಾ ಈ ರೀತಿಯ ಕಲೆಗಳು ಅವರಲ್ಲಿ ಒಂದು ಶಾರದೀಯ ಒಂದು ದಿವ್ಯತೆಯನ್ನು ತಂದುಕೊಡುತ್ತೆ. ಓದೋದ್ರ ಜೊತೆಗೆ ಒಂದೇನೋ ಈ ಥರದ್ದೊಂದು ಸಂಗೀತವೋ ನೃತ್ಯವೋ ಏನೋ ಒಂದಿದ್ದರೆ ಮಕ್ಕಳಿಗೆ ಒಂದು ಶಿಸ್ತು ಬರುತ್ತೆ, ಒಂದು ಶಾರದೀಯ ಸಹವಾಸ ಸಿಗುತ್ತೆ, ಒಂದು ಮುಖದಲ್ಲಿ ಅಥವಾ ವ್ಯಕ್ತಿತ್ವದಲ್ಲಿ ಒಂದು ತೇಜಸ್ಸು, ಒಂದು ದಿವ್ಯತೆ ಬರುತ್ತೆ. ಅದು ನಿಮ್ಮ ಮಕ್ಕಳನ್ನು ಧರ್ಮದ ದಾರಿಯಲ್ಲಿ ನಡೆಸ್ಕೊಂಡು ಹೋಗುತ್ತೆ. ಹಾಗಾಗಿ ನೀವೇನು ನನ್ನ ಹಾಡು ಬಗ್ಗೆ ಹೇಳಿದ್ರಿ, ಅದು ನನ್ನ ಬೆಸ್ಟ್ ಫ್ರೆಂಡ್. ಕಾರ್ಯಕ್ರಮ ಇಲ್ಲ, ಆಶ್ರಮಕ್ಕೆ ಯಾರು ಬಂದಿಲ್ಲ. ತುಂಬಾನೇ ಅಂದ್ರೆ ನಾನು ತುಂಬಾ ಚಿಕ್ಕ ವಯಸ್ಸಿಂದಾನೇ ನಮ್ಮ ಮಗ್ಳಿಗೆ ಕಲಿಸ್ಬೇಕು, ಹಂಗ್ ಮಾಡಿಸ್ಬೇಕು, ಹಿಂಗ್ ತುಂಬಾ ಆಸೆಗಳಿತ್ತು ಸರ್. ಆ ಆಸೆಗಳನ್ನೆಲ್ಲ ನಾನು ಕೈ ಹಿಡಿಲೇ ಇಲ್ಲ ಸರ್. ಲಾಸ್ಟ್ ಒಂದ್ 6 months ಬ್ಯಾಕ್ ನಾನು ಏನಾದ್ರೂ ಆಗ್ಲಿ ನಾನೇ ಕಟ್ತೀನಿ ಫೀಸು, ನಾನೇ ಮಾಡ್ಕೊಂತೀನಿ, ನಾನು ಆಸ್ತಿ ಅಂತೂ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ನ ಮಗಳಿಗೆ ಯಾವ್ದೋ ಒಂದ್ ರೀತಿಯಲ್ಲಿ ಅವಳ ಜೀವನಕ್ಕೆ ಒಳ್ಳೇದಾಗ್ಬೇಕು, ಅವಳ ಜೀವನ ಅವಳು ಕಟ್ಕೋಬೇಕು ಅನ್ನೋ ಉದ್ದೇಶದಿಂದ ನಾನೇ ಕಟ್ತೀನಪ್ಪ, ನೀನ್ ಒಪ್ಪಿಗೆ ಕೊಟ್ರೆ ಸಾಕು ಅಂತ ಪರ್ಮಿಷನ್ ತಗೊಂಡು ಹೋಗಿ ನಾನು ಕೇಳ್ತಿದ್ದೆ. ತುಂಬಾ ಚೆನ್ನಾಗಿ ಕಲಿತಾ ಇದ್ದಾಳೆ. ಯಾವ ವಿದ್ಯೆಯೂ ವ್ಯರ್ಥವಲ್ಲ, ಕಲ್ಸು, ಎಲ್ಲ ಒಳ್ಳೇದಾಗುತ್ತೆ. ಶುಭವಾಗ್ಲಿ ತಾಯಿ. ತುಂಬಾ ಸಮಯ ಆಯ್ತು. ತುಂಬಾ ಧನ್ಯವಾದಗಳು ಸರ್ ನಿಮ್ಗೆ, ನಿಜವಾಗ್ಲೂ ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಕಾಗಲ್ಲ ಸರ್. ತುಂಬಾ ಚೆನ್ನಾಗಿರ್ಲಿ, ನಿನ್ನ ಮಗುವಿಗೆ ಒಳ್ಳೆ ಆರೋಗ್ಯ, ಒಳ್ಳೆ ವಿದ್ಯೆ ಹತ್ಲಿ, ನಿನ್ನ ಸಂಸಾರ ಬೇಗ ಸರಿ ಹೋಗ್ಲಿ. ಯಾರನ್ನೂ ದ್ವೇಷಿಸಬೇಡ, ನನ್ನ ಪಾಲಿನ ಕರ್ಮ ಅಂದ್ಕೊಂಡು ಮುಂದೆ ಹೋಗು, ಎಲ್ಲ ಒಳ್ಳೇದಾಗುತ್ತೆ. ಶುಭವಾಗುತ್ತೆ. ನೋಡಿ, ಕೆಲವು ವಿಚಾರಗಳಿದ್ದಾವಲ್ಲ, ಗಂಡ ಹೆಂಡತಿಯನ್ನು ಆದಷ್ಟು ಒಂದು ಮಾಡೋದು ಯಾವಾಗಲೂ ನಾನು ಆಸಕ್ತಿ ವಹಿಸ್ತೀನಿ, ಅಥವಾ ಹಾಗೆ ಒಂದಾಗಿರಬೇಕಲ್ವೇ. ನದಿ ದಡ ಎರಡು ಒಟ್ಟಿಗೆ ಇರಬೇಕು. ದಡ ಇಲ್ಲದೆ ಹೋದರೆ ನದಿಗೂ ಒಂದು ಅರ್ಥವಿಲ್ಲ ಅಲ್ವಾ? ಹಾಗೆ ನದಿ ದಡ ಅನ್ನೋದು ಹೇಗೆ ಯಾವಾಗಲೂ ಗುರುತಿಸಲ್ಪಡ್ತಾವೋ ಜೋಡಿ ಪದಗಳು, ಹಾಗೆ ಗಂಡ ಹೆಂಡತಿ ಅನ್ನೋ ಜೋಡಿ ಒಟ್ಟಿಗೆ ಇದ್ರೆ ಚಂದ.
ಸುಮ್ಮನೆ ಗಂಡ ಹೆಂಡತಿ ಅನಿಸ್ಕೊಂಡ್ರೂ ಅಲ್ಲ, ಹೊಂದಾಣಿಕೆ ಇರಬೇಕು, ಮನಸ್ಥಿತಿಗಳು ಹೊಂದಾಣಿಕೆ ಆಗಬೇಕು, ಅಭಿರುಚಿಗಳು ಹೊಂದಾಣಿಕೆ ಆಗಬೇಕು. ಬರೀ ಮುಖ ನೋಡಿ, ಸೌಂದರ್ಯ ನೋಡಿ, ರೂಪ ನೋಡಿ, ದೇಹ ನೋಡಿ, ಹಣ ಆಸ್ತಿ ನೋಡಿ, ಈ ಕಾರಣಕ್ಕೆ ಒಂದಾದ ಯಾವ ಸಂಬಂಧವೂ ಕೂಡ ಒಂದು ಹಂತ ಹೋದ ಮೇಲೆ ಹಳಸೋಗ್ಬಿಡ್ತವೆ. ಯಾಕಂದರೆ ಆ ಮೇಲ್ಮುಖದ ಸಂಪತ್ತು, ಮೇಲ್ಮುಖದ ಸೌಂದರ್ಯ, ಮೇಲ್ಮುಖವಾದ ಮೋಹವನ್ನು ಇಟ್ಟುಕೊಂಡು ಎಷ್ಟು ದಿನ ಬದುಕಬಲ್ಲವು. ಹಾಗಾಗಿ ಹೃದಯದಿಂದ ನಾನು ಒಬ್ಬನನ್ನು ಪ್ರೀತಿಸಿದೆ, ಮದುವೆಯಾದೆ ಎಂದಾಗ ನನಗೆ ಅವನನ್ನು ಬಿಟ್ಟು ಈ ಜಗತ್ತಲ್ಲಿ ಇನ್ನೇನೂ ಗೊತ್ತಿಲ್ಲ, ನನಗೆ ಅವಳನ್ನು ಬಿಟ್ಟು ಈ ಜಗತ್ತಲ್ಲಿ ಇನ್ನೇನೂ ಗೊತ್ತಿಲ್ಲ, ಆ ಮಟ್ಟಿಗೆ ಪ್ರೇಮ ಇರಬೇಕು. ಅದು ಮೋಹ ಆಗಬಾರ್ದು, ಮಮಕಾರ ಆಗಬಾರ್ದು. ಇದ್ದಾಗ ಅವರು ಬಿಟ್ಟರೆ ನನಗೆ ಇನ್ನೇನೂ ಗೊತ್ತಿಲ್ಲ ಅನ್ನೋ ಥರ ಪ್ರೀತಿಸಬೇಕು. ಹೋದಾಗ ಭಗವಂತ ಕರ್ಕೊಂಡ ಅಂತ ಮುಂದೆ ಹೋಗಬೇಕು. ಇದರ ನಡುವೆ ಒಂದು ವ್ಯತ್ಯಾಸ ಏನಾಗ್ಬಿಡುತ್ತೆ, ಪ್ರೀತಿಸುವ ಭರದಲ್ಲಿ ಇವ್ರು ನಾನು ಸಾಯೋವರೆಗೂ ನನ್ನ ಜೊತೆ ಇದ್ದೇ ಇರ್ತಾರೆ ಅನ್ನೋ ಭ್ರಮೆಯಲ್ಲಿ ಹೋಗ್ಬಿಡ್ತೀವಿ. ಮಧ್ಯೆ ಎಲ್ಲೂ ಏನೋ ಕಾರಣಕ್ಕೆ ಹೋಗ್ಬಿಡ್ತಾರೆ ಅವರು, ಆಗ ಇವರು ಹುಚ್ಚ ಆಗಿಬಿಡ್ತಾರೆ. ಹಾಗಾಗಿ ಪ್ರೇಮ, ಪ್ರೀತಿ, ಕಾಳಜಿ, ಅಪ್ಪುಗೆ, ನನ್ನೂರು, ಈ ಈ ಈ ಭಾವನೆಗಳ ಜೊತೆಯಲ್ಲಿ ನಮಗೆ ಬದುಕಿನ ಕ್ಷಣಿಕತೆಯ ಬಗ್ಗೆನೂ ಅರಿವಿರಬೇಕು. ಹೌದಪ್ಪ, ಇದು ನೀರ ಮೇಲಿನ ಗುಳ್ಳೆ, ಯಾರು ಯಾವಾಗ ಬೇಕಾದರೂ ಒಡೆದೋಗ್ಬೋದು ಅನ್ನೋ ಅರಿವು ನಮಗಿರಬೇಕು. ಹಾಗೆ ಅರಿವಿಟ್ಟುಕೊಂಡು ಪ್ರೀತಿ ಮಾಡಿದಾಗ, ಪ್ರೀತಿಸಿದಾಗ ಅದು ಚಂದ. ಇರಲಿ, ಈ ಹೆಣ್ಮಗಳಿಗೆ ನೆಮ್ಮದಿ ಸಿಗಲಿ, ಒಳ್ಳೆಯದಾಗಲಿ.